हरिः ओम् श्रियः कान्ताय कल्याणनिधये निधयेऽर्थिनाम् श्रीवेङ्कटनिवासाय श्रीनिवासाय मङ्गलम् यस्याः कटाक्षमात्रेण ब्रह्मरुद्रेन्द्रपूर्वकाः सुराः स्वीयपदान्यापुः सा लक्ष्मीर्मे प्रसीदतु। बुद्धिर्बलं यशोधैर्यं निर्भयत्वम् अरोगता अजाड्यं वाक्पटुत्वं च हनुमत्स्मरणात् भवेत्। शिव शिवेति 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 वै भव भवेति 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 वा मृड मृडेति 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 वै भजति यः सततं प्रणतामि यात्। वक्रतुण्डमहाकाय सूर्यकोटिसमप्रभा निर्विघ्नं कुरु मे देव सर्वकार्येषु सर्वदा। ब्रह्मान्ता गुरवः साक्षात् इष्टं दैवं प्रियः पतिः आचार्या श्रीमदाचार्याः सन्तु मे जन्म जन्मनि। नौमिन्यायसुधादिगृज्जयमुनीं श्रीपादराट्सन्मणीन् व्यासार्यान् विविधागमाब्धिविहरान् शिवादिराजानपि वन्दे हंसवरान्द्रघुत्तमगुरून् वैदद्यवारान्यदीन् श्रीसत्यव्रत राघवेन्द्रमुनिपान् सद्बोधसध्यानपान् सत्याभिघ्नकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमिन्यायसुधारतान् यैरहं शुकवत्सम्यक् शिक्षितोऽस्मि कृपालुभिः श्रीमत्सत्यात्मतीर्थार्यान् वन्दे विद्यागुरून् मम। आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। स्वस्त्यस्तु अशेषसन्मङ्गलानि भवन्तु। हरिः ओम्। ब्रह्मरुद्रादिवन्द्यं त्वां भजे वेङ्कटनायकम् निवारयस्वानिष्ठानि साधयेष्टानि माधवा। हरिः ओम्। ನಾಲ್ಕು ಯುಗಗಳಲ್ಲಿ ನಾಲ್ಕು ಹೆಸರುಗಳಿಂದಾಗಿ ಪ್ರಸಿದ್ಧವಾದಂತಹ ಪರ್ವತ ವೃಷಭಾಚಲ, ಅಂಜನಾಚಲ, ಶೇಷಾಚಲ, ವೆಂಕಟಾಚಲ ಅಂತ ಹೇಳಿ ಪ್ರಸಿದ್ಧವಾಗಿದೆ. ಇದರಿಂದಾಗಿ ಹರಿಸರ್ವೋತ್ತಮತ್ವ, ವಾಯುಜೀವೋತ್ತಮತ್ವ ಮೊದಲಾದಂಥ ಅನೇಕ ರೀತಿಯಾದಂಥ ಸಂದೇಶಗಳು ಕೂಡ ಇದರಿಂದಾಗಿ ನಮಗೆ ತಿಳಿದು ಬಂದಿದೆ. ಧರ್ಮದ ರಕ್ಷಣೆ, ನಮ್ಮ ಇಂದ್ರಿಯಗಳನ್ನು ನಾವು ನಮ್ಮ ಹಿಡಿತದಲ್ಲಿ ಹಿಡಿಕೊಳ್ಳಬೇಕು ಎಂಬುವಂತಹ ಚಿಂತನೆಯನ್ನು ವೆಂಕಟಾಚಲ ಎಂಬುದಾಗಿ ಏನು ಕಲಿಯುಗದಲ್ಲಿ ನಾವು ಕರಿತೀವೋ ಆ ಮಹಾತ್ಮೆಯಲ್ಲಿ ನಾವು ಚಿಂತನೆ ಮಾಡ್ತೇವೆ. ಮಾಧವನಿಗೆ ಆದಂತಹ ಪರಿಸ್ಥಿತಿ, ತತ್ವಜ್ಞನಾದಂತಹ ವೇದಾಂಗಗಳನ್ನೆಲ್ಲವನ್ನೂ ಕೂಡ ಚೆನ್ನಾಗಿ ಅರಿತಂತಹ, ಸರ್ವಶಾಸ್ತ್ರಗಳನ್ನು ಕೂಡ ತಿಳಿದಂತಹ ವ್ಯಕ್ತಿ ಕಾಮಾದಿಗಳಿಗೆ ಬಲಿಯಾಗಿ ಕೊನೆಯಲ್ಲಿ ಪಟ್ಟಂತಹ ಕಷ್ಟದ ಬಗ್ಗೆ ಮತ್ತು ಸಜ್ಜನರ ಸಂಘದಿಂದಾಗಿ ಕೊನೆಯಲ್ಲಿ ದೊಡ್ಡದಾದಂತಹ ಪುಣ್ಯ ಸ್ವಾಮಿ ಪುಷ್ಕರಣಿಯಲ್ಲಿ ಸ್ನಾನ ಮಾಡುವಂತಹದ್ದು, ರಾಹದೇವರ ದರ್ಶನ ಮಾಡುವುದು, ವೆಂಕಟಾದ್ರಿಯನ್ನು ಸ್ಪರ್ಶ ಮಾಡುವುದು, ಕಪಿಲ ತೀರ್ಥದಲ್ಲಿ ಸ್ನಾನವನ್ನು ಮಾಡುವುದು, ಮೃತ್ಪಿಂಡವನ್ನು ಸಮರ್ಪಣೆಯನ್ನು ಮಾಡುವುದು, ಹೀಗೆ ಅನೇಕ ರೀತಿಯಾದಂತಹ ಸತ್ಕರ್ಮವನ್ನು ಮಾಡುವುದಕ್ಕೆ ಸಜ್ಜನರ ಸಂಘ ಅವನಿಗೆ ದಾರಿಯಾಯಿತು. ಆ ಸಜ್ಜನರ ಸಂಘದಲ್ಲಿ ಸೇರಿದ್ದರ ಪ್ರಭಾವವಾಗಿ ಅವನಿಗೆ ಬ್ರಹ್ಮದೇವರ ದರ್ಶನವಾಯಿತು. ಬ್ರಹ್ಮದೇವರ ಆಜ್ಞೆಯಂತೆ ಅವನು ಸ್ವಾಮಿ ಪುಷ್ಕರಣಿಯಲ್ಲಿ ಸ್ನಾನವನ್ನು ಮಾಡಿ ನಂತರದಲ್ಲಿ ವರಾಹದೇವರ ದರ್ಶನವನ್ನು ಮಾಡಿ ದೇಹವನ್ನು ಬಿಟ್ಟ.
ಮುಂದಿನ ಜನ್ಮದಲ್ಲಿ ಆಕಾಶರಾಜನಾಗಿ ಅವತಾರವನ್ನು ಮಾಡುತ್ತಾ ಇದ್ದಾನೆ. ಪದ್ಮಾವತಿ ಮಗಳಾಗಿ ಹುಟ್ಟಿದರೆ ಸಾಕ್ಷಾತ್ ಭಗವಂತ ಶ್ರೀನಿವಾಸ ತಾನು ಅಳಿಯನಾಗಿ ಬರ್ತಾನೆ ಎಂಬುದಾಗಿ ಬ್ರಹ್ಮದೇವರು ಹೇಳಿದ್ದಾರೆ. ಅಂತಹ ದೊಡ್ಡ ಸೌಭಾಗ್ಯವನ್ನು ಪಡೆದ ಪುಣ್ಯ ನದೇವ ತೋಷಣಂ ವೃಥ. ನಾವು ಮಾಡಿದಂತಹ ಪುಣ್ಯ ಅದು ಸರ್ವಥಾ ವ್ಯರ್ಥ ಆಗೋದೇ ಇಲ್ಲ. ಏನೇ ಆಗಲಿ, ಯಾವುದೋ ಒಂದು ಸಂದರ್ಭದಲ್ಲಿ ಆ ಪುಣ್ಯ ನಮ್ಮನ್ನು ರಕ್ಷಣೆಯನ್ನು ಮಾಡೇ ಮಾಡುತ್ತದೆ. ಯಾರದೋ ಮನೆಯಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ನಡೀತಾ ಇರ್ತದೆ, ಕರೆದಿದ್ದಾರೆ ಅಂತ ಹೋಗಿರ್ತೀವಿ. ಅನಂತನ ಪೂಜೆಯೋ ಸತ್ಯನಾರಾಯಣ ಸ್ವಾಮಿ ಪೂಜೆಯೋ ಯಾವುದಾದ್ರೂ ಪುಣ್ಯ ಸಂಪಾದನೆಗೆ ಯೋಗ್ಯವಾದಂತಹ ಕಾರ್ಯಗಳು, ಅವರು ಕರೆದಿದ್ದಾರೆ ಅಂತ ಒಂದು ಪ್ರೀತಿ ವಿಶ್ವಾಸಕ್ಕೆ ಹೋಗಿರ್ತೀವಿ. ಅವರ ಮನೆಯಲ್ಲಿ ನಡೆದಂತಹ ಪೂಜೆಯನ್ನು ನಾವು ದರ್ಶನ ಮಾಡ್ತೀವಿ. ಆ ದೇವರ ಚರಿತ್ರೆಯನ್ನು ಶ್ರವಣವನ್ನು ಮಾಡ್ತೀವಿ. ಮಾಡುವುದರಿಂದಲೇ ನಮಗೆ ಅನೇಕ ರೀತಿಯಾದ ಇಷ್ಟಾರ್ಥಗಳು ಪೂರ್ಣವಾಗ್ತದೆ, ಅನಿಷ್ಟಗಳೆಲ್ಲವೂ ಕೂಡ ನಿವೃತ್ತಿಯಾಗಿ ಹೋಗ್ತದೆ. ಹೇಗೆ ಅಂತಂದರೆ, ನಮ್ಮ ಬಲಗಿವಿ ಎಂಬುದು ಒಂದು ಹೋಮದ ಕುಂಡ ಇದ್ದಂತೆ. ಅವರು ಮನೆಯಲ್ಲಿ ಹೋಮಾದಿಗಳನ್ನು ಮಾಡಿರಬಹುದು, ದೊಡ್ಡ ದೊಡ್ಡ ಹೋಮಾದಿಗಳನ್ನೇ ಮಾಡಿರಬಹುದು. ನಮ್ಮ ಶಕ್ತಿಯನುಸಾರವಾಗಿ ಮಾಡಿರೋದಿಲ್ಲ, ಏನೋ ಸಂಪತ್ತಿನ ಕೊರತೆಯಿಂದಲೋ ಯಾವುದೋ ಉದ್ದೇಶದಲ್ಲಿ ಮಾಡಿರೋದಿಲ್ಲ. ಆದರೆ ಅದನ್ನು ದರ್ಶನ ಮಾಡುವುದರಿಂದಲೇ ಪುಣ್ಯ ಎಂಬುದು ಬಂದಿರುತ್ತದೆ. ಅಲ್ಲಿ ಬಂದಂತಹ ಅಧ್ವರ್ಯುಗಳೆಲ್ಲ ಋತ್ವಿಜರು ಹೇಳುವಂತಹ ಮಂತ್ರಗಳನ್ನು ಶ್ರವಣ ಮಾಡುವುದರಿಂದಲೇ ನಮಗೆ ಪುಣ್ಯ ಬಂದಿರುತ್ತದೆ. ಅದೇ ನಮ್ಮ ಬಲಕಿವಿ ಎಂಬುದು ಒಂದು ಹೋಮದ ಕುಂಡ ಇದ್ದಂತೆ. ಅಲ್ಲಿ ಹಾಕುವಂಥ ಆಹುತಿಗಳು ಏನು, ಇಲ್ಲಿ ಸಮಿತ್ತನ್ನ, ಚರುವನ್ನ, ಆಜ್ಯವನ್ನ, ಹೋಮ ದ್ರವ್ಯಗಳನ್ನು, ಅನೇಕ ಪದಾರ್ಥಗಳನ್ನು ಯೋಗ್ಯವಾದದ್ದನ್ನು ಸಮರ್ಪಣೆಯನ್ನು ಮಾಡುವಂತಹ ಕ್ರಮ. ಅದೇ ರೀತಿ ಇಲ್ಲಿ ಹಾಕುವಂತಹ ಪದಾರ್ಥಗಳೇನು ಅಂತಂದರೆ, ಬ್ರಾಹ್ಮಣರು, ಋತ್ವಿಜರು, ಅಧ್ವರ್ಯುಗಳು ಅವರು ಹೇಳುವಂತಹ ವೇದ ಮಂತ್ರಗಳು, ಸ್ಮೃತಿ ಮಂತ್ರಗಳು, ಅದೇನೇ ಆಹುತಿಗಳು ಇದ್ದಂತೆ. ಏನು ನಾಶವಾಗ್ತದೆ, ಇಲ್ಲಿ ಎಲ್ಲವೂ ಕೂಡ ಹಾಕಿದಂತಹ ಸಮಿತಿ ಎಲ್ಲವೂ ಕೂಡ ಸುಟ್ಟು ಭಸ್ಮವಾಗಿ ಹೋಗ್ತದೆ. ಇಲ್ಲಿ ಏನು ನಾಶವಾಗ್ತದೆ ಅಂದರೆ, ನಾವು ಮಾಡಿದಂತಹ ಪಾಪಗಳು. ಅಘ ಶಬ್ದಕ್ಕೆ ಪಾಪ ಅಂತ ಅರ್ಥ. ಮಾಡಿದಂತಹ ಅನೇಕ ಪಾಪಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ನಾಶವಾಗಿ ಸುಟ್ಟು ಭಸ್ಮವಾಗಿ ಹೋಗ್ತದೆ. ಅಂತಹ ಶ್ರವಣದಿಂದಲೇ ಇಷ್ಟೆಲ್ಲ ಫಲ ಇದೆ. ಯಾಕೆ ಎಲ್ಲವನ್ನೂ ಕೂಡ ವೆಂಕಟೇಶ ದೇವರ ಚರಿತ್ರೆ ಆಗಲಿ, ಭಾಗವತಾದಿಗಳನ್ನಾಗಲಿ ಯಾಕೆ ಶ್ರವಣ ಮಾಡಬೇಕು ಅಂದರೆ, ಇಂತಹ ಫಲ ಇದೆ. ಸುಟ್ಟು ಭಸ್ಮವಾಗಿ ಹೋಗ್ತದೆ ನಾವು ಮಾಡಿದಂತಹ ಪಾಪಗಳೆಲ್ಲವೂ ಕೂಡ. ಅಷ್ಟೇ ಅಲ್ಲ, ಪುಣ್ಯದ ರಾಶಿಯೂ ಕೂಡ ತುಂಬತ್ತೆ. ಆ ಖಾಲಿ ಇರೋದೇ ಇಲ್ಲ, ಆ ಚಷಕ ಲೋಟ ಖಾಲಿ ಇರೋದೇ ಇಲ್ಲ. ಒಂದು ಪುಣ್ಯಾರ ತುಂಬ್ತಾ ಇರುತ್ತೆ ಅಥವಾ ಪಾಪಾರ ತುಂಬ್ತಾ ಇರುತ್ತೆ. ಪಾಪ ಖಾಲಿ ಆಯಿತು ಅಂತಂದರೆ, ಸಣ್ಣ ಸಣ್ಣದೇ ಪುಣ್ಯ ನಾವು ಮಾಡ್ತಾ ಇದ್ದೇವೆ ಅಂತಂದರೆ, ಆ ಪುಣ್ಯ ನಮಗೆ ಅದು ತುಂಬುತ್ತಾ ಹೋಗ್ತಾ ಇರ್ತದೆ. ಅದರಿಂದಾಗಿ ಫಲ ಸಿಕ್ಕೇ ಸಿಗ್ತದೆ. ಅದನ್ನೇ ಹೇಳ್ತಾರೆ, ನದೇವ ತೋಷಣಂ ವೃಥ. ಅದು ನಿಶ್ಚಿತವಾಗಿಯೂ ಕೂಡ ಫಲಪ್ರಾಪ್ತಿಯಾಗ್ತದೆ. ಕ್ರಮದಲ್ಲಿ ಮಾಧವ ಪೂರ್ವದಲ್ಲಿ ಮಾಡಿದಂತಹ ಸತ್ಕರ್ಮಗಳು, ಪೂರ್ವ ಜನ್ಮಗಳಲ್ಲಿ ಮಾಡಿದಂತಹ ಸತ್ಕರ್ಮಗಳು, ಅಂತ್ಯದಲ್ಲಿ ಮಾಡಿದಂತಹ ಸತ್ಕರ್ಮಗಳು ಎಲ್ಲವೂ ಕೂಡ ಅವನನ್ನು ಕೈ ಹಿಡಿದಿದೆ. ಅಜಾಮಿಳ ನಾರಾಯಣನ ಸ್ಮರಣೆಯನ್ನು ಮಾಡಿದ, ಕೇವಲ ಅಂತ್ಯದಲ್ಲಿ ದೇವರ ಸ್ಮರಣೆಯನ್ನು ಮಾಡಿದ್ದು. ಆ ಅಂತ್ಯದಲ್ಲಿ ದೇವರ ಸ್ಮರಣೆ ಮಾಡಿದ್ದರ ಫಲವಾಗಿ ಅವನಿಗೆ ಸದ್ಗತಿ ಆಯಿತು ಎಂಬುದಾಗಿ ನಾವು ಕೇಳ್ತೇವೆ. ದೊಡ್ಡ ಕತೆ ಸಂಕ್ಷೇಪವಾಗಿ ನಾವು ಚಿಂತನೆ ಮಾಡುವುದಾದರೆ, ಅಂತ್ಯದಲ್ಲಿ ಸ್ಮರಣೆಯನ್ನು ಮಾಡಿದ್ದರ ಫಲವಾಗಿ ಅವನಿಗೆ ಫಲ ಸಿಕ್ತು. ಗಜೇಂದ್ರನಿಗೂ ಅಷ್ಟೇ. ನಾರಾಯಣನನ್ನ ಅನೇಕ ಸಮಯದವರೆಗೂ ಅವನು ಕೂಡ ಕರೆದಿಲ್ಲ. ಮೊದಲಿಗೆ ತನ್ನ ಪ್ರಯತ್ನ ಆಯಿತು, ತನ್ನ ಪರಿವಾರದವರ ಪ್ರಯತ್ನಗಳಾಯಿತು. ಅವರು ಯಾರ ಪ್ರಯತ್ನಗಳಿಗೂ ಕೂಡ ಫಲ ಸಿಗದೇ ಇದ್ದಾಗ ಕೊನೆಯಲ್ಲಿ ನಮಗೆ ದೇವರ ಸ್ಮರಣೆ ಬಂತು. ಜನರ ಸ್ಮರಣೆ, ಜನರಿಂದಾಗಿ ಫಲ ಸಿಗದೇ ಇದ್ದಾಗ ಜನಾರ್ದನ ಸ್ಮರಣೆ ನಮಗೆ ಬರುತ್ತದೆ. ಮೊದಲಿಗೇನೆ ಜನಾರ್ದನನ ಸ್ಮರಣೆ ನಮಗೆ ಬಂತು ಅಂತಂದರೆ ನಾವು ದೊಡ್ಡ ಸ್ಥಾನಕ್ಕೆ ಹೋಗುವುದಕ್ಕೆ ಸಾಧ್ಯವಾಗ್ತದೆ. ಆದರೆ ಅದೇ ನಮ್ಮ ಏನೋ ಪೂರ್ವ ಕರ್ಮಗಳಿಂದಾಗಿ ಆ ಜನಾರ್ದನನ ಸ್ಮರಣೆ ಪ್ರಾರಂಭದಲ್ಲಿ ನಮಗೆ ಬರುವುದಿಲ್ಲ. ಹಾಗೆ ಬರುವಂತೆ ನಾವು ಮಾಡಬೇಕು. ಒಬ್ಬ ವ್ಯಕ್ತಿ ತಾನು ಮನೆಯಲ್ಲಿ ಒಬ್ಬ ಬಹಳ ವಯಸ್ಸಾಗಿರುವಂತಹ ಸ್ತ್ರೀ ಪ್ರಾರಂಭದಿಂದಲೂ ದುಷ್ಟಕೃತ್ಯಗಳನ್ನು ಮಾಡ್ತಾ ಇರೋದಾಗಲಿ ಅಥವಾ ಸತ್ಕರ್ಮಗಳನ್ನು ಮಾಡದೇ ಇರುವಂತಹ ಸ್ತ್ರೀ ಅಷ್ಟೆಲ್ಲವನ್ನು ಕೂಡ ಮಾಡ್ತಾ ಇದ್ದಾಳೆ. ಆದರೆ ಮನೆಯಲ್ಲಿ ಏನು ಪೂರ್ವ ಪುಣ್ಯ, ಮನೆಯಲ್ಲಿ ಬಂದಂತಹ ಸೊಸೆಯಂದಿರು ಒಳ್ಳೆ ಸತ್ಕರ್ಮ ಉಳ್ಳವರು. ಅವರು ಇವರ ಅಂತ್ಯ ಸಮಯದಲ್ಲಿ ಹೇಗಾದರೂ ದೇವರ ಸ್ಮರಣೆ ಬರೆಸಬೇಕು ಅಂತ ಭಾಗವತಾದಿಗಳನ್ನು ಶ್ರವಣ ಮಾಡಿದ್ರು.
ಕೊನೆಯಲ್ಲಿ ಹೇಗಾದ್ರೂ ಮಾಡಿ ದಕ್ಷ ಅವರ ಸ್ಮರಣೆಯನ್ನು ಬರೆಸೋಣ ಅಂತ ಚಿಂತನೆಯನ್ನು ಮಾಡಿದ್ರು. ಅದಕ್ಕೋಸ್ಕರವಾಗಿ ಅವಳ ರೇಷ್ಮೆ ಅತ್ಯಂತ ಪ್ರಿಯವಾದ, ಹೆಂಗಸರಿಗೆ ಅತ್ಯಂತ ಪ್ರಿಯವಾದದ್ದು ಸೀರೆ, ಅದರಲ್ಲೂ ರೇಷ್ಮೆ ಸೀರೆ. ಆ ಸೀರೆಯನ್ನ ಕಟ್ ಮಾಡೋದು, ಹೀಗಾದ್ರೂ ಮಾಡಿ ಹರಿಬೇಡ ಅಂತ ಹೇಳಿ ಹರಿಯ ಸ್ಮರಣೆಯನ್ನು ಮಾಡಲಿ ಅಂತ ಹೇಳಿ. ಆದರೆ ನೋಡಿ, ನಾವು ಪೂರ್ವದಲ್ಲಿ ಸ್ಮರಣೆ ಮಾಡಿದ್ರೆ ಮಾತ್ರ ಕೊನೆಯದಲ್ಲಿ ಬರುತ್ತೆ, ಕೊನೆಯ ಸಮಯದಲ್ಲಿ ಸ್ಮರಣೆ ಬರುತ್ತದೆ, ಇಲ್ಲದೆ ಇದ್ರೆ ಬರೋದೇ ಇಲ್ಲ. ಅವನು ಕೇವಲ ಈ ಮಾಧವನು ಅಷ್ಟೇ, ಕೇವಲ ಸ್ವಲ್ಪ ಕೊನೆಯ ಸಮಯದಲ್ಲಿ ಮಾತ್ರ ಮಾಡಿದ್ದಕ್ಕೋಸ್ಕರವಾಗಿ ಇಷ್ಟು ಫಲ ಸಿಕ್ಕಿರೋದಿಲ್ಲ. ಪೂರ್ವದಲ್ಲಿ ಮಾಡಿದ್ದಂತಹ ಪುಣ್ಯಗಳು, ವೇದಾಂತಗಳನ್ನು ಅಧ್ಯಯನ ಮಾಡಿದ್ದು, ನಿತ್ಯವೂ ಕೂಡ ವೈಶ್ವದೇವ ಮಾಡಿದ ಮೇಲೆ ದೇವರಿಗೆ ನಿವೇದಿತವಾದಂತಹ ಅನ್ನವನ್ನು ಸ್ವೀಕಾರವನ್ನು ಮಾಡಿದ್ದು, ಅದೆಲ್ಲದರ ಪುಣ್ಯ ಇಂದಿನ ಆ ದಿನ ಅವನಿಗೆ ಆ ರೀತಿಯಾದಂಥ ದೊಡ್ಡದಾದಂಥ ಫಲ ಸಿಕ್ಕಿದೆ. ಹೀಗೆ ಅವಳು ಕೊನೆಯ ಸಮಯದಲ್ಲಿ ಆ ರೇಷ್ಮೆ ಸೀರೆಯನ್ನ ಹರಿಯುವಾಗ ಹರಿಬೇಡ ಅಂತ ಹರಿಯ ಸ್ಮರಣೆ ಮಾಡದೇನೆ ಕಟ್ ಮಾಡಬೇಡ ಅಂತ ಹೇಳಿ ಅವಳು ಕೊನೆಯ ಸಮಯವನ್ನು ಹೊಂದಿದ್ಲು ಅವಳು. ಹೀಗೆ ಅದು ಬರಬೇಕು, ಆ ಹರಿ ಶಬ್ದ ಹೇಗಾದ್ರೂ ಕೂಡ ಬರಬೇಕು ಅಂತಂದ್ರೆ ನಾವು ಪೂರ್ವದಲ್ಲಿ ಮಾಡಿರಬೇಕು, ಅಷ್ಟು ಪುಣ್ಯವನ್ನು ಮಾಡಿದ್ರೆ ಮಾತ್ರ ಅದು ಸಾಧ್ಯವಾಗ್ತದೆ. ಹೀಗೇನೆ ಅವನು ಆ ಮಾಧವ ಮಾಡಿದ್ದ, ಅದರ ಫಲವಾಗಿ ಕೊನೆಯಲ್ಲಿ ಸ್ಮರಣೆ ಬಂತು. ಆ ಭಗವಂತನನ್ನ ಅಳಿಯನಾಗಿ ಪಡೆಯುವಂತಹ, ಲಕ್ಷ್ಮಿಯನ್ನ ಸೊಸೆಯನ್ನಾಗಿ ಮಗಳನ್ನಾಗಿ ಪಡೆಯುವಂತಹ ದೊಡ್ಡ ಸೌಭಾಗ್ಯವನ್ನು ಮುಂದಿನ ಜನ್ಮದಲ್ಲಿ ತಾನು ಪಡೆದುಕೊಂಡ. ಆದ್ದರಿಂದಾಗಿ ನಾವು ಎಷ್ಟು ಸಾಧ್ಯವೋ ಅಷ್ಟು ಪುಣ್ಯ ಸಂಪಾದನೆಯನ್ನು ಪ್ರಾರಂಭದಿಂದ ಮಾಡಬೇಕು. ನನಗೆ ವಯಸ್ಸಾದ ಮೇಲೆ, ರಿಟೈರ್ಡ್ ಆದ್ಮೇಲೆ ನಾನು ಉಪನ್ಯಾಸವನ್ನು ಕೇಳ್ತೇನೆ, 60 ವರ್ಷ ಆದ್ಮೇಲೆ ಏನ್ ಕೆಲಸ ಇದೆ, ಆರಾಮಿ ಕೂತ್ ಕೇಳೋಣ ಎಂಬುದಾಗಿ ನಮಗೆ ಬರಬಾರ್ದು. ಯಾಕೆಂದ್ರೆ ನಮ್ಮ ಕಾಲ ನಮಗೆ ಗೊತ್ತಿಲ್ಲ. ಒಮ್ಮೆ ಭೀಮಸೇನ ದೇವರು ಮತ್ತು ಧರ್ಮರಾಜನ ಮಧ್ಯೆ ನಡೆದ ಸಣ್ಣ ಒಂದು ಚಿಂತನೆ. ಧರ್ಮರಾಜ ತಾನು ದಾನವನ್ನು ಮಾಡ್ತಾ ಇರ್ತಂತೆ, ಅನೇಕ ರೀತಿಯಾದಂತಹ ದಾನಗಳನ್ನ. ಒಬ್ಬ ವ್ಯಕ್ತಿ ಬರ್ತಾನಂತೆ, ರಾತ್ರಿ ಸಮಯ ಬಂದ್ಬಿಟ್ಟು ಗಂಟೆಯನ್ನು ಬಾರಿಸುವುದಕ್ಕೆ ಪ್ರಾರಂಭ ಮಾಡ್ತಾನೆ. ಯಾಕೆ ಬಾರಿಸ್ತಾ ಇದ್ದೀಯ ಅಂತ ಹೇಳಿ ಕಳಿಸ್ತಾನೆ ಸೇವಕನ ಹತ್ರ. ಇಲ್ಲ, ಅವನಿಗೆ ದಾನ ಬೇಕಾಗಿದೆ ಅಂತೆ, ದಾನಕ್ಕೋಸ್ಕರ ಸ್ವೀಕಾರ ಮಾಡುವುದಕ್ಕೋಸ್ಕರ ಬಂದಿದ್ದಾನೆ ಅಂತ. ಆಗ ನಾಳೆ ಬಾ ಕೊಡ್ತೀನಿ ಅಂತ ಧರ್ಮರಾಜ ಹೇಳಿ ಕಳಿಸಿದ. ಆಮೇಲೆ ಅವನು ಭೀಮಸೇನ ಇರುವಂತಹ ಸ್ಥಳಕ್ಕೆ ಹೋಗಿ ಗಂಟೆಯನ್ನು ಬಾರಿಸಿದ. ಅವನು ಕರೆದ, ದಾನವನ್ನು ಕೊಟ್ಟ. ಧರ್ಮರಾಜನ ಹತ್ರ ಹೋಗಿದ್ದೆ, ನಾನು ಕೊಡಲಿಲ್ಲ, ಅವನು ನಾಳೆ ಬಾ ಅಂತ ಹೇಳಿದ. ಆಗ ಅವನು ಧರ್ಮರಾಜನಿಗೆ ಸಂತೋಷ ಆಗ್ಬಿಡ್ತು, ಭೀಮಸೇನ ದೇವನಿಗೆ ಸಂತೋಷ ಆಗ್ಬಿಡ್ತು. ಹೋಗಿ ಅವನು ಜೋರಾಗಿ ಗಂಟೆ ಬಾರಿಸೋಕೆ ಶುರು ಮಾಡಿದ್ದಾನೆ. ಆಗ್ಲೇ ಹೇಳಿ ಕಳಿಸಿದ್ದೀನಿ ಗಂಟೆಯನ್ನು ಬಾರಿಸೋದನ್ನ, ಒಟ್ಟು ಅವರಿಗೆ ತಿಳಿಸುವ ರೀತಿಯಾಗಿ ಅದನ್ನ ಬಾರಿಸಿದ. ಯಾಕೆ ಯಾರು ಬಾರಿಸ್ತಾ ಇದ್ರೆ ಭೀಮಸೇನ ಅಂತ ತಕ್ಷಣ ಇವನೇ ಇಟ್ಟು ಬಂದೆ. ಸೇವಕ ಯಾರೋ ಬೇರೆಯವರು ಅಂತ ತಕ್ಷಣದಲ್ಲಿ ಹೇಳಿ ಕಳಿಸಿದ. ಭೀಮಸೇನ ಅಂತ ತಕ್ಷಣದಲ್ಲಿ ಓಡಿ ಬಂದಿದ್ದಾನೆ. ಏನಾಯ್ತು ಅಂತ ಕೇಳಿದಾಗ ನನಗೆ ತುಂಬಾ ಸಂತೋಷ ಆಗ್ತಾ ಇದೆ ಅಂತಂದ. ಯಾಕೆ ಅಂತಂದ್ರೆ ನೀನು ನಾಳೆ ತನಕ ಬದುಕಿರ್ತೀಯ ಅಂತ ವಿಶ್ವಾಸ ನಿನಗಿದೆಯಲ್ಲ, ಅದಕ್ಕೆ ಅಂತ. ಆಗ ಅವನಿಗೆ ಜ್ಞಾನೋದಯ ಆಯ್ತು. ಯಾವುದು ನಮ್ಮ ಕೈಯಲ್ಲಿ ಇರೋದೇ ಇಲ್ಲ. ಕೊನೆಯ ಸಮಯದಲ್ಲಿ ನಾವು ಪುಣ್ಯ ಸಂಪಾದನೆ ಮಾಡ್ಕೊಂತೀವಿ ಅಂತ ಕೂತ್ರೆ ಆಗೋದೇ ಇಲ್ಲ. ಆ ಸಮಯದಲ್ಲಿ ಮತ್ತೆ ಅವನನ್ನು ಹುಡುಕಿಕೊಂಡು ಹೋಗಿ ಇವರೇ ದಾನವನ್ನು ಕೊಟ್ಟು ಬಂದಂತೆ. ಹೀಗೆ ಇದರಿಂದ ನಾವು ತಿಳಿಯುವುದೇನು ಅಂತಂದ್ರೆ ನಮ್ಮ ಸಮಯದ ಬಗ್ಗೆ ನಮಗೆ ಅರಿವಿಲ್ಲ. ಅದಕ್ಕೋಸ್ಕರವಾಗಿ ನಮಗೆ ಯಾವಾಗ ಸಿಗುತ್ತದೆಯೋ ಅವಾಗೇನೆ ಸತ್ಕರ್ಮಗಳನ್ನು ಮಾಡಿಬಿಡ್ಬೇಕು. ಯಾವುದೇ ರೀತಿಯಾಗಲಿ, ದಾನವನ್ನು ಮಾಡುವುದು ಅಥವಾ ದೇವರ ಸ್ಮರಣೆಯನ್ನು ಮಾಡುವುದು, ಹೇಳುವುದು, ಕೇಳುವುದು, ಏನಾದರೂ ನಮ್ಮ ಕೈಯಲ್ಲಿ ಏನೇನು ಸಾಧ್ಯವೋ ಅಂತಹ ಕರ್ಮಗಳನ್ನು ಮಾಡಿ ಪುಣ್ಯ ಸಂಪಾದನೆಯನ್ನು ಮಾಡಬೇಕು ಎಂಬುವಂಥ ಸಂದೇಶ ಇದರಿಂದ ನಮಗೆ ತಿಳಿದು ಬರುತ್ತದೆ. ಇದಾದ ನಂತರದಲ್ಲಿ ಆ ಶೇಷಗಿರಿಯ ವರ್ಣನೆಯನ್ನು ತಿಳಿಸ್ಕೊಡ್ತಾ ಇದ್ದಾರೆ. ಸಾಕ್ಷಾತ್ ಶೇಷದೇವರೇ ಆ ಪರ್ವತದ ರೂಪದಲ್ಲಿ ಇದ್ದಾರೆ ಸಂಪೂರ್ಣವಾಗಿ. ನಮಗೆ ಅನ್ನಿಸ್ಬಿಡುತ್ತದೆ ಇದೇನು ಇದು ಒಂದು ಕಲ್ಲು ಸುಮ್ಮನೆ ಹತ್ಕೊಂಡು ಹೋಗ್ಬಿಡೋದು ಅಲ್ಲ, ಸಾಕ್ಷಾತ್ ಶೇಷನ ರೂಪ ಅದು. ಹೀಗೇನೆ ತಿಳಿಸ್ತಾ ಹೋಗ್ತಾರೆ. ಜನಕೋವಾಚ ಮರುತ್ಪ್ರಾಯಿ ಬ್ರಹಾಯಿ ರಾಜಾನಂ ಭಗವಾನ್ ಆಗಮಿಷ್ಯತಿ ಇದಿತ್ವಯೋದಿತಂ ಪೂರ್ವಂ ತನ್ಮಮಾ ಚಕ್ಷ್ವವಿಸ್ತರಾತ್. ಹೀಗೆ ಆ ವಾಯುದೇವರು ಹೇಗೆ ಅದನ್ನ ಪರ್ವತ ರೂಪದಲ್ಲಿ ನಿಂತಿದ್ದಾರೆ ಅದೆಲ್ಲವನ್ನು ಕೂಡ ನಮಗೆ ತಿಳಿಸಿ ಎಂಬುದಾಗಿ ಕೇಳಿದಾಗ ಅದನ್ನ ವಿಸ್ತಾರವಾಗಿ ತಿಳಿಸ್ತಾ ಇದ್ದಾರೆ. ಮತ್ತೆ ವರಾಹರೂಪಿ ಭಗವಂತ, ಅಲ್ಲಿ ಸನ್ನಿಹಿತರಾಗಿರುವಂಥ ವಿಷಯ, ಆಕಾಶರಾಜನ ಚರಿತ್ರೆ ಎಲ್ಲವನ್ನು ಕೂಡ ವಿಸ್ತಾರವಾಗಿ ನಮಗೆ ತಿಳಿಸಿಕೊಡಿ ಎಂಬುದಾಗಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಆ ಪ್ರಶ್ನೆಗೆ ಉತ್ತರ ರೂಪದಲ್ಲಿ ಪ್ರಾರಂಭವನ್ನು ಮಾಡಿದ್ದಾರೆ. ಶತಾನಂದೋವಾಚ ಪುರಾತು ಋಷಯ ಸರ್ವೇ ಕಶ್ಯಪಾದ್ಯ ಮುನೀಶ್ವರಾ ಸುಮುಖಂ ಜಾಹ್ನವೀ ತೀರೆ ಸಂತೋಷಾಶ್ಚಕ್ರಿರೇ ದ್ವಿಜಾಹ. ಶತಾನಂದರು ಪ್ರಾರಂಭವನ್ನು ಮಾಡಿದ್ರು. ಎಲ್ಲ ಕಶ್ಯಪಾದಿ ಋಷಿಗಳು ಸೇರಿ ಯಜ್ಞವನ್ನು ಮಾಡ್ತಾ ಇದ್ದಾರೆ. ಯಜ್ಞವನ್ನು ಮಾಡುವಂತಹ ಸಮಯ, ಸ್ಥಳ ಜಾಹ್ನವೀ ತೀರೆ. ನೋಡಿ, ಬೇಕಾದಷ್ಟು ಸ್ಥಳ ಇರುತ್ತದೆ, ಆದರೆ
ಪುಣ್ಯಕ್ಷೇತ್ರಗಳು ಪುಣ್ಯತೀರ್ಥವನ್ನೇ ಆರಿಸ್ಕೊಂತಾರೆ. ಯಾಕೆ ಅಂದರೆ ಪುಣ್ಯ ಜಾಸ್ತಿ ಬರಲಿ ಅಂತ ಹೇಳಿ. ಆ ಕ್ರಮದಲ್ಲಿ ನಡೀತಾ ಇದೆ. ಆರ್ಯ ಸತ್ಕರ್ಮಗಳೆಲ್ಲವೂ ಕೂಡ ನಡೆಯುವಾಗ ನಾರದರು ಹೋಗಿದ್ದಾರೆ. ನೋಡಿ, ನಾರದರು ನಮಗೆ ಮಾಡುವಂತಹ ಅನುಗ್ರಹ ಅದು ಸಣ್ಣದಲ್ಲ, ಬಹಳ ದೊಡ್ಡದು. ದೇವರ್ಷೀಣಾಂಶ ನಾರದಃ ಎಂಬುದಾಗಿ ಹೇಳ್ತಾರೆ ಗೀತೆಯಲ್ಲಿ. ಕೃಷ್ಣ ಪರಮಾತ್ಮ ಗೀತೆಯ ಉಪದೇಶವನ್ನು ಮಾಡುವಾಗ ನನ್ನ ವಿಭೂತಿ ರೂಪ, ನನ್ನ ಸನ್ನಿಧಾನ ಎಲ್ಲೆಲ್ಲಿದೆ ಎಂಬುದಾಗಿ ತಿಳಿಸುವಾಗ ಅನೇಕ ಪದಾರ್ಥಗಳ ಬಗ್ಗೆ, ದೇವತೆಗಳಲ್ಲಿ, ವೃಕ್ಷಗಳಲ್ಲಿ ಎಲ್ಲ ಇದೆ ಅಂತ ಎಲ್ಲವನ್ನೂ ಕೂಡ ಹೇಳುವಾಗ ಅಶ್ವತ್ಥ ಸರ್ವವೃಕ್ಷಾಣಾಂ ಅಂತ ನಿನ್ನೆ ಕೇಳಿದ್ವಿ. ಅಶ್ವತ್ಥ ವೃಕ್ಷದಲ್ಲಿ ಇದೆ, ವೃಕ್ಷಗಳಲ್ಲಿ ಏನೇ ಶ್ರೇಷ್ಠವಾದದ್ದು ಅಶ್ವತ್ಥ ವೃಕ್ಷ, ಅದರಲ್ಲಿ ನನ್ನ ಸನ್ನಿಧಾನ ಇದೆ ಅಂತ ಹೇಳಿ. ಹಾಗೆ ದೇವರ್ಷಿಗಳಲ್ಲಿ ನಾರದರಲ್ಲಿ ನನ್ನ ಸನ್ನಿಧಾನ ಇದೆ ಅಂತ ಹೇಳಿ. ಹೀಗೇನೆ ಆ ನಾರದರು ಬಂದು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಕೋ ಭುಂಕ್ತೆ ಯಜ್ಞ ಸುಫಲಂ ಕೋವಾದ್ವರ್ಯುಶ್ಚ ದೇವತಾ ಕೃತಂ ಯಜ್ಞಫಲಂ ಕಸ್ಯ ಚಾರ್ಪ್ಯತೆ ಮುನಿಪುಂಗವಾಹ. ಅವರು ಕೇಳ್ತಾರೆ, ನಾರದರು ಬಂದು, ಇಲ್ಲಿ ನಾವೊಂದು ಚಿಂತನೆಯನ್ನು ಮಾಡಬೇಕು. ಕೇಳುವಂಥವರು ನಾರದರು ಮಹಾಯೋಗ್ಯರಾದವರು, ಆದರೆ ಕೇಳಿಸಿಕೊಳ್ತಾ ಇರೋರ ಕಶ್ಯವಾದಿಗಳು ಸಾಮಾನ್ಯರಾದವರಲ್ಲ, ಮಂತ್ರದ್ರಷ್ಟಾರರವರೆಲ್ಲ. ಅಂಥವರು ಅವರಿಗೆ ಗೊತ್ತಿದೆಯೋ ಇಲ್ಲ ಅಂತ ಸಂಶಯವೇ ಬೇಡ, ಸ್ಪಷ್ಟವಾಗಿ ಇದೆ. ಭಗವಂತನೇ ಸರ್ವೋತ್ತಮ, ಶ್ರೀಮನ್ನಾರಾಯಣನೇ ಸರ್ವೋತ್ತಮ, ಸಮಸ್ತ ಜಗತ್ತಿಗೆ ಮುಖ್ಯ ಪ್ರತಿಭಾ ಕಾರಣನಾದವನು ಅವನೇ ಎಂಬುವಂಥ ಸಂದೇಶ ಪ್ರತಿಯೊಬ್ಬ ಋಷಿಗಳಿಗೂ ಕೂಡ ಗೊತ್ತಿದೆ. ಆದರೂ ಕೂಡ ನಮ್ಮೆಲ್ಲರ ಶಿಕ್ಷಣೆಗೋಸ್ಕರವಾಗಿ. ಯಾಕೆ ಅಂತಂದರೆ ಕಲಿಯುಗದಲ್ಲಿ ಮುಂದೆ ಬರುವಂಥ ಜನರಿಗೆ ಅನೇಕ ರೀತಿಯಾದಂಥ ಮೋಹಗಳು ನಡೀತಾ ಹೋಗ್ತದೆ. ಕಲಿಯ ಆವೇಶದಿಂದಾಗಿ ಅನೇಕ ರೀತಿಯಾಗಿ ತಿಳಿತಾ ಹೋಗ್ತಾರೆ. ಅದರಲ್ಲಿ ಒಂದಿಷ್ಟು ಅಜ್ಞಾನದಿಂದ ಏನೂ ಕೂಡ ತಿಳಿದೇ ಇದ್ದವರು ಕೆಲವರು ವಿಪರೀತ ಜ್ಞಾನ, ಏನೋ ಬೇರೆ ರೀತಿಯಾಗಿ ತಿಳಿಯುವಂಥವರು, ಕೆಲವರು ಸರಿಯಾದ ರೀತಿಯಾಗಿ, ಕೆಲವರು ಅರ್ಧಂಬರ್ಧ ಸಂಶಯದಲ್ಲಿ ಮಧ್ಯದಲ್ಲಿ ಕೂತ್ಕೊಂತಾರೆ. ಸ್ಥಾಣುರ್ವ ಪುರುಷೋವ ಅಂತೇಳಿ ದೂರದಲ್ಲಿರುವಂಥ ಯಾವುದೋ ಒಂದು ಸಣ್ಣ ಗಿಡವನ್ನು ನೋಡಿ ಇದು ಮರವೋ ಅಥವಾ ಮನುಷ್ಯನೋ, ಕೈಕಾಲುಗಳೆಲ್ಲವೂ ಕೂಡ ಕಂಡಂಗಾಗತ್ತೆ. ಮರದಲ್ಲಿ ಟೊಂಗೆಗಳಿರುತ್ತದೆ ಅಲ್ಲ, ಇದು ಮನುಷ್ಯನೋ ಅಥವಾ ವೃಕ್ಷವೋ ಎಂಬ ಸಂಶಯ ಬಂತು. ಈ ಪರಿಸ್ಥಿತಿಯಲ್ಲಿ ಇದ್ದಾಗ ಯಾರು ಏನು ಹೇಳ್ತಾರೋ ಅದೇ ಸತ್ಯ ಎಂಬುದಾಗಿ ನಂಬುವಂಥ ಪರಿಸ್ಥಿತಿ ಬಂದ್ಬಿಡುತ್ತದೆ. ಅದಕ್ಕೋಸ್ಕರವಾಗಿ ಅದನ್ನು ಸರಿಯಾಗಿ ತಿಳಿಯಬೇಕು. ಮುಂದೆ ಬರುವಂಥ ಜನರಿಗೆ ಸರ್ವಥಾ ಸಂಶಯ ಬರಲೇಬಾರದು ಎಂಬುವಂತಹ ಜ್ಞಾನವನ್ನು ಮಾಡಿಸುವುದಕ್ಕೋಸ್ಕರವಾಗಿ ಇವರೆಲ್ಲರೂ ಕೂಡ ಸೇರಿ ಒಂದು ಲೀಲೆಯನ್ನು ತೋರಿಸ್ತಾ ಇದ್ದಾರೆ. ಹೊರತು ಅವ್ರು ಯಾರಿಗೂ ಕೂಡ ಸಂಶಯ ಎಂಬುದು ಸರ್ವಥಾ ಇಲ್ಲ. ಅವರು ಕೇಳಿದ್ರು, ಯಾರು ಈ ಯಜ್ಞದ ಫಲವನ್ನು ಯಾರಿಗೆ ನೀವು ಸಮರ್ಪಣೆ ಮಾಡ್ತೀರಾ? ಕೃಷ್ಣಾರ್ಪಣ ಮಸ್ತು ಅಂತ ಹೇಳ್ತೀರೋ, ಬ್ರಹ್ಮಾರ್ಪಣ ಮಸ್ತು ಅಂತ ಹೇಳ್ತೀರೋ, ಶಿವಾರ್ಪಣ ಮಸ್ತು ಅಂತ ಹೇಳ್ತೀರೋ? ಈ ರೀತಿಯಾಗಿ ಕೋವಾಧ್ಯೇಯ ಸುರೋತ್ತಮ, ಯಾರು ಎಲ್ಲ ದೇವತೆಗಳಿಗೂ ಒಡೆಯನಾದವನು, ಮುಖ್ಯರಾದವನು ಯಾರು? ಈ ರೀತಿಯಾಗಿ ಯಜ್ಞಫಲವನ್ನು ಸಮರ್ಪಣೆ ಯಾರಿಗೆ, ಎಲ್ಲವನ್ನು ಕೂಡ ನಮಗೆ ತಿಳಿಸಿಕೊಡಿ. ಯಾಕೆಂದರೆ ಯಾರು ಅತ್ಯಂತ ಶ್ರೇಷ್ಠನೋ ಅವನಿಗೆ ನೀವು ಸಮರ್ಪಣೆಯನ್ನು ಮಾಡಬೇಕು. ಯಾರು ಅಂತ ವ್ಯಕ್ತಿ ಅದನ್ನು ಹೇಳಿ ಎಂಬುದಾಗಿ ಕೇಳಿದಾಗ ಅವರೆಲ್ಲರೂ ಕೂಡ ಸಂಶಯಾರ್ಥಂ ಸಮಾಪನ್ನಾ ಕಥಮತ್ರ ವಿಚಾರ್ಯತಾಂ, ಸಂಶಯ ಬಂದಂತೆ ತೋರಿಸ್ತಾರಂತೆ. ಅರ್ಥ ಶಬ್ದಕ್ಕೆ ಅರ್ಥೋಭಿರೇವ ರೈವಸ್ತು ಪ್ರಯೋಜನ ನಿವೃತ್ತಿಷು ಎಂಬುದಾಗಿ ಹೇಳ್ತಾರೆ. ಅರ್ಥ ಶಬ್ದಕ್ಕೆ ನಿವೃತ್ತಿ ಅಂತ, ಸಂಶಯದ ನಿವೃತ್ತಿಗೋಸ್ಕರವಾಗಿ ಕೇಳಿದ್ರು ಅಂತ. ಆಗಲೇ ಹೇಳಿದೆ ಶಿಷ್ಯ ಶಿಕ್ಷಣಕ್ಕೋಸ್ಕರವಾಗಿ ಅಂತ ಚಿಂತನೆ. ಆಗ ಅವರೆಲ್ಲರೂ ಕೂಡ ವಿಚಾರ ಮಾಡ್ತಾರೆ, ಯಾರಿಗೆ ಸಮರ್ಪಣೆ ಅಂತ ಹೇಳಿ. ಅದಕ್ಕೋಸ್ಕರವಾಗಿ ಅವರು ಮಧ್ಯದಲ್ಲಿ ಏನೇ ಶುರುವಾಗತ್ತೆ. ಇತಿ ನಾರದ ವಾಕ್ಯಂತು ಶ್ರುತ್ವಾದೇ ಮುನಿಪುಂಗವ, ಅವರ ಮಧ್ಯೆ ಯಾರಿಗೆ ಸಮರ್ಪಣೆ ಮಾಡಬೇಕು, ಯಾರಿಗೆ ಸಮರ್ಪಣೆ ಅಂತ ಮಾತುಗಳು ನಡೀತಾ ಹೋಗುತ್ತೆ. ಇವರಿಗೆ ಇವರಿಗೆ. ನೋಡಿ, ನಾರದರು ಮತ್ತೆ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಕಳಿಸುವಾಗ ಭೃಗು ಋಷಿಗಳಿಗೆ ಕಳಿಸೋಣ ಅಂತೇಳಿ. ಯಾಕೆಂದರೆ ಮಹರ್ಷೀಣಾಂ ಭೃಗುರಹಂ, ಮಹರ್ಷಿಗಳಲ್ಲಿ ಭೃಗು ಋಷಿಗಳಲ್ಲಿ ನನ್ನ ಸನ್ನಿಧಾನ ಇದೆ ಅಂತ ಕೃಷ್ಣ ಹೇಳಿದ್ದಾನೆ ಗೀತೆಯಲ್ಲಿ. ಆ ಭೃಗು ಋಷಿಗಳನ್ನ ಕಳಿಸೋಣ ಅಂತ ಎಲ್ಲರೂ ಕೂಡ ನಿಶ್ಚಯವನ್ನು ಮಾಡಿಕೊಂಡ್ರು. ಸರಿ ಆಯಿತು. ಭೃಗು ಋಷಿಗಳಿಗೆ ಮತ್ತೊಂದು ವಿಶೇಷತೆ ಏನು, ಅವರಲ್ಲಿ ಬೇರೆ ಯಾರಾದ್ರೂ ಕಳಿಸ್ಬೋದಾಯ್ತಲ್ಲ, ಅವರೇ ಯಾಕೆ ವಿಶೇಷತೆ ಅಂದರೆ ವೃಷಂ ಗಚ್ಚದೀತಿ ಭೃಗು ಅಂತ, ಬೇಗವಾಗಿ ಹೋಗುವವರು, ಶೀಘ್ರವಾಗಿ ಹೋಗಿ ಬರಬೇಕು. ಯಾವುದೋ ಒಂದು ಕೆಲಸ ಹೇಳಿದ್ರು ಅಂತಂದರೆ, ಮನೆಯಲ್ಲಿ ಗಂಡ ಪೂಜೆ ಮಾಡ್ತಾ ಕುಳಿತಿರ್ತಾರೆ,
ಪಂಚಾಮೃತ ಅಭಿಷೇಕ ಮಾಡಬೇಕಾಗಿದೆ, ಹಾಲು ಮೊಸರು ಏನೋ ಒಂದು ಬೇಕಾಗಿದೆ, ಇನ್ನೂ ತಂದಿಲ್ಲ. ತರಬೇಕು ಅಂತ ಅಂಗಡಿಗೆ ಹೋಗಿದ್ದು, ಅಲ್ಲಿ ಯಾರೋ ಸಿಕ್ಕರು ಅಂತ ಅವ್ರ ಜೊತೆ ಕೂತು ಹರಟೆ ಅವಳು ಹಂಗೆ ನಿಂತಲ್ಲೇ ಹರಟೆ ಶುರು ಮಾಡಿಬಿಟ್ಕೊಂಡ್ಬಿಡೋದು. ಇಲ್ದ್ರಿ ಇವ್ರ ಮನೆ ಹಿಂಗಾಯ್ತಂತೆ. ಶುರುವಾಯಿತು ಅಂತಂದ್ರೆ ಇಲ್ಲಿ ಮಾಡ್ತಿರುವಂತಹ ಅಭಿಷೇಕ ಮಾಡ್ತಿರೋರು ಕಾಯ್ತಾ ಇದ್ದಾರೆ, ಮಾಡುವಂತ ಜಪಗಳೆಲ್ಲ ಮುಗೀತು. 72 ಮಂತ್ರ ಉಪದೇಶ ತಗೊಂಡಿದ್ರು, ಅವೆಲ್ಲವೂ ಕೂಡ ಮುಗೀತು. ಆದರೆ ಇನ್ನೂ ಹೆಂಡತಿ ಮಾತ್ರ ಬಂದಿಲ್ಲ. ಅಲ್ಲಿ ಚರ್ಚೆ ಶುರು ಆಗ್ಬಿಟ್ಟಿದೆ. ಹೀಗೆ ಯಾಕೆಂದ್ರೆ ಆ ಶಬ್ದವೇ ಹೇಳುತ್ತಲ್ಲ, ಮಾತೆಯರು, ಮಾತು ಅದೊಂಥರ ವಿಶೇಷವಾದಂತಹ ಶಕ್ತಿ. ಅದು ನಡೀತಾ ಇದೆ, ಇನ್ನೆಷ್ಟೊತ್ತಾದ್ರೂ ಕೂಡ ಬಂದಿಲ್ಲ. ಇವರಿಗೆ ಆ ಜಪ ಮುಗೀತು, ಸಿಟ್ಟು ಜಾಸ್ತಿ ಆಗ್ತಾ ಇದೆ. ಆ ಸಿಟ್ಟಿನಲ್ಲೇ ಇನ್ನು ಬಂದಿಲ್ಲ ಬಂದಿಲ್ಲ ಅಂತ ಜಪಮಣಿ ಓಡ್ತಾ ಇದೆ, ಆದ್ರೆ ಮಂತ್ರ ಮುಗಿದೋಗಿದೆ, ಏನೇ ಹೇಳಬೇಕು ಗೊತ್ತಾಗ್ತಿಲ್ಲ. ಆ ಪರಿಸ್ಥಿತಿ ಬಂದ್ಬಿಡತ್ತೆ. ಅದಕ್ಕೋಸ್ಕರ ಯಾರ್ಯಾರ್ದೋ ಕಳಿಸ್ಬಿಟ್ರೆ, ಅವರು ಮಾತಾಡ್ತಾ ಕುಳಿತ್ಕೊಂಡ್ಬಿಟ್ರೆ ಏನ್ ಮಾಡೋದು? ವೃಷಂ ಗಚ್ಚತಿ, ಬೇಗ ಹೋಗಿ ಬರಬೇಕು. ಅದಕ್ಕೋಸ್ಕರವಾಗಿ ಭೃಗು ಋಷಿಗಳನ್ನ ಕಳಿಸಿದ್ರು. ವೃಷಂ ಶೀಘ್ರಂ ಸಮುದ್ದಿಷ್ಟಂ ಗತಿರ್ಗಮನ ಮುಚ್ಚದೆ ಕಾರ್ಯಾರ್ಥಂ ತ್ವರೆಯಾಯಾತಿ ಅಥೋ ಭೃಗುರಿತೀರಿತಃ. ಕೆಲಸಕ್ಕೆ ಏನಾದ್ರು ಹೇಳಿದ್ರು ಅಂದ್ರೆ ಬೇಗ ಹೋಗಿ ಮಾಡ್ಕೊಂಡ್ಬರುವುದರಲ್ಲಿ ಅತ್ಯಂತ ಯೋಗ್ಯರಾದವರು ಭೃಗು ಋಷಿಗಳು. ಅದಕ್ಕೋಸ್ಕರವಾಗಿ ಅವರನ್ನ ಕಳಿಸಿದ್ರು ಅಂತ ಹೇಳಿ. ಸರಿ, ಮತ್ತೆ ಇನ್ನೊಂದೇನು ಉದ್ದೇಶ ಅಂತಂದ್ರೆ, ಒಂದು ಸಿದ್ಧವಾಗ್ಬಿಟ್ಟಿದೆ, ಯಾರಿಗೆ ಸಮರ್ಪಣೆ ಮಾಡಬೇಕು ಅಂದ್ರೆ 3 ಜನರನ್ನ ಆರಿಸ್ಕೊಂಡು, ಒಂದು ಬ್ರಹ್ಮ, ಒಂದು ವಿಷ್ಣು, ಒಂದು ಮಹೇಶ್ವರ. ಬೇಕಾದಷ್ಟು ಜನ ದೇವತೆಗಳು, ಇಂದ್ರಾದಿಗಳೆಲ್ಲ ಇದ್ರು. ದೇವತೆಗಳಿಗೆ ಒಡೆಯ, ಅವ್ರನ್ನೆಲ್ಲ ಆರಿಸ್ಕೋಬೋದಾಯ್ತು ಅಂತಂದ್ರೆ ಹೇಳ್ತಾರೆ, ಕೋಭುಂಕ್ತೆ ಯಜ್ಞ ಸಫಲಂ ಅಂತ ಹೇಳೋ ಶಬ್ದದಲ್ಲಿ ಕಹ ಅಂತ ಒಂದು ಶಬ್ದ ಪ್ರಯೋಗ ಮಾಡಿದ್ದಾರೆ. ನಾರದರೇ ಅದನ್ನು ಉತ್ತರ ಕೊಟ್ಬಿಟ್ಟಿದ್ದಾರೆ ಮೊದಲಿಗೆ. ಕಹ ಶಬ್ದದಿಂದಾಗಿ 3 ಜನ ಮಾತ್ರ ತಗೊಳ್ಳೋಕೆ ಸಾಧ್ಯ. ಕಹ ಇತಿ ಬ್ರಹ್ಮ, ವಿಷ್ಣು, ಮಹೇಶ್ವರ, 3 ಜನ ಮಾತ್ರ ಕ ಶಬ್ದದಿಂದ. ಏಕಾಕ್ಷರ ಕೋಶ ಅಂತ ಇದೆ, ಅಂದ್ರೆ ಒಂದೊಂದು ಅಕ್ಷರದಿಂದ ಯಾರನ್ನ ಕರೆಯುವುದು ಅಂತ ಹೇಳಿ. ಹಂಗೆ ಕ ಶಬ್ದದಿಂದಾಗಿ ಬ್ರಹ್ಮನನ್ನ, ವಿಷ್ಣುವನ್ನ, ಮಹೇಶ್ವರನನ್ನ, ರುದ್ರ ಅಂದ್ರೆ ಮಹೇಶ್ವರ ಒಂದೇ, ಅವರನ್ನ ಕರೆಯುವಂತಹ ಒಂದು ಕ್ರಮ. ಅದೇ ರೀತಿಯಾಗಿ ನೋಡಿ, ವಿಷ್ಣುವಿಗೆ ಅಕಾರೋ ವಿಷ್ಣುರುಚ್ಯತೆ, ಆ ಅಕ್ಷರ, ಕ, ಹ, ಯ, ಪ್ರ, ವಿ, ಸಂ, ಈ ರೀತಿಯಾದಂಥ ಇಷ್ಟು ಅಕ್ಷರಗಳೇನಿದೆಯಲ್ಲ, ಇಷ್ಟು ಅಕ್ಷರಗಳಿಂದಾಗಿ ಭಗವಂತ ವಾಚ್ಯನಾಗಿದ್ದಾನೆ. ಎಲ್ಲ ಅಕ್ಷರಗಳಿಂದನೂ ಮುಖ್ಯವಾಗಿ ಅವನೇ. ವೇದದಲ್ಲಿ ಬರುವಂಥ ಒಂದೊಂದು ಅಕ್ಷರವೂ ಪ್ರತಿಯೊಂದರಲ್ಲೂ ಮುಖ್ಯ ವಾಚ್ಯನಾದವನು, ಪ್ರತಿವಾದ್ಯನಾದವನು ಅವನೇ. ಆದರೆ ಒಂದಿಷ್ಟು ವಿಶೇಷ ಅಂತ ತಿಳಿಸಿರ್ತಾರೆ. ಆ ವಿಶೇಷ ಉದಾಹರಣೆಗೆ ಪುರುಷ ಸೂಕ್ತ, ಶ್ರೀ ಸೂಕ್ತ, 2 ಸೂಕ್ತಗಳಿದೆ ಅನ್ಕೊಳ್ಳೋಣ, ಪ್ರಸಿದ್ಧವಾದದ್ದು. ಪುರುಷ ಸೂಕ್ತದಿಂದಾಗಿ ವಿಷ್ಣುವಿನ ಮಾತ್ರ ಸ್ತೋತ್ರ, ಇನ್ಯಾರನ್ನೂ ಸ್ತೋತ್ರ ಮಾಡುವುದಿಲ್ಲ. ಆದರೆ ಶ್ರೀ ಸೂಕ್ತದಿಂದಾಗಿ ಲಕ್ಷ್ಮೀಯ ಸ್ತೋತ್ರವೂ ಆಗಿದೆ. ಅದು ಅಂದರೆ ಲಕ್ಷ್ಮಿ ಅಷ್ಟೇನಾ? ಇಲ್ಲ, ಪುರುಷ ಭಗವಂತನೂ ಕೂಡ ಬಂದ. ಆ ಶ್ರೀ ಸೂಕ್ತ ಸ್ತೋತ್ರ ಮಾಡಿದರೆ ಲಕ್ಷ್ಮಿಯ ಸ್ತೋತ್ರವೂ ಆಯಿತು, ಭಗವಂತನ ಸ್ತೋತ್ರವೂ ಆಯಿತು. ಇನ್ನು ಸ್ವಲ್ಪ ಕೆಳಗೆ ಬರೋಣ. ಬಳಿತ ಸೂಕ್ತವನ್ನು ನಾವು ಹೇಳಿದ್ವಿ, ಹನುಮಂತ ದೇವರ ಸ್ತೋತ್ರ. ಅದನ್ನು ಹೇಳಿದಾಗ ಹನುಮಂತ ದೇವರ ಸ್ತೋತ್ರವೂ ಆಯಿತು, ಲಕ್ಷ್ಮಿಯ ಸ್ತೋತ್ರವೂ ಆಯಿತು, ದೇವರ ಸ್ತೋತ್ರವೂ ಆಯಿತು. ಹೀಗೆ ನಾವು ಕೆಳಗೆ ಬಂದಷ್ಟು ಆ ಮೇಲಿನ ದೇವತೆಗಳ ಎಲ್ಲರ ಸ್ತೋತ್ರವೂ ಕೂಡ ಮಾಡಿದಂಗೆ ಆಗ್ತದೆ. ಇಂದ್ರ ಸೂಕ್ತ ಇರ್ಬೋದು, ಅಗ್ನಿ ಸೂಕ್ತವನ್ನು ನಾವು ಪಠನೆಯನ್ನು ಮಾಡಿದರೆ ಹನುಮಂತ ದೇವರ ಸ್ತೋತ್ರವೂ ಆದಂಗಾಗುತ್ತೆ, ಲಕ್ಷ್ಮಿಯ ಸ್ತೋತ್ರವೂ ಆಗುತ್ತದೆ, ದೇವರ ಸ್ತೋತ್ರವೂ ಆಗ್ತದೆ. ಸುಧಾದಲ್ಲಿ ಇದನ್ನು ತಿಳಿಸಿಕೊಡ್ತಾರೆ ಈ ವಿಷಯಗಳನ್ನೆಲ್ಲ. ಹೀಗೆ ಆ ಎಲ್ಲ ಶಬ್ದದಲ್ಲೂ ಮುಖ್ಯ ಪ್ರತಿಪಾದ್ಯನಾದವನು ಭಗವಂತ ಆದರೂ ಕೂಡ ಉಳಿದಂತಹ ದೇವತೆಗಳು ಕೂಡ ಅಮುಖ್ಯ ವೃತ್ತಿಯಿಂದಾಗಿ ಅವರು ಕೂಡ ಈ ಸ್ತೋತ್ರದಿಂದ ತಿಳಿದು ಬರ್ತಾ ಇರ್ತಾರೆ. ಆದರೆ ಕೆಲವು ಸ್ತೋತ್ರಗಳು ಮಾತ್ರ, ವಿಷ್ಣು ಸೂಕ್ತವಾಗಲಿ, ಪುರುಷ ಸೂಕ್ತ, ಒಂದಿಷ್ಟುಗಳು ಮಾತ್ರ ದೇವರನ್ನು ಮಾತ್ರ ತಿಳಿಸಿಕೊಡ್ತಾರೆ. ಹೀಗಿರುವ ರೀತಿಯಾಗಿಯೇ ಈ ಒಂದು ಕೆಲವು ಅಕ್ಷರಗಳು ಮಾತ್ರ ವಿಶೇಷ ಭಗವಂತನನ್ನು ಮಾತ್ರ ತಿಳಿಸಿಕೊಡ್ತವೆ. ಅವುಗಳಲ್ಲಿ ಇದು ಒಂದು. ಅದರಲ್ಲಿ ಕ ಎನ್ನುವ ವಿಶೇಷತೆ ಏನಂದ್ರೆ ಈ 3 ಜನರನ್ನು ಕೂಡ ತಿಳಿಸಿಕೊಡುವಂತಹ ಶಬ್ದಗಳು. ಆದ್ರಿಂದ ನಾರದರು ಅದನ್ನು ಮೊದಲಿಗೆ ತಿಳಿಸಿಕೊಟ್ರು. ಕೋ ಭುಂಕ್ತೆ ಕಹ ಅಂತಂದ್ರೆ ಈ 3 ಜನ, ಇವರಲ್ಲಿ ಯಾರನ್ನ ನೀವು ಆರಿಸ್ಕೊಂತೀರಾ? ಯಾಕೆಂದ್ರೆ ಜಗತ್ತಿನಲ್ಲಿ ಒಂದು ಪ್ರಸಿದ್ಧಿಯಾಗಿದೆ, ಸೃಷ್ಟಿಕರ್ತ, ಸ್ಥಿತಿಕರ್ತ, ಲಯಕರ್ತ ಅಂತ ಹೇಳಿ. ಸೃಷ್ಟಿಯನ್ನ ಮಾಡುವಂತಹವರು ಬ್ರಹ್ಮದೇವರು, ಸ್ಥಿತಿ ಮಾಡುವವರು ವಿಷ್ಣು, ಲಯವನ್ನು ಮಾಡುವಂಥವರು ಶಿವ. ಆದರೆ ಸೃಷ್ಟಿ ಕಾರ್ಯ ಮತ್ತು ಲಯ ಕಾರ್ಯವನ್ನು ಕೂಡ ನಿಂತು ಮಾಡಿಸುವನು ಭಗವಂತನೇ. ಆದರೆ ಮುಖ್ಯವಾಗಿ ಅವರು ಕೂಡ ಅವರಿಗೊಂದೊಂದು ಜವಾಬ್ದಾರಿಗಳನ್ನು ಕೊಟ್ಟಿದ್ದಾರೆ. ಹೇಗೆ ಅಂತಂದ್ರೆ, ಆಫೀಸಿನಲ್ಲಿ ಒಬ್ಬ ಮ್ಯಾನೇಜರ್ ಇರ್ತಾರೆ. ಆ ಮ್ಯಾನೇಜರಿಗೆ
ಈ ಸಣ್ಣ ಕೆಲಸ, ದುಡ್ಡನ್ನು ಇಸ್ಕೊಳ್ಳುವಂತಹದ್ದು, ಟೈಪಿಂಗ್ ಮಾಡೋದು, ಕ್ಲರ್ಕ್ ಕೆಲಸ ಏನೇನು ಇರ್ತಾವೋ ಪ್ರತಿಯೊಂದು ಕೆಲಸವೂ ಕೂಡ ಆ ವ್ಯಕ್ತಿಗೆ ಬರ್ತಾ ಇರ್ತದೆ. ಅದಕ್ಕೆ ಅವನು ಆ ಸ್ಥಾನದಲ್ಲಿ, ಅಧ್ಯಕ್ಷ ಸ್ಥಾನದಲ್ಲಿ ಕುಳಿತಿರ್ತಾನೆ. ಹೊರತು ಅವನಿಗೇನು ಬರೋದಿಲ್ಲ ಅಂತ ಹೇಳಿ ಕೂಡಿಸಿರೋದಿಲ್ಲ. ಎಲ್ಲವೂ ಕೂಡ ಬರ್ತಾ ಇರೋದ್ರಿಂದಾಗಿ ಮೇಲ್ವಿಚಾರಣೆ ರೂಪದಲ್ಲಿ ಏನಾರ ಸಮಸ್ಯೆ ಬಂದರೆ ಅವರ ಹತ್ರ ಹೋಗಿ ಕೇಳುವುದಕ್ಕೂ ಒಂದು ಉದ್ದೇಶದಲ್ಲಿ ಅವರನ್ನ ಅಧ್ಯಕ್ಷ ಸ್ಥಾನದಲ್ಲಿ ಕುಳಿಸಿರ್ತಾರೆ. ಹಾಗೆ ಭಗವಂತನಿಗೆ ಪ್ರತಿಯೊಂದು ಕೂಡ ಬಂದೇ ಬರ್ತದೆ. ಅವನೇ ಸೃಷ್ಟಿಯನ್ನು ಮಾಡಿದವನು ಪ್ರತಿಯೊಂದನ್ನು ಕೂಡ. ಆದರೆ ಎಲ್ಲರಿಗೂ ಕೂಡ ಒಂದು ಜವಾಬ್ದಾರಿಗಳನ್ನು ಕೊಡೋಣ, ಸೇವೆಯನ್ನು ಕೊಡೋಣ ಅಂತ ಹೇಳಿ ಕೊಟ್ಟಿರ್ತಾನೆ ಹೊರತು ಅವನ ಕೈಲಿ ಆಗೋದಿಲ್ಲ ಅಂತ ಅಲ್ಲ. ಲಯ ಕಾರ್ಯವನ್ನು ಮಾಡುವವನು ಭಗವಂತನೇ. ಹೀಗೆ ಆ ಕ್ರಮದಲ್ಲಿ ಅವರಿಗೆ 3 ಜನರಿಗೂ ಕೂಡ ಕೊಟ್ಟಿದ್ದಾರೆ. 3 ಜನರಲ್ಲಿ ನೋಡ್ಕೊಂಡು ಬನ್ನಿ ಅಂತ ಹೇಳಿ. ಯಾಕೆಂದರೆ ಜನರೂ ಕೂಡ ಶಿವನನ್ನ ಸರ್ವೋತ್ತಮ ಎಂಬುದಾಗಿ ಕೆಲವರು ತಿಳಿದಿದ್ದಾರೆ, ಕೆಲವರು ಬ್ರಹ್ಮ ಸೃಷ್ಟಿಕರ್ತ ಅವನು ಅಂತ ತಿಳಿದಿದ್ದಾರೆ. ಇವರಲ್ಲಿ ಸಂಶಯ ಇದೆ, ಉಳಿದವರಲ್ಲಿ ಸಂಶಯ ಎಂಬುದಿಲ್ಲ. ಅದಕ್ಕೋಸ್ಕರ ಅಂತ ಹೇಳಿದಾಗ ಸರಿ ಅವರ ಹತ್ರನೇ ಹೋಗಿ ಬರ್ತೀನಿ 3 ಜನರ ಹತ್ರ ಅಂತ ಹೇಳಿ ಅವರು ಸಿದ್ಧರಾಗಿದ್ದಾರೆ. ಹೊರಡ್ರು. ನಾರದರು ಹೇಳಿದರು. ಇತ್ತ ಕಡೆಯಲ್ಲಿ ನಾರದರ ಪ್ರಶ್ನೆಗೆ ಉತ್ತರ ರೀತಿಯಾಗಿ ತಿಳಿಯಬೇಕು ಎಂಬುವಂತ ಚಿಂತನೆ ಮಾಡ್ತಾ ಭೃಗು ಋಷಿಗಳು ಹೊರಟಿದ್ದಾರೆ. ಗಚ್ಚ ಶೀಘ್ರಂ ಮಹಾಬುದ್ಧೆ ಪರಂ ವೇತ್ತುಂ ಸ್ವರೋತ್ತಮಂ ಇತಿ ತೇಜಾಂ ವಚಶ್ರುತ್ವ ಭೃಗು ಕಂಜಜ ಮಂದಿರಂ. ನಂತರ ಹೀಗೆ ಹೊರಡ್ತಾ ಅವರು ಕಂಜಜ ಮಂದಿರಂ ಅಂದರೆ ಬ್ರಹ್ಮದೇವರ ಸನ್ನಿಧಾನ ಸತ್ಯಲೋಕಕ್ಕೆ ಹೋಗಿದ್ದಾರೆ. ಸತ್ಯಲೋಕಕ್ಕೆ ಹೋಗಿ ಅಲ್ಲಿ ಭಗವಂತ ಬ್ರಹ್ಮದೇವರನ್ನು ದರ್ಶನ ಮಾಡಿದ್ದಾರೆ. ಅವರು ಏನು ಮಾಡ್ತಾ ಇರ್ತಾರೆ? ಚತುರ್ಮುಖ ಮುದಾರಾಂಗಂ ಸರಸ್ವತ್ಯಾನುಸೇವಿತಂ ಚತುರಾಸ್ಯ ಸಮುದ್ಭೂತ ವೇದ ಘೋಷ ವಿರಾಜಿತಂ. ವೇದವನ್ನ ಪಠನೆಯನ್ನು ಮಾಡ್ತಾ ಇದ್ದಾರೆ. ಸರಸ್ವತೀ ದೇವಿ ಬ್ರಹ್ಮದೇವರ ಸೇವೆಯನ್ನು ಮಾಡ್ತಾ ಇದ್ದಾರೆ. ಹೀಗೆ ನಡೀತಾ ಇದೆ. ವಿಶೇಷವಾಗಿ ದೇವರ ಚಿಂತನೆ ಎಂಬುದು ನಡೀತಾ ಇದೆ. ಅವರು ನಡೆಯುವಾಗ ಹೋಗಿ ಇವರು ನಮಸ್ಕಾರವನ್ನು ಮಾಡಿದ್ದಾರೆ. ಭೃಗು ಋಷಿಗಳು ನಮಸ್ಕಾರವನ್ನು ಮಾಡಿದರೆ ಆಗ ಅವರು ಅದಕ್ಕೆ ಯಾವ ರೀತಿಯಾದಂತಹ ಬೆಲೆಯನ್ನು ಕೊಡಲಿಲ್ಲ. ತಿರುಗಿ ಮಾತನಾಡಿಸುವುದಾಗಲಿ, ಒಂದು ನಗುವುದಾಗಲಿ ಯಾವುದನ್ನು ಕೂಡ ಮಾಡಲಿಲ್ಲ. ಯಾಕೆ ಅಂತಂದರೆ ಅಲ್ಲಿ ಚಿಂತನೆ ಈ ರೀತಿ ನಾವು ಮಾಡ್ಕೋಬೇಕು. ಬ್ರಹ್ಮದೇವರಿಗೆ ಆ ಪ್ರತಿಯೊಂದು ಕೂಡ ಗೊತ್ತಿದೆ. ಇವರು ಬಂದಿರುವುದು ಯಾಕೆ ಅಂತಂದರೆ ಭಗವಂತ ಸರ್ವೋತ್ತಮ ಅಂತ ಸ್ಥಾಪನೆ ಮಾಡುವುದಕ್ಕೋಸ್ಕರ ಬಂದಿರುವುದು. ಒಂದು ವೇಳೆ ನಾನು ಇವರನ್ನು ತುಂಬ ಚೆನ್ನಾಗಿ ಮಾತಾಡಿಸ್ಬಿಟ್ಟೆ, ಎಲ್ಲವನ್ನು ಮಾಡಿಬಿಟ್ಟೆ ಅಂತಂದರೆ ನಾನೇ ಸರ್ವೋತ್ತಮ ಅಂತ ಹೋಗಿ ಹೇಳಿಬಿಡ್ತಾರೋ. ಆ ಕಾರ್ಯ ಆಗಬಾರ್ದಾಗಿದೆ ಬ್ರಹ್ಮದೇವರಿಗೆ. ಅದಕ್ಕೋಸ್ಕರವಾಗಿ ಅವರು ಆ ಕಾರ್ಯವನ್ನು ಮಾಡಬಾರ್ದು ಅಂತ ಹೇಳಿ ಅವರನ್ನು ಮಾತನಾಡಿಸದೆ ಸುಮ್ಮನಾಗಿದ್ದಾರೆ. ಅದು ಹೇಳ್ತಾರೆ, ಯಾರಾದರೂ ಕೂಡ ಬಂದರು ಅಂದರೆ ಆಗತೆ ಸ್ವಾಗತಂ ಕುರಿಯಾತ್, ಕಂಡ್ರು ದಶ ನಮಸ್ಕಾರ ಬನ್ನಿ ಬನ್ನಿ ಅಂತ ಕರೆದ್ಬಿಡ್ಬೇಕು. ಅದನ್ನು ಹೇಳ್ತಾರೆ, ದೃಷ್ಟಿಂ ದದ್ಯಾತ್ ಮನೋ ದದ್ಯಾತ್ ವಾಚಂ ದದ್ಯಾತ್ ಚ ಸುಂದೃತಾಂ ಉತ್ತಾಯ ಚಾಸನಂ ದದ್ಯಾತ್ ಏಷ ಧರ್ಮ ಸನಾತನಃ. ಸನಾತನ ಧರ್ಮ ಅಂದ್ರೆ ಇದು ಒಂದು, ಅದರಲ್ಲಿ ಅನೇಕ ಇದೆ, ಅದರಲ್ಲಿ ಇದು ಒಂದು. ಯಾರಾದರೂ ಬಂದರು ಅಂದರೆ ಅವರು ತಕ್ಷಣದಲ್ಲಿ ಅವರು ಬಂದ್ರಲಿ ಅಥವಾ ಎಲ್ಲರ ಸಿಕ್ಕರು ಅಂತಂದರೆ ದೃಷ್ಟಿಂ ದದ್ಯಾತ್, ಕಣ್ಣಿಂದ ನೋಡಿ ನೋಡಿ ಚೆನ್ನಾಗಿ ಅವ್ರನ್ನ ನಗುವಿಂದ ನೋಡ್ಬೇಕಂತ. ದೃಷ್ಟಿಂ ದದ್ಯಾತ್ ಮನೋದದ್ಯಾತ್, ಏನೋ ಸಿಕ್ಕಲ್ಲಿ ನೋಡೋದಲ್ಲ, ಅದಕ್ಕೋಸ್ಕರವಾಗಿ ಮನೋದದ್ಯಾತ್ ಅಂತ ಮುಂದೆ ಹೇಳ್ಬಿಟ್ಟಿದ್ದಾರೆ. ಮನಸ್ಸಿನಿಂದಾಗಿ ಅವ್ರನ್ನ ನೋಡ್ಬೇಕು. ದೃಷ್ಟಿಂ ದದ್ಯಾತ್ ಮನೋದದ್ಯಾತ್ ವಾಚಂ ದದ್ಯಾತ್ ಚ ಸುಂದೃತಾಂ. ಮಾತಾಡಿಸ್ಬೇಕಂದ್ರೆ ಚೆನ್ನಾಗಿ, ಆರಾಮಿದ್ದೀರಾ, ಕುಶಲವಾಗಿದ್ದೀರಾ, ಎಲ್ಲವೂ ಕೂಡ ಚೆನ್ನಾಗಿದೆಯಾ, ಮಳೆ ಬೆಳೆ ಚೆನ್ನಾಗಾಗ್ತಿದೆಯೋ, ಅಥವಾ ಹಿಂದಿನ ಕಾಲದಲ್ಲಿ ಈಗಿನ ಕಾಲದಲ್ಲಿ ಏನೋ ಯೋಗ್ಯವಾದಿದೆಯೋ ಆ ಪದಾರ್ಥಗಳು ಅಥವಾ ಅದರ ಬಗ್ಗೆ ಚೆನ್ನಾಗಿದೆಯಾ ಅಂತ ಕೇಳುವುದು. ಮನೆಗೆ ಬಂದಿದ್ರು ಅಂತಂದರೆ ಉತ್ತಾಯ ಚಾಸನಂ ದದ್ಯಾತ್, ಆಸನವನ್ನು ಕೊಡಬೇಕು. ಕೂತ್ಕೊಳ್ಳಿ ಬನ್ನಿ ಕೂತ್ಕೊಳ್ಳಿ ಅಂತ ಹೇಳಿ ಅವರಿಗೆ ಆಸನವನ್ನು ಕೊಡಬೇಕು. ಈ ರೀತಿಯಾಗೆಲ್ಲ ಮಾಡಿದರೆ ಅದು ಸನಾತನ ಧರ್ಮ ಅಂತ ಆಗ್ತದೆ. ಅದು ಒಂದು ಈ ರೀತಿಯಾದಂತಹ ಕರ್ಮಗಳನ್ನು ವಿಶೇಷವಾಗಿ ನಾವು ಎಲ್ಲ ರೀತಿ ಯಾರೇ ಕಂಡ್ರು ಕೂಡ ಮನಃ ದದ್ಯ ಪ್ರೀತಿಯಿಂದ ಮಾತನಾಡಿಸ್ಬೇಕು. ದೂರ ಇದ್ರು ಅಂದರೆ ಒಂದು ಸ್ಮೈಲ್ ಸಾಕು, ಅದೇ ಎಷ್ಟೋ ಮುಂದೆ ಬೆಳ್ಕೊಂಡು ಹೋಗುತ್ತೆ. ಮೊನ್ನೆ ಅದರ ಬಗ್ಗೆ ಸ್ವಲ್ಪ ತಿಳಿದ್ವಿ. ಹೀಗೇನೆ ಮಾಡಬೇಕು. ಆದರೆ ಬ್ರಹ್ಮದೇವರು ಏನೂ ಕೂಡ ಮಾಡ್ತಾ ಇಲ್ಲ. ಬಂದ ಋಷಿಗಳು ಸಾಮಾನ್ಯರಾದವರಲ್ಲ ಭೃಗು ಋಷಿಗಳು ಬಂದರೂ ಕೂಡ ಯಾವ ರೀತಿಯ ಬೆಲೆ ಕೊಡೋದೇನೆ ಅವರಷ್ಟಕ್ಕವರು ತಪಸ್ಸು ಮಾಡ್ತಕೊಳ್ತಿದ್ದಾರೆ. ಏನೂ ಅವರಿಗೆ ಬೆಲೆನೇ ಕೊಡ್ತಾ ಇಲ್ಲ. ಇವರಿಗೆ ಬಹಳ ಸಿಟ್ಟು ಬಂತು, ಹೊರಟ್ಬಿಟ್ರು ಅಲ್ಲಿಂದ. ತಮ್ನತ್ವ ಭಕ್ತಿಭಾವೇನ ಮಹಾದೀಪ್ತಿಯ ವಿರಾಜಿತಂ ಪಾತಯಾಮಾಸ ಕಾಯಂ ಸ್ವಂ ಪುರತಃ ಕಂಜಜನ್ಮನಃ ಪತಿತಂ ಸಭೃಗಂ ದೃಷ್ಟ ನೋವಾಚ ವಚನಂ ವಿಧಿಹಿ. ಅವ್ರು ಏನು ಮಾತಾಡಿಸ್ಲೇ ಇಲ್ಲ. ಆಗ ಕೊನೆಯಲ್ಲಿ ಬಿಡು, ಇವರೆಲ್ಲ ಈ ರೀತಿ ಬಂದಾಗ ಒಂದು ಮಾತಾಡಿಸ್ಲಿಲ್ಲ ಅಂದರೆ ಇವರೇನು ಸರ್ವೋತ್ತಮವಾಗಿ ಸಾಧ್ಯ? ಅದೊಂದು ದೊಡ್ಡ ಗುಣ. ಅದು ರಾಮದೇವರು ಮಾಡ್ತಾ ಇದ್ರು ಅಂತ ನಾವು ಕೇಳಿದ್ವಲ್ವಾ. ಹಾಗೆ ಪ್ರಿಯಂವದಹ ಅಂತ ಹೇಳಿ, ಹಾಗೆ ಇವರಲ್ಲಿ ಆ ಲಕ್ಷಣ ಕಾಣ್ತಾ ಇಲ್ಲ, ರಿಜೆಕ್ಟ್ ಅಂತ ಹೇಳಿ ಅವರನ್ನು ಬಿಟ್ಬಿಟ್ರು. ಇನ್ನು ಮುಂದೆ ಕೈಲಾಸಕ್ಕೆ ಹೋಗೋಣ, ಶಿವನನ್ನು ನೋಡೋಣ, ಶಿವ ಸರ್ವೋತ್ತಮನ
ಅಂತ ನೋಡೋಣ ಅಂತ ಹೇಳಿ ಅವ್ರ ಹತ್ರ ಹೋಗಿದ್ದಾರೆ. ಕೈಲಾಸಗಿರಿಮಾಸಾದ್ಯಾಂ ತತ್ರ ದೃಷ್ಟ್ವಾ ತ್ರಿಲೋಚನಂ ಕಾಮುಕಂ ಪಾರ್ವತೀ ಸಾರ್ಧಂ ಕ್ರೀಡಂತಂ ನಿಜ ಮಂದಿರೇ. ಕೈಲಾಸ ಪರ್ವತಕ್ಕೆ ಹೋದರೆ ಅಲ್ಲಿ ತ್ರಿಲೋಚನಂ ಶಿವ 3 ಕಣ್ಣುಳ್ಳಂಥವರು ಅವರನ್ನು ನೋಡಿದಾಗ ಅವರು ಪಾರ್ವತಿ ಜೊತೆಯಲ್ಲಿ ಇದ್ದಾರೆ, ಕ್ರೀಡೆಯನ್ನು ಆಡ್ತಾ ಇದ್ದಾರೆ. ನೋಡಿ ಅಲ್ಲಿ ಹೇಳುವಾಗ ಒಂದು ಶಬ್ದವನ್ನು ಪ್ರಯೋಗ ಮಾಡ್ತಾರೆ, ಕಾಮುಕಂ. ಸಿಟ್ಟು ಬಂದ್ಬಿಟ್ಟಿದೆ, ಎಲ್ಲೋ ಸಿಟ್ಟು, ಯಾರ್ದೋ ಸಿಟ್ಟು ಯಾರ ಮೇಲೆ ಹಾಕ್ತಾರೆ ಅಂತ ಹೇಳ್ತೀವಲ್ವ. ಹಿಂದೆ ಅವರು ಸರಿಯಾಗಿ ಮಾತನಾಡಿಸಲಿಲ್ಲ ಅಂತ ಸಿಟ್ಟು ಬಂದಿದೆ, ಅದು ಹೋಗ್ಬಿಟ್ಟು ಮತ್ತೊಂದು ಕಡೆ ಹಾಕೋದು. ಮನೆಯ ಹೊರಗಡೆ ಯಾರ್ದೋತೇನೋ ಜಗಳಾಡಿರೋದು, ಅದು ಬಂದ್ಬಿಟ್ಟು ಮನೆಯಲ್ಲಿ ಹೆಂಡತಿ ಮೇಲೆ ಹಾಕೋದು ಅಥವಾ ಗಂಡನ ಮೇಲೆ ಹಾಕೋದು. ಅವ್ರ ಮೇಲೆ ಹಾಕಕ್ಕಾಗಿರಲಿಲ್ಲ, ಅವರು ಅಥವಾ ಶಕ್ತಿಯಲ್ಲೋ ಯಾವುದ್ರಲ್ಲೋ ಮೇಲಿರ್ತಾರೆ. ಆಫೀಸಲ್ಲಿ ಮ್ಯಾನೇಜರ್ ಬೈದ್ಬಿಟ್ಟಿರ್ತಾರೆ, ಬಂದ್ಬಿಟ್ಟು ಅದನ್ನ ಏನಾರು ತೀರಿಸ್ಬೇಕಲ್ಲ, ತಂದೆ ತಾಯಿ ಮೇಲೆ ಬೈಯೋದು ಅಥವಾ ಯಾರ್ದೋ ಮೇಲೆ ಬೈಯೋದು, ಹೀಗೆ ತೀರಿಸ್ಕೊಳ್ಳುವಂಥ ರೀತಿ ನಡೆಯುತ್ತೆ. ಹಾಗೇನೆ ಅಲ್ಲಿ ಹಿಂದೆ ಸಿಟ್ಟು ಬಂದ್ಬಿಟ್ಟಿದೆ. ಬ್ರಹ್ಮದೇವರು ಅದನ್ನ ಏನೋ ಅವ್ರು ಮಾತಾಡಿಸ್ಲಿಲ್ಲ, ಸರಿಗೆ ಬೆಲೆ ಕೊಳ್ಳಿಲ್ಲ ಅಂತ ಹೇಳಿ ಇಲ್ಲಿ ಬಂದಿದ್ದಾರೆ. ಇವ್ರು ನೋಡಿದ್ರೆ ಪಾರ್ವತೀ ದೇವಿ ಜೊತೆ ಆರಾಮ ಕ್ರೀಡೆಯಲ್ಲಿದ್ದಾರೆ. ಅದನ್ನು ನೋಡಿ ಅವ್ರಿಗೆ ಸಿಟ್ಟು ಬಂದ್ಬಿಟ್ಟಿದೆ. ಕಾಮುಕಂ ಪಾರ್ವತೀ ಸಾರ್ಧಂ, ಕಾಮುಕ ಅಂತ ಶಬ್ದ ಪ್ರಯೋಗ ಮಾಡ್ತಾರೆ. ಯಾಕೆ ಆ ರೀತಿ ಪ್ರಯೋಗ ಮಾಡಿದ್ರು ಅಂತಂದ್ರೆ, ಒಂದು ಪಾರ್ವತಿ ಜೊತೆ ಇರೋದ್ರಿಂದಾಗಿ ಅಂತ ಒಂದು ಚಿಂತನೆ, ಮತ್ತೊಂದು ಚಿಂತನೆಯನ್ನು ಹೇಳ್ತಾರೆ. ಅವರು ಕಾಮುಕ ಅಂತಂದ್ರೆ ಹೇಗೆ ಸಾಧ್ಯ? ವೈರಾಗ್ಯ ಶಿಖಾಮಣಿಗಳು, ವೈರಾಗ್ಯಕ್ಕೆ ಅಧಿಪತಿಗಳು ಅವರು, ಮನೋನಿಯಾಮಕರು. ಅಂಥವರನ್ನ ಇವರು ಕಾಮುಕ ಅಂತ ಪ್ರಯೋಗ ಮಾಡೋದಂತ ಹೇಗೆ ಅಂತಂದ್ರೆ ಅದಕ್ಕೆ ಹೇಳ್ತಾರೆ, ಅವರು ಸದಾ ಯಾವಾಗಲೂ ಕೂಡ ರಾಮ ರಾಮೇತಿ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ಕುಲ್ಯಂ ರಾಮನಾಮ ವರಾನನೆ ಎಂಬುವಂತಹ ಮಂತ್ರವನ್ನ ಪಾರ್ವತಿಗೆ ಉಪದೇಶವನ್ನು ಮಾಡ್ತಾ ಇರ್ತಾರೆ. ನಾವು ಹೇಳುವಂಥ ಒಂದು ಕ್ರಮ ಬಂದಿದೆ, ಶ್ರೀರಾಮ ರಾಮ ರಾಮೇತಿ ಅಂತೇಳಿ. ಆದರೆ ಮೂಲ ಮಂತ್ರದಲ್ಲಿ ಅಂತೂ ರಾಮ ರಾಮೇತಿ ರಾಮೇತಿ ಎಂಬುದಾಗಿ ಹೇಳಬೇಕು, ಇಲ್ಲಾಂದ್ರೆ ಚಂದೋಭಂಗ ಆಗುತ್ತದೆ. ರೀತಿ ಅನೇಕ ಇದೆ. ಆದ್ರಿಂದ ರಾಮ ರಾಮೇತಿ ರಾಮೇತಿ ಎಂಬುವಂತ ಹೇಳುವಂತಹ ಇದೆ ಸರಿ ಎಂಬುದಾಗಿ ಚಿಂತನೆ. ಹೀಗೆ ಆ ನಂತರದಲ್ಲಿ ಅವರು ಆ ಮಂತ್ರವನ್ನು ವಿಶೇಷವಾಗಿ ಉಪದೇಶವನ್ನು ಮಾಡ್ತಾ ಇದ್ದಾರೆ. ಆ ಉಪದೇಶವನ್ನು ಮಾಡುವಾಗ ಅವರ ಮನಸ್ಸು ಎಲ್ಲಿದೆ ಅಂತಂದ್ರೆ ಭಗವಂತನಲ್ಲಿ, ಶ್ರೀರಾಮಚಂದ್ರ ದೇವರಲ್ಲಿ ಅವರ ಮನಸ್ಸಿದೆ. ಸಂಪೂರ್ಣವಾಗಿ ರಾಮನ ಪಾದದಲ್ಲಿ ಕಾಮ ಉಳ್ಳವರಾಗಿದ್ದಾರೆ ಅವರು. ಹೌದು, ಕಾಮುಕ ಯಾವುದರಲ್ಲಂದ್ರೆ ಭಗವಂತನ ಪಾದದಲ್ಲಿ ಇವರು ಕಾಮುಕರಾಗಿದ್ದಾರೆ. ಆದ್ರಿಂದಾಗಿ ಕಾಮುಕ ಅಂತ ಶಬ್ದವನ್ನು ಪ್ರಯೋಗ ಮಾಡಿದ್ದು ಏನೋ ಅದು ತಪ್ಪಲ್ಲ ಎಂಬುದಾಗಿ ಚಿಂತನೆಯನ್ನು ಮಾಡ್ತಾರೆ. ಹೀಗೆ ಅಂತಹ ಸದಾ ಯಾವಾಗಲೂ ಕೂಡ ಭಗವಂತನಲ್ಲಿ ಕಾಮುಕರಾದವರೇ ಹೊರತು ಪಾರ್ವತಿಯಲ್ಲಿ ಕಾಮುಕರಾದವರಲ್ಲ. ಯಾಕಂದ್ರೆ ಅವರು ವೈರಾಗ್ಯ ಶಿಖಾಮಣಿಗಳವರು ಅಂಥವರು. ಹೀಗೆ ಮನ್ಮಥನನ್ನೇ ಸುಟ್ಟಂತಹ ಸಾಮರ್ಥ್ಯ ಉಳ್ಳವರಿಗೆ ಇವರು ಯಾರು ಲೆಕ್ಕ ಇವೆಲ್ಲ ಅಂತಹದು. ಆ ರೀತಿಯಾಗಿ ನಾವು ಚಿಂತನೆಯನ್ನು ಮಾಡಬೇಕು. ತ್ಯಜ ಶೀಘ್ರಂ ಮಹಾಭಾವೋ ಆಗತೋ ಮುನಿಪುಂಗವಃ. ಆ ಸಂದರ್ಭದಲ್ಲಿ ಪಾರ್ವತಿ ನೋಡಿದ ಕೂಡಲೇ ತಕ್ಷಣ ಸರಿದಿದ್ದಾರೆ, ಭೃಗುಋಷಿಗಳು ಬಂದಿದ್ದಾರೆ ಅಂತ ಹೇಳಿ ತಕ್ಷಣದಲ್ಲಿ ಹಿಂದೆ ಸರಿದಿದ್ದಾರೆ. ಆಗ ಇವರು ಎದ್ದು ಯಾವ ಅವರ ಸೇವೆಯನ್ನು ಮಾಡುವುದಾಗಲಿ ಏನೂ ಕೂಡ ಮಾಡ್ತಾ ಇಲ್ಲ. ಅವರಿಗೆ ಸಿಟ್ಟು ಬಂದು ಅವರಿಗೆ ಹೊಡೆಯಕ್ಕೆ ಹೋಗ್ಬಿಟ್ಟಿದ್ದಾರೆ. ಅಭ್ಯದ್ರವತ್ ಶೀಘ್ರಂ ಋಷಿಕ್ ಶಾಪಾನ್ ನಿರಾಕರೋತ್. ಆಗ ಇವರಿಗೆ ಇವರು ಬೆಲೆ ಕೊಡ್ತಾ ಇಲ್ಲ ಅಂತ ಹೇಳಿ ಶಾಪ ಕೊಡ್ತಾ ಇದ್ದಾರೆ. ಹೋಗು, ನಿನಗೆ ಶಾಪ ಕೊಡ್ತಾ ಇದ್ದೇನೆ, ಜಗತ್ತಿನಲ್ಲಿ ನಿನಗೆ ಪೂಜೆ ಆಗುವುದೇ ಬೇಡ ಅಂತಂದ್ರೆ ಯಾವುದರ ಪೂಜೆ ಕೊನೆಯಲ್ಲಿ ತಚ್ಚಿಷ್ಟ ಪೂಜೆನೇನೈವ, ಲಿಂಗ ಪೂಜೆ ನಿನಗೆ ಆಗಲಿ, ಮೂರ್ತಿ ಪೂಜೆ ಎಂಬುದೇ ಆಗುವುದು ಬೇಡ ಎಂಬುದಾಗಿ ಶಾಪವನ್ನು ಕೊಟ್ಟಿದ್ದಾರೆ. ಹೀಗೆ ನೋಡಿ, ಆ ಸಂಪ್ರದಾಯ ಈಗಲೂ ಕೂಡ ಉಳಿದಿದೆ. ಯಾವಾಗ ಇಷ್ಟು ವರ್ಷಗಳ ಹಿಂದೆ ಯಾವಾಗ ನಡೆದಿರೋದು, ಆ ಪುರಾಣದಲ್ಲಿ ನಡೆದಂತಹ ಘಟನೆಗಳು ಹೇಗೆ ಸತ್ಯವೂ ಎಂಬುದಕ್ಕೆ ಇವೆಲ್ಲವೂ ಕೂಡ ಜ್ವಲಂತ ದೃಷ್ಟಾಂತ. ಇಷ್ಟೇ ಅಲ್ಲದೆ ಬ್ರಹ್ಮದೇವರಿಗೂ ಕೂಡ ಶಾಪ ಕೊಡ್ತಾರೆ, ನಿಮಗೆ ಮೂರ್ತಿ ಪೂಜೆನೇ ಆಗುವುದು ಬೇಡ ಅಂತೇಳಿ. ನೋಡಿ, ಸಾಮಾನ್ಯವಾಗಿ ಎಲ್ಲೋ ಒಂದು ಕಡೆ ಮಾತ್ರ ಬ್ರಹ್ಮದೇವರ ಮೂರ್ತಿ ಇದೆ ಅಂತ ಹೇಳ್ತಾರೆ, ಉತ್ತರದಲ್ಲ ಎಲ್ಲೋ. ಆದರೆ ಎಲ್ಲೆಲ್ಲೆಲ್ಲೂ ಕೂಡ ಬ್ರಹ್ಮದೇವರ ಮೂರ್ತಿ ಎಂಬುದಿಲ್ಲೇ ಇಲ್ಲ. ಆದರೆ ಶಿವನ ಮೂರ್ತಿಗಳು ಅಷ್ಟೇ ಸಾಮಾನ್ಯ ಪ್ರಧಾನವಾದಂತಹ ಪ್ರಸಿದ್ಧವಾದಂತಹ ಪುರಾತನವಾದ ದೇವಸ್ಥಾನಗಳಲ್ಲಂತೂ ಲಿಂಗವನ್ನೇ ಪೂಜೆ ಮಾಡುವಂತಹ ಕ್ರಮ ಹೊರತು ಎಲ್ಲೂ ಮೂರ್ತಿಯನ್ನು ಸ್ಥಾಪನೆ ಮಾಡುವಂತಹ ಕ್ರಮವೇ ಬಂದಿಲ್ಲ. ಹಾಗೆ ನೋಡಿ, ಯಾವಾಗ ಪುರಾತನ ಕಾಲದಲ್ಲಿ ನಡೆದಂತಹ ಸಂಪ್ರದಾಯ ಶಾಪಗಳನ್ನೆಲ್ಲವನ್ನೂ ಕೂಡ ನಡೆಸ್ಕೊಂಡು ಬರ್ತಾ ಇದ್ದಾರೆ. ನಾವು ಯಾಕೆ ಇವೆಲ್ಲ ನಡೆಸಬೇಕು? ಎಲ್ಲಿ ಭೃಗುಋಷಿಗಳು, ಎಲ್ಲಿ ಬ್ರಹ್ಮದೇವರಾಗಲಿ ವಾಯುದೇವರಾಗಲಿ 15ನೇ ಕಕ್ಷೆಯಲ್ಲಿ ಬರ್ತಾರೆ ಇವರು ಭೃಗುಋಷಿಗಳು. ಬ್ರಹ್ಮದೇವರು 3ನೇ ಕಕ್ಷ. ಹೀಗೆ ಈ ಬ್ರಹ್ಮದೇವರು ಇವರ ಶಾಪವನ್ನು ತಗೊಳ್ಳೋದಂದ್ರೆ ಏನು, ಶಿವ ತಗೊಳ್ಳೋದಂದ್ರೆ ಏನು ಅಂತಂದ್ರೆ, ಭಗವಂತ ತಾನೇ ಎಲ್ಲ ಶಾಪಗಳನ್ನೆಲ್ಲ ತಗೊಂಡಿರ್ತಾನಂತೆ. ಭಗವಂತನ ಆಜ್ಞೆ ಇದೆ ಅಂತ ಯಾವರೇ ಶಾಪವನ್ನು ಕೊಟ್ಟರೂ ಕೂಡ ಅದನ್ನು ಸ್ವೀಕಾರವನ್ನು ಮಾಡಿ ಎಂಬುದಾಗಿ ಭಗವಂತ ಆಜ್ಞೆಯನ್ನು ಮಾಡಿದ್ದಾನೆ. ಅದಕ್ಕೋಸ್ಕರವಾಗಿ ಭಗವಂತನ ಆಜ್ಞೆಯನ್ನ ಪಾಲನೆ ಮಾಡುವುದಕ್ಕೋಸ್ಕರವಾಗಿ ಅದನ್ನು ಸ್ವೀಕಾರವನ್ನು ಮಾಡ್ತಾರೆ. ಒಂದು ಉದ್ದೇಶ ಏನು ಅಂತಂದ್ರೆ,
ಅವರು ಅಷ್ಟು ತಪಸ್ಸನ್ನು ಮಾಡಿರ್ತಾರೆ, ಅವರು ತಪೋಭಂಗವಾಗಬೇಕಾಗಿದೆ. ಋಷಿಗಳಿಗೆ ಇವರಿಗೆ ಬ್ರಹ್ಮದೇವರಿಗಾಗಲಿ ಇವರಿಂದ ಏನೂ ಸಮಸ್ಯೆ ಆಗೋದೇ ಇಲ್ಲ. ಸುಮ್ಮನೆ ಒಂದು ಲೀಲೆ ರೂಪದಲ್ಲಿ ತೋರಿಸ್ತಾರೆ, ಮುಂದೆ ಮತ್ತೊಂದು ಕಾರ್ಯ ಆಗಬೇಕಾಗಿದೆ, ಅದಕ್ಕೋಸ್ಕರವಾಗಿ ಇದನ್ನ ನಿಮಿತ್ತವನ್ನು ಮಾಡ್ಕೊತಾರೆ ಹೊರತು ಅಲ್ಲಿ ಅವ್ರಿಗೆ ಯಾವ ಸಮಸ್ಯೆಯೂ ಆಗೋದೇ ಇಲ್ಲ. ಅದಕ್ಕೆ ಒಂದು ಯಾಕೆ ತಗೋಬೇಕು, ಭಗವಂತ ಯಾಕೆ ಆಜ್ಞೆ ಮಾಡ್ದ ಅಂತಂದ್ರೆ ಒಂದು ಕಥೆಯನ್ನು ಹೇಳ್ತಾರೆ. ಒಂದ್ಸತಿ ಭೃಗು ಋಷಿಗಳ ಹೆಂಡತಿ ಅವಳು ಅಸುರರಿಗೆ ಸಹಾಯವನ್ನು ಮಾಡ್ತಾ ಇರ್ತಾಳೆ, ದೈತ್ಯರಿಗೆ ಸಹಾಯವನ್ನು ಮಾಡ್ತಾ ಇರ್ತಾಳೆ. ಒಳಗಡೆ ಇದ್ಬಿಟ್ಟು ಪೂರ್ವ ಪಕ್ಷದಲ್ಲಿ ಅಂತಂದ್ರೆ ದೇವತೆಗಳ ಪಕ್ಷದಲ್ಲಿ ಇದ್ದು ಈ ಒಳಗಿನ ವಿಷಯಗಳನ್ನು ಅಲ್ಲಿಗೆ ತಿಳಿಸೋದಿದೆಯಲ್ಲ, ಅದು ಬಹಳ ದೊಡ್ಡದಾದದ್ದು. ಪೂರ್ವ ಪಕ್ಷ ಆ ಕಡೆ ಪಕ್ಷದಲ್ಲಿ ನಿಂತ್ಕೊಡ್ಲಿ, ಅಸುರ ಪಕ್ಷದಲ್ಲಿ ನಿಂತಲಿ, ಅವ್ರ ಜೊತೆ ಯುದ್ಧವನ್ನು ಮಾಡಿಬಿಡ್ಬೋದು. ಒಳಗಡೆ ನಿಂತು ಇಲ್ಲಿ ವಿಷಯಗಳಲ್ಲಿ ಹೇಳೋದಿದೆಯಲ್ಲ, ಅದು ಬಹಳ ಡೇಂಜರ್. ಅದು ಗೂಢಚಾರಿಗಳು ಅಂತ ಇರ್ತಾರೆ, ಅದೇ ಸಮಸ್ಯೆ. ಎಂಥವರಿದ್ರೂ ಕೂಡ ಎಂಥ ಪಕ್ಷದವರಾಗ್ಲಿ ಸೋಲಿಸ್ಬಿಡ್ಬೋದು. ಆದರೆ ಇಲ್ಲಿನ ವಿಷಯವನ್ನು ಅಲ್ಲಿ ಹೇಳ್ತಾ ಇದ್ರೆ ಏನಾಗುತ್ತೆ, ಇಲ್ಲಿನ ಗುಪ್ತಗಳ ವಿಷಯಗಳು, ಮೈನಸ್ ಪಾಯಿಂಟು ಪ್ಲಸ್ ಪಾಯಿಂಟ್ ಎಲ್ಲವೂ ಕೂಡ ಅವರಿಗೆ ಗೊತ್ತಾಗ್ಬಿಟ್ಟಿರುತ್ತೆ. ಅದು ದೊಡ್ಡ ಸಮಸ್ಯೆ ಆಗ್ತದೆ. ಅದಕ್ಕೋಸ್ಕರವಾಗಿ ಇವಳು ಆ ವಿಷಯಗಳನ್ನೆಲ್ಲ ತಿಳಿಸೋದಾಗಿ ಆ ಪಕ್ಷಕ್ಕೆ ಸಹಾಯವನ್ನು ಮಾಡ್ತಾ ಇರ್ತಾಳೆ. ಅದಕ್ಕೋಸ್ಕರವಾಗಿ ಆ ಭೃಗು ಋಷಿಗಳ ಹೆಂಡತಿಯನ್ನ ಭಗವಂತ ನಾಶವನ್ನು ಮಾಡಿದ, ಅವಳನ್ನು ಸಂಹಾರವನ್ನು ಮಾಡಿದ. ಆಗ ನನಗೆ ನೀನು ವಿಯೋಗ ಮಾಡಿದ್ದೀಯಲ್ಲ ಅಂತೇಳಿ ಭೃಗು ಋಷಿಗಳು ಭಗವಂತನಿಗೇನೋ ಶಾಪ ಕೊಟ್ಟಿದ್ದಾರಂತೆ, ನಿನಗೂ ವಿಯೋಗವಾಗಲಿ ಅಂತ ಶಾಪವನ್ನು ಕೊಟ್ಟಿದ್ದಾರೆ. ಆಗ ಅವರು ಅದನ್ನು ಸ್ವೀಕಾರವನ್ನು ಮಾಡಿ ಅದಕ್ಕೋಸ್ಕರವಾಗಿ ಎಷ್ಟು 10,000 ವರ್ಷದವರೆಗೂ ಕೂಡ ಇವರು ಜೊತೆಗಿರೋದಿಲ್ಲ. ಮುಂದೆ ಶ್ರೀನಿವಾಸನಾದಾಗ, ರಾಮನಾದಾಗೂ ಕೂಡ ಅದನ್ನು ಪಾಲನೆಯನ್ನು ಮಾಡಿದ, ಶ್ರೀನಿವಾಸನಾದಾಗೂ ಅದನ್ನು ಪಾಲನೆಯನ್ನು ಮಾಡಿದ. ಹೀಗೆ ನಡೆಯುತ್ತದೆ. ಅದನ್ನು ಭಗವಂತ ಅದನ್ನು ಪಾಲನೆ ಮಾಡಬೇಕಂತ ಇಷ್ಟ ಅಂತ ಇರಲಿಲ್ಲ ಅವನಿಗೆ. ಆದರೆ ಗುರು ಋಷಿಗಳು ಮತ್ತೆ ತಪಸ್ಸನ್ನು ಮಾಡಿದ್ರಂತೆ, ಬೇಕಾದಷ್ಟು ವರ್ಷಗಳವರೆಗೂ ತಪಸ್ಸು ಮಾಡಿ ಶಾಪವನ್ನು ಕೊಟ್ಟರು. ಕೊಟ್ಟ ಮೇಲೆ ಮತ್ತೆ ಭಗವಂತನ ಕುರಿತೇ ತಪಸ್ಸಂತೆ. ನೋಡಿ ಹೆಂಗಿದೆ ಇದು. ಏನಂತ ಆಯ್ತು, ಭಗವಂತ ಪ್ರತ್ಯಕ್ಷನಾದ, ಏನಪ್ಪ ಏನು ಬೇಕು, ನನ್ನ ಆಗಲೇ ಶಾಪ ಕೊಟ್ಟು ಈಗ ಬಂದು ಮತ್ತಿಷ್ಟು ವರ್ಷ ಅವರು ತಪಸ್ಸು ಮಾಡಿದ್ದಿಲ್ಲ, ಏನು ಬೇಕು ಅಂದರೆ ನಾನು ಶಾಪ ಕೊಟ್ಟಿದ್ದು ನೀನು ಹೆಂಗಾರು ಮಾಡೋದನ್ನ ಪಾಲನೆ ಮಾಡಪ್ಪ ಅಂತ ಕೇಳ್ಕೊಂಡಿದ್ದಾನಂತೆ. ನೋಡಿ ಹೆಂಗಿದೆ. ಶಾಪವನ್ನು ಕೊಟ್ಬಿಟ್ಟು ಅದನ್ನು ಹೇಗಾರು ಮಾಡಿ ಸತ್ಯವನ್ನು ಮಾಡು, ಕೊಟ್ಟಂತಹ ಶಾಪವನ್ನು ಸತ್ಯ ಮಾಡು ಅಂತ ಅವನು ಕೇಳ್ಕೊತಾ ಇದ್ದಾನಂತೆ. ಹಾಗೆ ಆ ಪರಿಸ್ಥಿತಿ ನಿಮಗೆ ಬರಬಾರ್ದು. ಎಲ್ಲರೂ ನಿಮಗೆ ಶಾಪ ಕೊಡಬೇಕು ಮತ್ತು ನಿಮ್ಮ ಕುರಿತೇ ತಪಸ್ಸು ಮಾಡಬೇಕು. ಬ್ರಹ್ಮದೇವರ ಕುರಿತು ತಪಸ್ಸು ಮಾಡಿದೆ, ಶಿವನ ಕುರಿತು ತಪಸ್ಸು ಮಾಡಿದೆ, ಹಿಂಗೆ ಆಗೋದು ಬೇಡ, ತಗೊಂಡ್ಬಿಡ್ರಿ ನೀವು. ಅದನ್ನ ಮತ್ತೊಂದು ರೀತಿಯ ಯೋಗ್ಯವಾದ ರೀತಿಯ ಅದನ್ನ ಸ್ವೀಕಾರವನ್ನು ಮಾಡೋಣ ಎಂಬುದಾಗಿ ಅದನ್ನ ಹೇಳಿದ್ದಾರೆ. ಮತ್ತು ಅವರ ಪುಣ್ಯದ ರಾಸ ಆಗಬೇಕಾಗಿದೆ. ಮೊನ್ನೆ ಹೇಳಿದ್ವಲ್ಲ, ಪಗಡೆ ಆಡಿದ್ದಂಥ ಉದ್ದೇಶ ಏನು ಅಂತಂದ್ರೆ ಅವರ ಯೋಗ್ಯತೆ ಮೀರಿ ಮಾಡಿರ್ತಾರಲ್ಲ, ಹಾಗೇನೆ ಆ ಪುಣ್ಯದ ರಾಶಿ ಕಮ್ಮಿ ಆಗಬೇಕಾಗಿರುತ್ತದೆ. ಆ ಉದ್ದೇಶದಲ್ಲಿಯೂ ಕೂಡ ಅಂತ ಚಿಂತನೆ. ಹೀಗೇನೆ ಕಣ್ವ ಋಷಿಗಳು ಕೂಡ ವಾಯುದೇವರಿಗೆ ಶಾಪವನ್ನು ಕೊಟ್ಟಿದ್ರಂತೆ. ಹೀಗೆ ಅನೇಕರು ಅವರೆಲ್ಲರೂ ಕೂಡ ಅದನ್ನು ಸ್ವೀಕಾರವನ್ನು ಮಾಡಿದ್ದಾರೆ. ಏನು ಶಾಪ ಕೊಟ್ಟಿದ್ರು ಅಂದರೆ ನಿಮಗೂ ಕೂಡ ಮೂರ್ತಿ ಪೂಜೆ ಆಗೋದೇ ಬೇಡ ಅಂತೇಳಿ ಕಣ್ವ ಋಷಿಗಳು ಕೊಟ್ಟಿದ್ರು. ನೋಡಿ, ಹನುಮಂತ ದೇವರ, ಭೀಮಸೇನ ದೇವರ ಮತ್ತು ಮಧ್ವಾಚಾರ್ಯರ ರೂಪವನ್ನ, ಮೂರ್ತಿಗಳನ್ನ ಎಲ್ಲ ನೋಡ್ತೀವಿ. ವಾಯುದೇವರ ಬಗ್ಗೆ ನೆನ್ನೆ ತಿಳ್ಕೊಂಡ್ವಿ ನಾವು, ತೊಡೆ ಮೇಲೆ ಕುಳಿತಿರ್ತಾರೆ ಅಂತ ಅವರ ಲಕ್ಷಣಗಳೆಲ್ಲ ತಿಳಿದ್ವಿ. ಎಲ್ಲೂ ಕೂಡ ದೇವಸ್ಥಾನಗಳನ್ನ ನಾವು ನೋಡೋದೇ ಇಲ್ಲ. ವಾಯುದೇವರ ಮೂರ್ತಿ ಪೂಜೆ ಎಲ್ಲಿ ನಾವು ನೋಡ್ತೀವಿ, ಎಲ್ಲೂ ಕೂಡ ನಮಗೆ ಸಿಗೋದೇ ಇಲ್ಲ. ಅವತಾರಗಳ ರೂಪ ಸಿಗುತ್ತದೆ ಹೊರತು ಮೂಲ ರೂಪದ ದೇವಸ್ಥಾನಗಳಾಗಲಿ ಎಲ್ಲೂ ಕೂಡ ನಮಗೊಂದು ಫೋಟೋಗಳು ಸಹಿತ ಸಿಗೋದಿಲ್ಲ. ಅಂತಹ ಪರಿಸ್ಥಿತಿ ನೋಡಿ. ಆ ಋಷಿಗಳು ಕೊಟ್ಟಂತಹ ಶಾಪಗಳನ್ನು ಪಾಲನೆಯನ್ನು ಮಾಡ್ತಾರೆ ಇವರೆಲ್ಲರೂ ಕೂಡ. ಹೀಗೆ ನಡೆದಿದೆ. ಇತ್ತ ಕಡೆಯಲ್ಲಿ ಸರಿ ಅಂತೇಳಿ ಇವರಿಗೆ ಲಿಂಗ ಪೂಜೆ ನಿಂತೋಗಿದೆ, ಲಿಂಗ ಪೂಜೆ ಅಂತಾಗಿದೆ, ಅವರಿಗೆ ಮೂರ್ತಿ ಪೂಜೆ ನಿಂತೋಗಿದೆ. ಈ ರೀತಿಯಾದಂತಹ ಕಾರ್ಯಗಳು ನಡೆದಿದೆ. ಮುಂದೆ ಭಗವಂತನ ಹತ್ತಿರ ಕೊನೆಗೆ ಲಾಸ್ಟ್ ಚಾನ್ಸ್, ಇವನನ್ನಾರು ನೋಡೋಣ ಅಂತ ವೈಕುಂಠಕ್ಕೆ ಬಂದಿದ್ದಾರೆ. ಭಗವಂತ ಅಲ್ಲಿ ತತ್ರಶಯ್ಯ ಗೃಹೇ ದಿವ್ಯೆ ಶೇಷಮಂಚಕ ಶಾಯಿನಂ ಲಕ್ಷ್ಮ್ಯಾ ಸಮೇತಂ ದೇವೇಶಂ ದದರ್ಶ ಸಭೃಗುಸ್ತಥಾ ತದಾ ಅಂತ ಹೇಳಿದಂತೆ ಲಕ್ಷ್ಮೀ ಸಹಿತನಾಗಿ ಭಗವಂತ ಇದ್ದಾನೆ, ಶೇಷಶಾಹಿ ಆಗಿದ್ದಾನೆ. ಆ ಸಮಯದಲ್ಲಿ ಇವರು ಬಂದಿದ್ದಾರೆ. ಯಾಕೆ ಲಕ್ಷ್ಮೀದೇವಿ ಸದಾ ಭಗವಂತನ ಪಾದ ಸೇವೆಯನ್ನು ಮಾಡ್ತಾ ಇರ್ತಾಳೆ ಅಂದರೆ ಆದಿತ್ಯ ಪುರಾಣದಲ್ಲಿ ಅದನ್ನು ಚಿಂತನೆಯನ್ನು ಮಾಡ್ತಾರೆ, ಹೇಳ್ತಾರೆ. ಅವಳು ಸ್ಥಳ ಯಾವುದು ಅಂದರೆ ವಕ್ಷಸ್ಥಳ. ಅವಳಿಗೋಸ್ಕರವಾಗಿ ವಿಶೇಷವಾಗಿ ಸ್ಥಾನವನ್ನು ಕೊಟ್ಟಿದ್ದಾರೆ. ನನ್ನ ವಕ್ಷಸ್ಥಳದಲ್ಲಿ ನೀನು ಇರು ಅಂತ ಹೇಳಿ. ಹೀಗೆ ಇರುವಾಗ ಅಲ್ಲಿ ಬಿಟ್ಟು ಮತ್ತೆ ಯಾಕೆ ಅವಳು ಪಾದದ ಹತ್ರನೇ ಕುಳಿತು ಸೇವೆಯನ್ನು ಮಾಡ್ತಾ ಇರ್ತಾರೆ. ನೋಡಬಹುದು ನಾವು ಯಾವುದೇ ದೇವಸ್ಥಾನಗಳಿಗೆ, ವಿಶೇಷವಾಗಿ ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನಗಳಿಗೆ ಹೋದಾಗ ನೋಡಬಹುದು ಲಕ್ಷ್ಮೀ ದೇವಿ ಪಾದದ ಹತ್ರ ಕುಳಿತುಕೊಂಡು ಸೇವೆಯನ್ನು ಮಾಡ್ತಾ ಇರ್ತಾಳೆ. ಯಾಕೆ ಅಲ್ಲಿದ್ದಾಳೆ ಅಂತಂದ್ರೆ ಮೊದಲು ವಕ್ಷಸ್ಥಳದಲ್ಲೇ ಇದ್ಲಂತೆ, ಅಲ್ಲೇನೇ ಇರ್ತಿದ್ಲಂತೆ. ಅಲ್ಲಿ ನೋಡಿದ್ಲಂತೆ
ಭಗವಂತನ ಗುಣಗಳು ಎಣಿಸಕ್ಕೆ ಹೋದ್ಲ ಅಂತ. ಅಲ್ಲಿ ಏನು ಅವಳು ಮಾಡೋದಂದ್ರೆ ಬೇರೆ ಏನೂ ಅಲ್ಲ, ಭಗವಂತನ ಗುಣಗಳನ್ನು ಎಣಿಸ್ತಾ ಇರ್ತಾಳೆ. ಹಾಗೆ ಎಣಿಸಕ್ಕೆ ಪ್ರಾರಂಭ ಮಾಡಿದ್ದಾಳೆ, ಅದು ಲೆಕ್ಕನೇ ಸಿಗ್ತಾ ಇಲ್ಲ, ಏನಂತ ಎಣಿಸ್ಬೇಕು. ಅದು ತುಂಬ ಆಯ್ತಿದು, ಇವೆಲ್ಲವೂ ಕೂಡ ಇಲ್ಲಿಂದೆಲ್ಲ ಬಂದ್ರೆ ಆಗಲ್ಲ, ಸ್ಟಾರ್ಟಿಂಗಿಂದ ಬರೋಣ ಅಂತ ಹೇಳಿ ಪಾದದ ಹತ್ರ ಬಂದ್ಲಂತೆ. ಪಾದದ ಹತ್ರ ಬಂದು ಪಾದದ ಹೆಬ್ಬೆಟ್ಟಿನ ಗುಣಗಳನ್ನು ಎಣಿಸೋದಕ್ಕೆ ಪ್ರಾರಂಭ ಮಾಡಿದಾಗ ಏನದು ಸತ್ಯ ಅಂತ ಒಂದು ಗುಣ, ಅದನ್ನ ಆರಿಸ್ಕೊಂಡ್ಲಂತೆ. ಇದನ್ನ ಎಣಿಸೋಣ, ಅದಾದ್ಮೇಲೆ ಮುಂದೆ ಹೋಗೋಣ ಅಂತ. ಆ ಸತ್ಯ ಗುಣವೇ ಅನಂತ ಇದೆ ಅಂತ ನೋಡಿ. ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಂತ ಸಲೀಸಾಗಿ ನಾವು ಒಂದು ವೇದ ಮಂತ್ರವನ್ನು ಹೇಳ್ಬಿಡ್ತೀವಿ ನಾವು. ಆ ಸತ್ಯ ಎಂಬುವಂತ ಒಂದು ಗುಣವೇ ಅದೇ ಅನಂತ ಇದೆಯಂತ. ಈಗ ಉದಾಹರಣೆಗೆ ಆ ಅಂತ ಅಕ್ಷರ ಇದೆಯಲ್ಲ, ನಾವು ಕೇಳ್ತೀವಿ ಎಷ್ಟಿದೆ ಅಕ್ಷರ ಅಂದ್ರೆ ಒಂದೇ ಒಂದು. ಅದರ ವ್ಯಾಕರಣದಲ್ಲಿ ಹೇಳ್ತಾರೆ ಆ ಎಂಬುವಂತ ಆ ಅಂತ ಒಟ್ಟು ಎರಡಲ್ಲಿ ಮಾಡ್ತೀವಲ್ಲ ನಾವು, ಎರಡೇ ನಾವು ಗೊತ್ತಿರೋದು ನಮಗೆ. ಆದರೆ 18 ರೀತಿಯಾದ ರೂಪಗಳಿದೆ ಆ ಎನ್ನುವುದೇ ವ್ಯಾಕರಣದಲ್ಲಿ ಬರುತ್ತದೆ ಅವೆಲ್ಲ. ಹೀಗೆ ಅದು ಹೇಗೆ ಅಂತಂದ್ರೆ ನಮಗೆ ಆ ಅಂತ ಅಷ್ಟೇ ಹೇಳ್ಕೊಟ್ರೆ ಅಷ್ಟೇ ನಮಗೆ ಗೊತ್ತು. ಹಿಂಗೆಲ್ಲ ಮತ್ತೆ ವ್ಯಾಕರಣದಲ್ಲಿ ಮತ್ತೆ ನೋಡ್ಬೇಕಾಗ್ತವೆಲ್ಲ ಬೇರೆ ವಿಷಯ. ಹಾಗೇನೆ ಇಲ್ಲೂ ಕೂಡ ಆ ಒಂದೊಂದು ಗುಣಗಳು ಕೂಡ ಅನಂತ ಇದ್ದಾವೆ. ಆತರೇನೆ ಎಣಿಸ್ತಾ ಇದ್ದಾಳೆ ಅಂತ ಅದು ಇನ್ನೂ ಮುಗ್ದಿಲ್ಲ ಅಂತ. ಅವಾಗಿನಿಂದ ಆರಂಭ ಮಾಡಿಕೊಂಡು ಲಕ್ಷ್ಮೀದೇವಿ ಭಗವಂತನ ಪಾದದ ಹೆಬ್ಬೆಟ್ಟಿನ ಗುಣಗಳನ್ನ ಎಣಿಸೋದಕ್ಕೆ ಪ್ರಾರಂಭವನ್ನು ಮಾಡಿದ್ದು ಇನ್ನೂ ಕೂಡ ಪಾದದ್ದೇ ಮುಗ್ದಿಲ್ಲ ಅಂತ, ಪಾದದಲ್ಲಿ ಹೆಬ್ಬೆಟ್ಟಿದ್ದೇ ಮುಗ್ದಿಲ್ಲಂತೆ. ಅಂಥದ್ರಲ್ಲಿ ಯಾರು ನಾವೆಲ್ಲ ಏನು ತಿಳ್ಕೊಂಡಿವಿ ನಾವು ಭಗವಂತನ ಬಗ್ಗೆ? ನಾನು ಇಷ್ಟು ಓದಿದ್ದೀನಿ, ಅಷ್ಟು ತಿಳ್ಕೊಂಡಿದ್ದೀನಿ, ಅದಕ್ಕಿಂತ ಯಾರಿದ್ದಾರೆ ಈ ಪಂಡಿತರು ಅಂತಿರ್ತಾರೆ. ಯಾರು ಏನು? ಯಾರೂ ಅಲ್ಲ. ಲಕ್ಷ್ಮೀದೇವಿನೇ ನನಗೇನೂ ಗೊತ್ತಿಲ್ಲ ಅಂತ ಹೇಳಬೇಕಾದ್ರೆ ನಮ್ಮ ಪರಿಸ್ಥಿತಿ ಏನು? ಎಷ್ಟು ಹರಿಕಥಾಮೃತ ಸಾರ, ಜಗನ್ನಾಯ, ಎಷ್ಟು ಸುಧಾ ಆಗಲಿ, ಎಷ್ಟು ಗ್ರಂಥಗಳಾಗಲಿ ಏನು ಮುಗಿಸಿದ್ರು ಸಾಲೋದಿಲ್ಲ. ಯಾಕೆ ಅಂತಂದರೆ ಆ ಭಗವಂತನ ಗುಣಗಳೇ ಅಷ್ಟಿದೆ. ಯಾರು ಹೇಳ್ತಾರೆ ಅಂದರೆ ಮತ್ತೆ ಇದೇ ಇದರಲ್ಲೇ ಹೇಳ್ತಾರೆ ಆದಿತ್ಯ ಪುರಾಣದಲ್ಲಿ ಏನೇ ವೇದಾಭಿಮಾನಿ ದೇವತೆಗಳೆಲ್ಲ, ವೇದ ಅಪೌರುಷೇಯವಾದದ್ದು, ಒಬ್ಬರು ಮಾಡಿದ್ದಲ್ಲ ಅದು. ಆ ವೇದಗಳೇನೇ ಒಂದ್ಸತಿ ಅವ್ರಿಗೆ ಅಹಂಕಾರ ಬಂದಿದೆ ಅಂತ ವೇದಗಳಿಗೆ. ಏನಂತ ನಾವು ಭಾರಿ ನಾವು ಯಾಕೆ ಅಂತಂದ್ರೆ ಬ್ರಹ್ಮದೇವರಿಗೆ ಒಂದು ಕೆಲಸ ಸೃಷ್ಟಿ ಮಾಡುವುದು, ಶಿವನಿಗೆ ಒಂದು ಕೆಲಸ ಲಯ ಮಾಡುವುದು, ಹೀಗೆ ಎಲ್ಲರಿಗೂ ಒಂದೊಂದು ಕೆಲಸ ಕೊಟ್ಟಿದ್ದಾರೆ. ಆದರೆ ನಮಗೆ ಕೊಟ್ಟಿರುವಂಥ ಕೆಲಸ ಏನು ಗೊತ್ತಾ? ಭಗವಂತನ ಗುಣಗಳನ್ನು ಎಣಿಸೋದು. ಏನು ಒಂದಲ್ಲ ಹೇಳಲ್ಲ, ಸಾವಿರಾರಿದೆ. ಇಷ್ಟು ದೊಡ್ಡ ಕೆಲಸ ನಮಗೆ ಮಾತ್ರ ಕೊಟ್ಟಿರೋದು, ಯಾರಿಗೂ ಕೂಡ ಇಲ್ಲ. ಅಂತಹ ಬಾದ್ರಿಂದ ನಾವೇ ಭಾರಿ ಅಂತ ಆಮೇಲೆ ಅನ್ಕೊಂಡ್ರಂತೆ ಒಂದ್ಸತಿ ನಾವು ಇಷ್ಟು ದಿನ ಮಾಡೇ ಇಲ್ಲ, ಒಂದ್ಸತಿ ನಾವೆಲ್ಲ ಎಷ್ಟು ಗುಣ ಇದೆ ಒಂದು ಲೆಕ್ಕ ಹಾಕಿಡೋಣ. ಇಷ್ಟಿದೆ ಭಗವಂತಂದು, ವೇದದಲ್ಲಿ ಎಷ್ಟೆಷ್ಟು ಬಂದಿದ್ದಾವಲ್ಲ ಅವಿಷ್ಟು ಲೆಕ್ಕ ಹಾಕಿಡೋಣ ಅಂತ ಶುರು ಮಾಡಿದ್ರಂತೆ. ಅವರು ಅಷ್ಟೇ ಇದೇ ಥರನೇ ಒಂದು ಕಡೆಯಿಂದ ಬರೋಣ, ಒಬ್ರೊಬ್ರು ಒಂದೊಂದು ಹಂಚ್ಕೊಂಡ್ರಂತೆ. ಸೆಟ್ ಆಗ್ತಿಲ್ಲ, ಎಲ್ಲರೂ ಕೂಡ ಸೇರಿ ಒಂದು ಕಡೆಯಿಂದನೇ ಮಾಡ್ಕೊಂಡ್ಬರೋಣ ಅಂತ ಹೇಳಿ ಬಂದು ಪಾದ ಹೀಗೆ ಹೆಬ್ಬೆಟ್ಟಿದ್ದಂಗೆ ಕಿರುಬೆರಳು, ಆ ಕಿರುಬೆರಳದ್ದೇ ಎಣಿಸಕ್ಕೆ ಶುರು ಮಾಡಿದ್ದು ಅದೇ ವೇದದಲ್ಲಿ ಹೇಳಿರೋದೇ, ಮತ್ತೆ ಬೇರೆ ಎಲ್ಲೂ ಅಲ್ಲ. ವೇದದಲ್ಲಿ ಹೇಳಿದಂತಹ ಭಗವಂತನ ಗುಣಗಳೇನೆ ಆ ಕಿರುಬೆರಳದೇನೆ ಅವ್ರಿಗೆ ಎಣಸಕ್ಕಾಗದೆ ಇದು ಸಾಧ್ಯವೇ ಇಲ್ಲ ಅಂತೇಳಿ ಭಗವಂತಂದು ಅನಂತ ಗುಣಗಳಿದೆ ಅಂತ ಅದಕ್ಕೆ ಅಶ್ವೋದ್ಧಾರ ಮಾಡಿದ್ರಂತೆ ಅವರ ಸಮಯದಲ್ಲಿ. ಹೀಗೆ ಅಷ್ಟು ಗುಣಗಳಿಂದ ಪೂರ್ಣನಾದವನು ಭಗವಂತ. ಆ ಭಗವಂತ ಅಂತಹ ಲಕ್ಷ್ಮೀ ಸಹಿತನಾಗಿ ಇದ್ದಾನೆ. ಅದೊಂದು ಇನ್ನೊಂದು ಹೇಳ್ತಾರೆ, ಲಕ್ಷ್ಮೀ ದೇವಿ ಅದನ್ನು ನಾವು ಎಣಿಸ್ತಿರ್ತೀವಿ, ಒಂದು ಪ್ರದಕ್ಷಿಣೆ ಆಗ್ತೀವಿ. 10 ಪ್ರದಕ್ಷಿಣೆ ಆದ ತಕ್ಷಣದಲ್ಲಿ ನಮ್ಮ ಬೆರಳಲ್ಲಿ 10 ಬೆರಳಿದೆ ನಮ್ಮ ಕೈಯಲ್ಲಿ, 10 ಆಯ್ತು, 1 2 3 4 ಅಂತ ಎಣಿಸ್ತೀವಿ, 10 ಆಯ್ತು. ಇನ್ನೊಂದು ಎಣಿಸ್ಬೇಕಂದ್ರೆ ಏನು ಮಾಡ್ಬೇಕು? ಅದಕ್ಕೋಸ್ಕರ ಏನು ಮಾಡ್ತೀವಿ, ಒಂದು ಅಡಿಕೆ ಬೀಜನೋ ಅಡಿಕೆ ಬಟ್ಲೋ ಏನೋ ಒಂದು ಇಡ್ತೀವಿ ಪ್ರದಕ್ಷಿಣೆ. 108 ಹಾಕ್ಬೇಕು ಅನ್ಕೊಂಡಿರ್ತೀವಿ, ಹಾಗೆ ಒಂದು ಇಡ್ತೀವಿ, ಏನೋ ಒಂದು ಇಟ್ಬಿಟ್ಟು ಒಂದು ಕಲ್ಲು ಇಟ್ಕೊಂಡು 1 ಆಗಿದೆ ಅಂದರೆ 10 ಆಗಿದೆ ಅಂತ ಈ ಲೆಕ್ಕದಲ್ಲಿ ನಾವು 100 ಅಂತ ಮಾಡ್ಕೊತೀವಿ. ಹಂಗೆ ಲಕ್ಷ್ಮೀದೇವಿ ಕೂಡ ಎಣಿಸೋದಕ್ಕೆ ಪ್ರಾರಂಭ ಮಾಡಿದಾಗ ಒಂದಿಷ್ಟು ಲೆಕ್ಕ ಅಂತ ಹಿಡ್ಕೊಂಡಿಲ್ಲ. ಅಷ್ಟಾದ ತಕ್ಷಣದಲ್ಲಿ ಒಂದು ಪದ್ಮ ಚಿಹ್ನೆಯನ್ನ ಪಾದದಲ್ಲಿ ಬರಿತಾ ಹೋದ್ಲು. ಭಗವಂತನ ಪಾದದಲ್ಲಿ ಇದೆಯಲ್ಲ, ವಜ್ರಾಂಕುಶ ಭಜವಜ್ರಾಂಕುಶ ಪದ್ಮ ಅಂತ ಹೇಳಿ ವೇದ ಭಗವಂತನ ಪಾದದಲ್ಲಿ ಇದೆಯಲ್ಲ, ಹಾಗೆ ಆ ಪದ್ಮ ರೇಖೆಗಳಿದೆ ಭಗವಂತನ ಪಾದದಲ್ಲಿ. ಆ ಪಾದ ಹೇಗಿದೆ ಅಂತದ್ದು ಯಾಕೆ ಅದನ್ನು ಬಂತು ಅಂತಂದ್ರೆ ಲಕ್ಷ್ಮೀದೇವಿ ಗುಣಗಳನ್ನು ಎಣಿಸೋದು ಒಂದು ಪದ್ಮ ಆಗ್ತಾ ಇದೆ. ನೀವೆಲ್ಲ ಪದ್ಮ ರಂಗೋಲಿಯಲ್ಲೆಲ್ಲ ಬಿಡಿಸೋದೆಲ್ಲ ಮಾಡ್ತಿರಲ್ಲ, ಹಾಗೆ ಆ ಪದ್ಮವನ್ನು ಹಾಕ್ತಾ ಬಂದು ಆದ್ರಿಂದ ಆದ್ರೂ ಕೂಡ ಮುಗಿತೇ ಇಲ್ಲ ಅಂತ, ಎಷ್ಟಾಗಿದ್ರು ಕೂಡ ಮುಗಿದ. ಅದೇ ಅನಂತ ಪದ್ಮಗಳು ಕೂಡ ಭಗವಂತನ ಪಾದದಲ್ಲಿ ಇದೆ. ಹೀಗೆ ಅಷ್ಟು ಗುಣಗಳಿಂದ ಪೂರ್ಣನಾದವನು. ಇನ್ನೂ ಅನೇಕ ರೀತಿಯ ವರ್ಣನೆಗಳನ್ನು ಮಾಡ್ತಾರೆ. ಸರಿ, ಇತ್ತ ಕಡೆಯಲ್ಲಿ ಮತ್ತೆ ಅವರ ಲಕ್ಷ್ಮೀದೇವಿಯಿಂದ ಸಹಿತನಾಗಿದ್ದಾನೆ. ಬ್ರಹ್ಮದೇವರು ಬಂದರು, ಏನು ಮಾತಿಲ್ಲ, ಭಗವಂತ ನೋಡೇ ಇಲ್ಲ ಅವ್ರನ್ನ. ಬಂದಿದ್ದೇ ತಡ ವಕ್ಷಸ್ಥಳಕ್ಕೆ ಒದ್ದೇ ಬಿಟ್ರು. ತದಾಡೋರಸಿ ಗೋವಿಂದಂ ಭೃಗುಪಾದತಲೇನತಂ ತಾಡ್ಯಮಾನೋ ಹರಿಸ್ಸಾಕ್ಷ ಉತ್ಥಾಯ ವಿನಯಾನ್ವಿತ. ನೋಡಿ, ಯಾರು ನಮಗೆ ಒದ್ರು ಅಂದರೆ ಕೇಳೋದೇ ಇಲ್ಲ. ಯಾಕೆ ಒದ್ರು ಏನು ಕೂಡ ಕೇಳೋದಿಲ್ಲ, ಯಾರೇ ಆಗಲಿ ಅದು
ಹೋಗಿ ಒಂದು ಕಾಲಲ್ಲಿ ಹೊಡೆದ್ರೆ ಎರಡೂ ಕಾಲು ಎತ್ತಿ ಹೊಡೆಯೋದು, ಒಂದು ಕೈಯಲ್ಲಿ ಹೊಡೆದ್ರೆ ಎರಡೂ ಕೈಯಲ್ಲಿ ಹೊಡೆಯೋದು. ಹೀಗೆ ಆಮೇಲೆ ಪ್ರಶ್ನೆ, ನಾವೇನು ತಪ್ಪು ಮಾಡಿದೀವೋ ಇಲ್ಲೋ ಅದ್ರ ಮೇಲೆ ಆಮೇಲೆ ಮಾತನಾಡೋದು. ಅಂತಹದ್ರಲ್ಲಿ ಒಂದು ಕೊಟ್ಟರೆ ಎರಡು ಕೊಡುವಂತಹ ಮನಸ್ಥಿತಿ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ಅಂತಹದ್ರಲ್ಲಿ ಈ ಭಗವಂತ ನೋಡಿ ಒದ್ರೆ ಅವ್ರು ತಕ್ಷಣದಲ್ಲಿ ಎದ್ದು ವಿನಯದಿಂದ ಇದ್ದಾರಂತೆ. ವಿನಯದಿಂದ ಲಕ್ಷ್ಮೀದೇವಿಗೆ ಹೇಳ್ತಾರಂತೆ, ಹೋಗೋ ನೀನು ಬಿಸ್ನೀರು ತಗೊಂಬ, ಪಾದ ತೊಳಿಬೇಕಾಗಿದೆ ಅಂತ. ಗಾಬರಿ ಆಗ್ಬಿಟ್ಲಂತ ಲಕ್ಷ್ಮೀದೇವಿ, ಏನಪ್ಪ ಇದು ಹಿಂಗೆ ಹೇಳ್ತಾ ಇದ್ದಾರೆ ಅಂತ. ಸರಿ ಅಂತ ಅವಳು ಲಕ್ಷ್ಮೀದೇವಿ ಪಾದ ನೀರು ತಂದಿದ್ದಾಳೆ. ಆಗ ಆ ಭಗವಂತ ಹೇಳ್ತಾ ಇದ್ದಾನೆ ಭೃಗು ಋಷಿಗಳಿಗೆ, ಶ್ರೀ ಭಗವಾನು ವಾಚ ಕಿಮರ್ಥಂ ತ್ವಂ ಋಷಿಶ್ರೇಷ್ಠ ಮತ್ಶರೀರಂ ಕಠೋರಕಂ ಅಮೃತಂ ತ್ಯಜ ವಜರಾಯುಕ್ತಂ ಅಭೇದ್ಯಂ ದೇವದಾನವೈಹಿ. ಯಾಕೆ ಸುಮ್ಮನೆ ನೀವು ಇರಿಸ್ಕೊಳಕ್ ಹೋದ್ರಿ? ಅದು ನನ್ನ ದೇಹ ಅದು ಬಹಳ ಕಠೋರ ಇದೆ, ಸುಮ್ಮನೆ ಒದ್ದು ನಿಮ್ದು ಆದರೂ ಪಾದ ಇದೆಯಲ್ಲ ಅದು ಅತ್ಯಂತ ಮೃದುವಾದದ್ದು. ಹಿಂಗೆ ಬಟ್ಟೆ ಸುತ್ತು ಹೊಡೆಯೋದಂದ್ರೆ ಇದೆ. ನಮ್ಮ ಪಾದ ನಿಮ್ಮ ಪಾದ ಆದ್ರೂ ಕೂಡ ಬಹಳ ಮೃದುವಾಗಿರೋದು, ನಮ್ದು ಎದೆ ಇದೆಯಲ್ಲ ಅದು ಬಹಳ ಕಠೋರ. ಯಾಕೆಂದ್ರೆ ದೇವದಾನವರೆಗೂ ಕೂಡ ಆಗ್ತಾ ಇಲ್ಲ, ಬಹಳ ಕಠೋರಪ್ಪ ಅವರು ಅಂತಂದರೆ. ಅಂತ ಅದ್ರಲ್ಲಿ ನೀವು ನೋಡಿದ್ರೆ ಅಭೇದ್ಯವ ದೇವದಾನವೈಹಿ ಅಭೇದ್ಯಂ ಅಂತ ಹೇಳ್ತಾರೆ. ದೇವತೆಗಳಾಗ್ಲಿ ದಾನವರಾಗ್ಲಿ ಯಾರು ಕೂಡ ಇದನ್ನು ಭೇದ ಮಾಡುವುದಕ್ಕಾಗೋದಿಲ್ಲ, ಅಷ್ಟು ಕಠೋರವಾದದ್ದು ಭಗವಂತನ ವಕ್ಷಸ್ಥಳ. ಕೇವಲ ವಕ್ಷಸ್ಥಳ ಅಲ್ಲ, ಒಂದು ಉಗುರಿಂದ ಆರಂಭ ಮಾಡಿಕೊಂಡು ಪ್ರತಿಯೊಂದು ಅಷ್ಟೇ ಕಠೋರವಾದದ್ದು. ಯಾರಿಗೆ? ದುಷ್ಟರಿಗೆ. ಗಣಪತಿಯಲ್ಲಿ ಕೇಳ್ತೀವಿ, ದುಷ್ಟಾನ ವಿಘ್ನಕರ್ತ ಸುಚರಿತ ಚರಿತ ಸ್ತೋಮ ವಿಘ್ನಾಪಹರ್ತ. ಗಣಪತಿ ನೀವು ಸೇವೆ ಮಾಡಿದ್ರ ವಿಘ್ನಗಳನ್ನು ಅಂದ್ರೂ ಅಷ್ಟು ಖಾಲಿ ಮಾಡಿಬಿಡ್ತಾನೆ, ಉಳಿಸೋದೇ ಇಲ್ಲ. ಸಲೀಸಾಗಿ ಹೋಗ್ತಿರ್ಬೋದು ನೀವು ರೋಡಲ್ಲಿ, ಸಾವಿರಾರು ಕಲ್ಲಿತ್ತೆ ಅಂತ ಯಾರು ಹೇಳಿರ್ಬೋದು, ನೀವು ಹೋಗ್ಬೇಕಾದ್ರೆ ನಿಮ್ಗೆ ಅನ್ಸೋದೇ ಇಲ್ಲ, ಏನು ಒಂದು ಕಲ್ಲಿಲ್ಲ. ಭಗವಂತ ಖಾಲಿ ಮಾಡಿಸ್ತಾನೆ. ಯಾರೋ ಮಿನಿಸ್ಟರ್ನು ಹೋಗ್ಬೇಕಾಗಿದೆ ಅಂತ ಏನೋ ಒಂದು ಉದ್ದೇಶ ಮಾಡಿಸಿ ಆ ರೋಡಲ್ಲಿರೋ ಕಲ್ಲೆಲ್ಲ ಖಾಲಿ ಮಾಡಿಸಿರ್ತಾನೆ. ನೀವು ಹೋದಾಗ ಸಲೀಸಾಗಿ ನೀವು ಹೋಗ್ಬಿಟ್ಟಿರ್ತೀರ. ಇಲ್ರಿ ಒಂದು ಕಲ್ಲಿಲ್ಲ ಅಂತ ನೀವು ಹೇಳ್ತೀರಾ, ಮತ್ತೊಬ್ರು ಹೋಗ್ಬೇಕಾದ್ರೆ ಇಷ್ಟೊಂದು ಕಲ್ಲಿತ್ರಿ ಅಂತ ಅಂದಿರ್ತಾರೆ. ನೋಡಿ ವ್ಯತ್ಯಾಸ ಹೇಗಿದೆ. ನಾವು ಹೋದಾಗ ಸರಿಯಾಗಿತ್ತು, ಅವ್ರು ಹೋದಾಗ ಸರಿಯಾಗಿತ್ತು, ಹೆಂಗಾಯ್ತು? ಎಲ್ಲವೂ ಭಗವಂತನ ಮಹಿಮೆ. ಅದೇ ರೀತಿಯಾಗಿ ಇಲ್ಲಿ ಅವರು ಗಣಪತಿಯೂ ಅಷ್ಟೇ, ನೀವು ಪ್ರಾರ್ಥನೆ ಮಾಡಿಕೊಂಡ್ರ ವಿಘ್ನಗಳನ್ನೆಲ್ಲ ಪರಿಹಾರ ಮಾಡ್ತಾರೆ. ವಿರುದ್ಧ ನಿಂತ್ಕೊಂಡ್ರ ನೀವು ವಿಘ್ನ ಹರ್ತ ಹೇಗೋ ವಿಘ್ನಗಳನ್ನು ಕೂಡ ಕೊಡ್ತಾನಂತೆ ಅವನು. ದುಷ್ಟಾನ ವಿಘ್ನ ಕರ್ತ, ವಿಘ್ನಗಳನ್ನು ಸ್ವಯಂ ತಾನೇ ಕೊಡ್ತಾನಂತೆ ಗಣಪತಿ. ಅದಕ್ಕೆ ವಿಘ್ನೇಶ ಅಂತ ಹೇಳ್ತಾರೆ. ವಿಘ್ನಗಳನ್ನು ಪರಿಹಾರಕ ಅಂತ ಅಷ್ಟೇ ಪ್ರಯೋಗ ಮಾಡಲ್ಲ, ವಿಘ್ನೇಶ ಅವನು. ಬಗ್ಗಿದ್ಯಾ ಆಶೀರ್ವಾದ ಮಾಡ್ತೀನಿ, ತಲೆ ಎತ್ತಿ ನಿಂತ್ಯಾ ತೆಗೆದುಕೊಡ್ತೀನಿ ಅಂತ. ಹೀಗೆ ಹಾಗೆ ಆ ಗಣಪತಿಗೆ ಒಡೆಯನಾದವನು ಇವನು. ವಿಶ್ವಂಬರ ರೂಪಿಯ ಭಗವಂತನ ಮತ್ತೊಂದು ರೂಪ. ಆ ಭಗವಂತನ ಹತ್ರ ನೀವು ಈ ದೇವದಾನವರು ಯಾರ ಕೈಲೂ ಆಗಿಲ್ಲ ಇದನ್ನು ಅಭೇದ್ಯ ಮಾಡೋಕ್ಕೆ, ನೀವು ಯಾಕೆ ಸುಮ್ಮನೆ ಒದ್ದು ನಿಮ್ಮ ಪಾದಕ್ಕೆ ನೋವು ಮಾಡಿಕೊಂಡ್ರಿ ಅಂತ ಹೇಳಿ ಅವರು ಭಗವಂತ ಭೃಗು ಋಷಿಗಳ ಪಾದವನ್ನು ತೊಳೆದಿದ್ದಾರೆ. ಪಾದವನ್ನು ತೊಳೆದು ವಿಶೇಷವಾಗಿ ಆ ನೀರನ್ನು ಎಲ್ಲ ಕಡೆಯೂ ಕೂಡ ಪ್ರೋಕ್ಷಣೆಯನ್ನು ಮಾಡಿದ್ದಾರೆ. ಸಂಪೂರ್ಣವಾಗಿ ತಾನೂ ಕೂಡ ಪ್ರೋಕ್ಷಣೆಯನ್ನು ಮಾಡಿಕೊಂಡು ನಂತರದಲ್ಲಿ ತನ್ನ ವೈಕುಂಠ ಲೋಕಕ್ಕೆಲ್ಲ ಪ್ರೋಕ್ಷಣೆಯನ್ನು ಮಾಡಿದ್ದಾರೆ. ಯಾಕೆ ಅಂತಂದರೆ ಬ್ರಾಹ್ಮಣರ ಪಾದದ ಉದಕ ಇದೆಯಲ್ಲ ಅದು ಅತ್ಯಂತ ಶ್ರೇಷ್ಠವಾದದ್ದು. ಸುಮ್ಮನೆ ಇವರು ಮಾಡಿಲ್ಲ, ಹೇಳ್ತಾರೆ ಅದನ್ನು. ತ್ರೈಲೋಕ್ಯೆ ಯಾನಿ ತೀರ್ಥಾನಿ ತಾನಿ ತೀರ್ಥಾನಿ ಸಾಗರೇ ಸಾಗರೇ ಯಾನಿ ತೀರ್ಥಾನಿ ಪದೇ ವಿಪ್ರಸ್ಯ ದಕ್ಷಿಣೆ ಅಂತ. ನೋಡಿ ಎಂಥ ಮಹಿಮೆ. ಆ ರೀತಿಯಾದಂತಹ ಗುಣಗಳು ಲಕ್ಷಣಗಳನ್ನು ನಾವು ಉಳಿಸ್ಕೊಂಡ್ರೆ ಅದಕ್ಕೆ ಒಂದು ಬೆಲೆ ಸಿಗತ್ತೆ. ಜಗತ್ತಲ್ಲಿ ಮೂರು ಲೋಕದಲ್ಲಿ ಏನು ತೀರ್ಥಗಳಿದೆಯಲ್ಲ, ಆ ತೀರ್ಥಗಳು ಅಂತ ಏನೇನಿದೆ ಅಷ್ಟು ಆ ಹೆಸರು ಈ ಹೆಸರು ಸ್ವಾಮಿ ಪುಷ್ಕರಣಿಯಿಂದ ಹಿಡಿದುಬಿಟ್ಟು ಪ್ರತಿಯೊಂದು ನದಿಗಳು ತೀರ್ಥಗಳು ಎಲ್ಲವೂ ಕೂಡ ಆ ಎಲ್ಲದರಲ್ಲಿ ಸ್ನಾನ ಮಾಡಿದಂತಹ ಪುಣ್ಯ ಸಾಗರದಲ್ಲಿ ಸ್ನಾನ ಮಾಡಿದರೆ ಬಂದ್ಬಿಡುತ್ತೆ. ಸಮುದ್ರದಲ್ಲಿ ಸಂಪೂರ್ಣ ಸಾಗರ ಅಂತ ಏನಿದೆಯಲ್ಲ, ಆ ಸಾಗರಗಳು, ಆ ಸಾಗರ ಈ ಸಾಗರ ಅಂತ ಹೇಳಿ ಆ ಸಾಗರ ಸಮುದ್ರದಲ್ಲಿ ಸ್ನಾನ ಮಾಡಿದಂತಹ ಪುಣ್ಯ ಯಾವುದರಿಂದ ಬರ್ತದೆ ಅಂತಂದರೆ ಭಗವಂತನ ಬ್ರಾಹ್ಮಣರ ಪಾದವನ್ನು, ಯಾವುದು ದಕ್ಷಿಣ ಪಾದವನ್ನು ತೊಳೆದರೇನೆ ಆ ನೀರು ಸಾಗರದಲ್ಲಿ ಸ್ನಾನ ಮಾಡಿದಂತಹ ಪುಣ್ಯ, ಅದೆಲ್ಲ ಪುಣ್ಯವೂ ಕೂಡ ಬರ್ತದೆ. ಆದರೆ ಸಾಗರದಕ್ಕೆಲ್ಲ ಒಂದು ನಿಯಮಗಳೆಲ್ಲ ಇದೆ. ಸಮುದ್ರಕ್ಕೆ ಈಗ ಯಾವತ್ತೋ ಹೋಗ್ಬಿಟ್ಟು ನಾನು ಸುಮ್ಮನೆ ಸ್ನಾನ ಮಾಡ್ತೀನಿ ಅಂದರೆ ಎಲ್ಲ ನಡೆಯೋದಿಲ್ಲ. ಅದಕ್ಕೆಲ್ಲ ಒಂದಿಷ್ಟು ರೂಲ್ಸ್ಗಳನ್ನು ಮಾಡಿಟ್ಟಿದ್ದಾರೆ. ಪರ್ವಕಾಲದಲ್ಲಿ ಮಾತ್ರ ಸ್ನಾನ ಮಾಡಬೇಕು. ಭಾನುವಾರ ಪರ್ವಕಾಲ, ಅದೊಂದು ಹುಣ್ಣಿಮೆ ಅಮಾವಾಸ್ಯೆ ಪರ್ವಕಾಲಗಳು. ಹೀಗೆ ಆ ದಿನಗಳಲ್ಲಿ ಮಾತ್ರ ಸ್ನಾನ ಮಾಡಬೇಕು ಸಮುದ್ರದಲ್ಲಿ. ಸುಮ್ಮನೆ ನಾನು ಹಿಂಗೆ ಹೋದೆ ಅಲ್ಲಿ ಸ್ನಾನ ಮಾಡ್ತೀನಿ ಅಂದರೆ ಮಾಡೋ ಹೋಗಿಲ್ಲ, ಸರ್ವಥಾ ಮಾಡೋ ಹೋಗಿಲ್ಲ. ನಿಯಮಗಳನ್ನು ಮಾಡಿಟ್ಟಿದ್ದಾರೆ ಅವಕ್ಕೆಲ್ಲ. ಆದರೆ ದ್ವಾರಕಾದಲ್ಲಿರುವಂತಹ ಸಮುದ್ರ ಇದೆಯಲ್ಲ, ಅಲ್ಲಿ ಮಾತ್ರ ಯಾವಾಗ ಬೇಕಾದ್ರೂ ಮಾಡಬಹುದು. ಅಲ್ಲೊಂದೇ ಕನ್ಸಿಷನ್, ಯಾವುದಕ್ಕೂ ಕೂಡ ಇಲ್ಲ.
ಕಾಯಬೇಕು. ಸಮುದ್ರ ಸ್ನಾನ ಮಾಡಬೇಕಾ ನೀನು? ಇಲ್ದ್ರಿ ನಾ ತೀರ್ಥಯಾತ್ರೆಗೆ ಬಂದಿದ್ದೀನಿ, ಮತ್ತೆ ನಾಳೆ ಹೋಗೋಕ್ಕಾಗಲ್ಲ. ಪುಣ್ಯ ಬೇಕೋ ಕಾಯಿ, ಇಲ್ಲ ಹೋಗು ಅಂತ. ಹೀಗೆ ನಮಗೆ ಪುಣ್ಯ ಬೇಕಂದ್ರೆ ಪರ್ವಕಾಲದಲ್ಲಿ ಏನೇ ಸ್ನಾನ ಮಾಡಬೇಕು. ಹುಣ್ಣಿಮೆ, ಅಮಾವಾಸ್ಯಾದಿಗಳು ಅಥವಾ ಭಾನುವಾರ ಮೊದಲಾದವುಗಳು ಇನ್ನೂ ಅನೇಕ ಇದೆ ಪರ್ವಕಾಲಗಳು ಅಂತೇಳಿ. ಆ ಪರ್ವಕಾಲಗಳಲ್ಲಿ ಏನೇ ಸ್ನಾನವನ್ನು ಮಾಡಬೇಕು. ಅದಕ್ಕಿಂತ ಶ್ರೇಷ್ಠವಾದದ್ದು ಬ್ರಾಹ್ಮಣರ ಪಾದವನ್ನು ತೊಳೆದಾಗ ಬರುವಂತಹ ನೀರು. ಆದರೆ ಆ ಬ್ರಾಹ್ಮಣನಾದಂತಹ ವ್ಯಕ್ತಿಯ ಲಕ್ಷಣಗಳನ್ನು ಉಳಿಸ್ಕೊಂಡಿರ್ಬೇಕಷ್ಟೆ. ನಿತ್ಯವೂ ಕೂಡ ಕರ್ಮಗಳನ್ನು ಮಾಡಿ ಯೋಗ್ಯವಾದ ರೀತಿಯಾಗಿದ್ದರೆ ಅವನು ಬ್ರಾಹ್ಮಣನಾಗಿ ಇದ್ದರೆ ಮಾತ್ರ ಉಳಿಯತ್ತಿಲ್ಲ ಅಂದರೆ ಉಳಿಯಲ್ಲ. ಹೀಗೆ ಹೇಳ್ತಾರೆ, 3 ದಿನ ಸಂಧ್ಯಾ ವಂದನೆ ಬಿಟ್ಟರು ಅಂತಂದ್ರೆ ಅವರ ಬ್ರಾಹ್ಮಣತ್ವನೇ ಹೋಗ್ಬಿಡುತ್ತೆ. ಹಾಗೆ ಅದನ್ನ ಒಂದು ದೊಡ್ಡ ಸ್ಥಾನಕ್ಕೆ ಹೋಗುವುದು ದೊಡ್ಡದಲ್ಲ, ದೊಡ್ಡ ಸ್ಥಾನದಲ್ಲಿ ಹುಟ್ಟುವುದು ದೊಡ್ಡದಲ್ಲ, ಅದನ್ನು ಉಳಿಸಿಕೊಳ್ಳೋದಿದೆಯಲ್ಲ ಬಹಳ ಕಷ್ಟಕರವಾದದ್ದು. ಎಲ್ಲೋ ಒಂದು 24 ಗಂಟೆ ಜರ್ನಿ ಮಾಡಬೇಕಾಗಿರ್ತದೆ. ಉಪವಾಸ ವನವಾಸ ಎಲ್ಲವನ್ನು ಕೂಡ ಪಾಲನೆ ಮಾಡಿದ್ರೇನೆ ಉಳಿಯೋದು ಕಷ್ಟ. ಯಾರೋ ಆರಾಮಾಗಿ ಬರುವಂತಹ ಟ್ರೈನಲ್ಲಿ ಹೋಗಿ ಬರುವಂಥ 1000 ಬಂದು ಹೋಗ್ಬಿಡ್ತೇವೆ. ತಿನ್ನುವಂಥ ಪದಾರ್ಥ ಎಲ್ಲವನ್ನು ಕೂಡ ಸುಖವಾಗಿ ತಿಂದುಕೊಂಡು ಯಾತ್ರೆ ಮಾಡಿದರೆ ಫಲ ಅಲ್ಲ. ಕಷ್ಟ ನಷ್ಟಗಳಿಂದಲೂ ಕೂಡ ಒದ್ದಾಡಿಕೊಂಡು ಇಲ್ಲಿಂದ ಬದ್ರಿಗೆ ಹೋಗ್ಬೇಕಂದ್ರೆ ಈಗೆಲ್ಲ ಫ್ಲೈಟ್ಗಳು ಬಂದಿದೆ, 3 ತಾಸಲ್ಲಿ ಅಲ್ಲಿಂದ ಇಲ್ಲಿ ಮುಟ್ಬಿಡ್ಬೋದು. ಹಿಂದಿನ ಕಾಲದಲ್ಲಿ ಟ್ರೈನು ಬಸ್ಸು ಏನೇನೋ ದಾಟ್ಕೊಂಡು ಹೋಗ್ಬೇಕಂದ್ರೆ 24 ತಾಸು ಗಟ್ಟಲೆ ಹೋಗ್ಬೇಕಾಯ್ತು. 18 ತಾಸು ಎಷ್ಟೆಷ್ಟೋ ತಾಸು ಉಪವಾಸ ಮಾಡಿ ಮೈಯೆಲ್ಲ ಬೆವರಿಸ್ಕೊಂಡು ಸ್ನಾನ ಮಾಡಿ ಮತ್ತೆ ದೇವರ ಪೂಜೆಯನ್ನು ಮಾಡಿ ಎಷ್ಟೊತ್ತಿಗೆ 6 ಗಂಟೆ 8 ಗಂಟೆಗೆಲ್ಲ ಅನೇಕ ಮಹಾನುಭಾವರು ಯೋಗ್ಯರಾದವರೆಲ್ಲರೂ ಈಗಲೂ ಕೂಡ ಅಂಥ ಕಾರ್ಯಗಳನ್ನು ಮಾಡ್ತಾರೆ. ಹೀಗೆ ಸಾಧನೆಯನ್ನು ಮಾಡ್ಕೊತಾರೆ. ಆ ಕ್ರಮದಲ್ಲಿ ಹಾಗೆ ಪುಣ್ಯವನ್ನು ಸಂಪಾದನೆ ಮಾಡಬೇಕು. ಹೀಗೆ ಅಂತಹ ಯೋಗ್ಯರಾದವರು ಬ್ರಾಹ್ಮಣರು ಅಂತಾಗಿರ್ತಾರೆ. ಆ ಲಕ್ಷಣವನ್ನು ಉಳಿಸ್ಕೊಂಡ್ರೆ ಅತ್ಯಂತ ಯೋಗ್ಯರಾದವರು. ಈ ರೀತಿಯಾದಂತಹ ಸನ್ನಿಧಾನ ಆ ಬ್ರಾಹ್ಮಣರ ಪಾದದಲ್ಲಿ ಇರುತ್ತದೆ ಅಂತ ಹೇಳಿ ಅವರು ಪಾದವನ್ನು ತೊಳೆದಿದ್ದಾರೆ. ಪಾದವನ್ನು ತೊಳೆದು ಆ ನೀರನ್ನೆಲ್ಲ ಕಡೆಯೂ ಕೂಡ ಪ್ರೋಕ್ಷಣೆಯನ್ನು ಮಾಡಿದ್ದಾರೆ. ಆಗ ಅವರಿಗೆ ಬಹಳ ಸಂತೋಷ ಆಯಿತು. ಭೃಗು ಋಷಿಗಳಿಗೆ ಅವರು ಸರಿ ಅಂತ ಹೇಳಿ ಇವರೇ ಸರ್ವೋತ್ತಮ ಅಂತ ಎಲ್ಲ ಕಡೆ ಹೇಳಿದರು. ಇಲ್ಲಿ ಒಂದು ನಮಗೆ ಪ್ರಶ್ನೆ ಬರುವುದೇನು ಅಂತಂದರೆ, ಋಷಿಗಳು ಸಾಮಾನ್ಯರಾದವರಲ್ಲೇ ಅಲ್ಲ, ಅಸಾಮಾನ್ಯರಾದವರು. ಅವರು ಯಾಕೆ ಈ ರೀತಿಯಾದಂಥ ಕಾರ್ಯ ಮಾಡಿದ್ರು ಅಂದರೆ ಅಸುರಾವೇಶ ಆಗಿತ್ತು ಆ ಸಮಯದಲ್ಲಿ ಅಂತ. ಯಾರು ಅಂತಂದರೆ ನೇತ್ರ ಅಂತ ಒಬ್ಬ ಅಸುರ, ಅವನು ಮೋಕ್ಷ ಹೊಂದಬೇಕು ಅಂತ ಅಪೇಕ್ಷೆ ಇತ್ತು ಅವನಿಗೆ. ಆಗ ಶಿವನನ್ನು ಕುರಿತು ತಪಸ್ಸನ್ನು ಮಾಡಿ ಭೃಗು ಋಷಿಗಳ ಪಾದದಲ್ಲಿ ಸೇರ್ಕೊಂಡ್ಬಿಟ್ಟಿದ್ದವನು. ಹೀಗೆ ಆದ್ರಿಂದಾಗಿ ಅವರು ಪಾದದಿಂದ ಹೊಡೆದ್ರು, ಅವನನ್ನು ನಾಶ ಮಾಡಬೇಕಾಗಿತ್ತು. ಅದಕ್ಕೋಸ್ಕರವಾಗಿ ಭಗವಂತ ಪಾದ ತೊಳೆಯೋದನ್ನು ನಿಮಿತ್ತ ಮಾಡಿಕೊಂಡು ಅವನನ್ನು ನಾಶವನ್ನು ಮಾಡಿಬಿಟ್ಟು, ಅವನು ಯೋಗ್ಯನಲ್ಲ ಮೋಕ್ಷಕ್ಕೆ, ಅದಕ್ಕೋಸ್ಕರವಾಗಿ ಅವನನ್ನು ನಾಶ ಮಾಡಬೇಕಾಗಿದೆ. ನೋಡಿ, ಒಂದು ಕೆಲಸದಲ್ಲಿ ಎಷ್ಟೆಷ್ಟು ರೀತಿಯಾಗಿ ಅವರು ಒಂದೇ ಮಾಡಿದ್ದು ಪಾದ ತೊಳೆಯೋದು. ಅದರಿಂದ ಬ್ರಾಹ್ಮಣರ ಪಾದ ತೊಳೆದಂತಾಯಿತು, ಪುಣ್ಯ ಬಂತು. ಆದರೆ ಅಲ್ಲಿ ಇನ್ನೊಂದು ಕಾರ್ಯವಾಗಬೇಕಾಗಿದೆ. ಭೃಗು ಋಷಿಗಳಲ್ಲಿ ಸೇರಿದಂತಹ ಆ ಯಾವ ನೇತ್ರ ಎಂಬುವಂಥ ಅಸುರನನ್ನು ನಾಶ ಆಗಬೇಕಾಗಿದೆ. ಅದಕ್ಕೋಸ್ಕರವಾಗಿ ಆ ಕಾರ್ಯವನ್ನು ಮಾಡಿದರು. ಆ ವ್ಯಕ್ತಿಯ ನಾಶವಾಯಿತು. ನೋಡಿ, ಹೀಗೆ ಆ ಅಸುರನನ್ನು ಕೊಂದು ಹಾಕಿದ್ರು. ಈ ಕ್ರಮದಲ್ಲಿ ಅವನು ನಂತರದಲ್ಲಿ ಅವನಿಗೆ ಜ್ಞಾನೋದಯ ಆಯಿತು. ಸಾಷ್ಟಾಂಗ ನಮಸ್ಕಾರ ಮಾಡಿ ಭೃಗು ಋಷಿಗಳು ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಅಸುರಾವೇಶದಿಂದ ನನ್ನಿಂದ ಈ ರೀತಿ ಆಗಿದೆ, ಕ್ಷಮಿಸಬೇಕು ಎಂಬ ಪ್ರಾರ್ಥನಾದಿಗಳನ್ನು ಮಾಡಿಕೊಂಡ್ರು ಅಂತ ನಾವು ಕೇಳ್ತೀವಿ. ಹೀಗೆ ಅನೇಕ ರೀತಿಯ ಇತ್ತ ಕಡೆಯಲ್ಲಿ ನಡೆದಿದೆ. ತಾದ ನಂತರದಲ್ಲಿ ನೋಡಿ, ಅದರ ಪ್ರಭಾವವಾಗಿ ಪಾದಪ್ರಹಾರ ದೋಷೇಣ ತಂಭೃಗುಂ ವ್ಯಾಧತಾಂಗತಂ, ಕೃಷ್ಣನಿಗೆ ಹೊಡೆಯುವಂತಹ ಪರಿಸ್ಥಿತಿ ಬಂದು ವ್ಯಾಧನಾಗಿ ಯಾದವರ ಕುಲ ನಾಶವಾಗಬೇಕಾಗಿದೆ ಎಂಬುದಾಗಿ ಸಂಕಲ್ಪ ಆಯಿತು, ಶಾಪ ಆಯಿತು. ನಂತರದಲ್ಲಿ ಕೃಷ್ಣನೂ ತನ್ನ ಪರಂಧಾಮಕ್ಕೆ ಹೋಗಬೇಕಾಗಿದೆ, ನಿಮಿತ್ತ ಬೇಕಲ್ಲ. ನಿಮಿತ್ತಕ್ಕೋಸ್ಕರವಾಗಿ ಇವನನ್ನ ಉಪಯೋಗಿಸ್ಕೊಂಡ್ರು. ಸುಮ್ಮನೆ ಯಾರೋ ಭಗವಂತನನ್ನ ಸುಮ್ಮನೆ ಹೊಡೆಯೋದಂದ್ರೆ ಹೇಗೆ? ಅದಕ್ಕೋಸ್ಕರವಾಗಿ ಇವರನ್ನ ನಿಮಿತ್ತವನ್ನು ಮಾಡಿಕೊಂಡು ಇವನನ್ನೇ ವ್ಯಾಧನಾಗಿ ಮಾಡಿ ಆ ಮೀನು ಯಾವ ಬಾಣದಲ್ಲಿ ಸೇರಿಸಿ ಬಂದಂತಹ ಕೆನೆ ಇತ್ತಲ್ಲ ಅದನ್ನು ಸೇರಿಸಿ ಹೊಡೆಯುವಂತಹ ಪರಿಸ್ಥಿತಿ ಬಂತು. ಮನೆಯಲ್ಲಿ ಭಗವಂತ ತಾನು ಪರಂಧಾಮವನ್ನು ಪ್ರವೇಶವನ್ನು ಮಾಡಿದ. ಹೀಗೆ ಎಲ್ಲರೂ ಕೂಡ ಯಾವುದೇ ಕೆಲಸಗಳನ್ನು ಕೂಡ ಯೋಗ್ಯದ ರೀತಿಯಲ್ಲಿ ನಾವು ಅದನ್ನು ಉಪಯೋಗಿಸ್ಕೋಬೇಕು. ಯಾರಾದರೂ ಕೂಡ ನಮಗೇನ ಅಂದರು, ಸರಿ ಆಯಿತು, ಅದನ್ನು ನಾವು ಅವರಿಗೆ ತಿರುಗಿ ಹೊಡೆಯುವುದು ಬೈಯೋದನ್ನು ಬಿಟ್ಟು ಅದನ್ನೇ ನಾವು ನಮ್ಮ ರೀತಿಯಾಗಿ ಯೋಗ್ಯವಾದ ರೀತಿಯಾಗಿ ಅದನ್ನು ಉಪಯೋಗಿಸ್ಕೊಂಡ್ವಿ ಅಂತಂದರೆ ಅದರಿಂದ ನಮ್ಗೆ ಇನ್ನೂ ಅನೇಕ ರೀತಿಯಾದಂತಹ ಉಪಯೋಗಗಳನ್ನು ಮಾಡ್ಕೋಬಹುದು. ಚಾಣಕ್ಯಧನದಿಂದಾಗಿ ಅದನ್ನು ನಾವು ಮಾಡ್ಕೋಬೇಕು. ಅದನ್ನು ಹೀಗೆ ಇತ್ತ ಕಡೆ ಇಲ್ಲೆಲ್ಲವೂ ಕೂಡ ಆಗಿದೆ. ಅವರಿಗೆ ನಾನಪ್ಪ ಇಷ್ಟು ಪಾದದಿಂದ ಹೋದರೂ ಕೂಡ ಇವರು ಬಂದು ನನ್ನ ಪಾದವನ್ನೇ ಪೂಜೆಯನ್ನು ಮಾಡಿದ್ದಾರೆ ಅಂತ ಹೇಳಿ ಮನೆಯಲ್ಲಿ ಅವರು ಭಗವಂತನೇ ಸರ್ವೋತ್ತಮ ಅಂತ ಹೇಳಿ ಎಲ್ಲ ಕಡೆಯೂ ಕೂಡ ಉಪದೇಶ ಮಾಡ್ತಾ ಇದ್ದಾರೆ. ಹರಿಸರ್ವೋತ್ತಮ ಸಾಕ್ಷಾತ್ ರಮಾದೇವಿ ತದಂತರಂ
ವಿಧಿರುವಾಯುಸ್ತದಂತೆ ಚ ತದಂತೆ ಸರ್ವಪೂರ್ವಕಾಃ. ಹೀಗೆ ಸಾಕ್ಷಾತ್ ಭಗವಂತ ಶ್ರೀಹರಣೆ ಹರತಿ, ಪಾಪಗಳೆಲ್ಲವನ್ನೂ ಕೂಡ ಹರತಿ ನಾಶ ಮಾಡುವಂಥವನು ಹರಿ, ಸರ್ವೋತ್ತಮನಾದಂಥವನು ಅವನೇ ಯೋಗ್ಯನಾದವನು, ಅವನಿಗೆ ಸಮರ್ಪಣೆಯನ್ನು ಮಾಡಬೇಕು, ಅವನಿಗೆ ಕೃಷ್ಣಾರ್ಪಣ ವಸ್ತು ಅಂತ ಹೇಳಿ ಸಮರ್ಪಣೆ ಮಾಡಬೇಕು. ಯಜ್ಞಭೋಕ್ತನೂ ಕೂಡ ಅವನೇ, ಹೀಗೆ ಎಲ್ಲ ಸುರೋತ್ತಮನೂ ಕೂಡ ಅವನೇ ಎಂಬುದಾಗಿ ಅವರು ಅದನ್ನು ಸ್ಥಾಪನೆಯನ್ನು ಮಾಡಿದ್ದಾರೆ. ನಂತರದಲ್ಲಿ ರಮಾದೇವಿ, ಲಕ್ಷ್ಮೀದೇವಿ, ಅದಾದ ನಂತರದಲ್ಲಿ ವಿಧಿ ಬ್ರಹ್ಮದೇವರು, ವಾಯುದೇವರು, ಅದಾದ ನಂತರದಲ್ಲಿ ತದಂತೇಜ ಸರ್ವಪೂರ್ವಕ, ಅದಾದ ಕ್ರಮದಲ್ಲಿ ತಾರತಮ್ಯ ಕ್ರಮೇಣ ಬಂದ ಇಂದ್ರ ಮೊದಲಾದಂತಹ ದೇವತೆಗಳೆಲ್ಲರೂ ಕೂಡ ಬರ್ತಾರೆ ಎಂಬುದನ್ನು ತಿಳಿಸಿಕೊಟ್ರು. ಹೀಗೆ ಇಲ್ಲಿ ಬ್ರಹ್ಮದೇವರ ಪೂಜೆ ಎಂಬುದು ಇಲ್ಲ. ಹೇಗೆ ಮತ್ತೆ ಬ್ರಹ್ಮದೇವರಿಷ್ಟೆಲ್ಲವೂ ಕೂಡ ನಡೀತದೆ ಅಂತಂದರೆ, ಆ ಪದವಿಗೆ ಮುಂದೆ ವಾಯುದೇವರೇ ಹೋಗ್ತಾ ಇರೋದರಿಂದಾಗಿ ವಾಯುದೇವರಂತ ಹನುಮಂತದೇವರ ಪೂಜೆಯನ್ನು ಮಾಡುವಂತಹ ಕ್ರಮದಂತೂ ಇದ್ದೇ ಇದೆ. ಹನುಮಂತ ದೇವರ ಪೂಜೆಯನ್ನು ಮಾಡುವುದರಿಂದಲೇ ಬ್ರಹ್ಮದೇವರ ಪೂಜೆಯನ್ನು ಕೂಡ ಮಾಡದಂತೆ ಆಯಿತು. ಮತ್ತೆ ಶಿವನ ಪೂಜೆಯನ್ನು ಕೂಡ ನಮ್ಮಲ್ಲಿ ಬಂದಿಲ್ಲ. ಎಲ್ಲದಕ್ಕೂ ಕೂಡ ಒಂದಿಷ್ಟು ನಿಯಮಗಳಂತ ಮಾಡಿಟ್ಟಿದ್ದಾರೆ. ಆದರೆ ನಾವು ಲಿಂಗವನ್ನು ಇಟ್ಟುಕೊಂಡು ಪೂಜೆಯನ್ನು ಮಾಡುವಂಥ ಸಂಪ್ರದಾಯ ನಮ್ಮಲ್ಲಿ ಬಂದಿಲ್ಲ. ಅದಕ್ಕೋಸ್ಕರವಾಗಿ ಶೇಷದೇವರನ್ನ ಪೂಜೆಯನ್ನು ಮಾಡಿದ್ರೇನೆ ರುದ್ರದೇವರನ್ನು ಕೂಡ ಪೂಜೆ ಮಾಡಿದಂತಹ ಪುಣ್ಯ ಎಂಬುದು ಬರ್ತದೆ ಎಂಬುದಾಗಿ ತಿಳಿಸಿದ್ದಾರೆ. ಆದ್ದರಿಂದಾಗಿ ಎಲ್ಲವನ್ನು ಕೂಡ ತಿಳಿಸಿಕೊಟ್ರು. ಅದೇ ರುದ್ರದೇವರಿಗಿಂತ ಶೇಷದೇವರು ಅತ್ಯಂತ ಅಧಿಕರು, ಯೋಗ್ಯರಾದವರು. ಅವರಿಗಿಂತಲೂ ಕೂಡ ಅತ್ಯಂತ ಅಧಿಕರು ಗರುಡನಿಗಿಂತಲೂ ವಾಯುದೇವರು, ವಾಯುದೇವರಿಗಿಂತ ಬ್ರಹ್ಮನಿಗಿಂತಲೂ ಕೂಡ ಆ ಲಕ್ಷ್ಮೀದೇವಿ, ಅವಳಕ್ಕಿಂತಲೂ ಕೂಡ ಸಾಕ್ಷಾತ್ ಶ್ರೀ ವಿಷ್ಣು ಸರ್ವೋತ್ತಮನಾದವನು, ಅವನೇ ಸಮಸ್ತ ಜಗತ್ತಿಗೆ ಒಡೆಯನ, ಅವರ ಮೇಲೆ ಯಾರೂ ಕೂಡ ಇಲ್ಲ ಎಂಬುವಂತಹ ಸಂದೇಶವನ್ನು ಕೂಡ ಅವರು ಕೊಟ್ಟರು. ಹೀಗೆ ಅದಾದ ನಂತರದಲ್ಲಿ ಇವರು ಮುಂದೆ ಯಾಗಾದಿಗಳನ್ನು ಎಲ್ಲ ಮುಂದೆ ಹೊರಸಿದ್ರು. ಅದೇ ರೀತಿಯಾಗಿ ಎಲ್ಲ ಯಜ್ಞ ಯಾಗಾದಿಗಳು ಸಂಪೂರ್ಣವಾಗಿದೆ. ಶ್ರೀಕೃಷ್ಣಾರ್ಪಣ ವಸ್ತು ಎಂಬುದಾಗಿ ಭಗವಂತನಿಗೆ ಸಮರ್ಪಣೆಯನ್ನು ಮಾಡಿದ್ದಾರೆ. ನೋಡಿ, ಸುಮ್ಮನೆ ನಾವು ಅವರು ಮಾಡಿದ್ರು ಅಂತಲ್ಲ, ನಾವು ಮಾಡುವಂತಹ ಕರ್ಮಕ್ಕೋಸ್ಕರವಾಗಿ ನಮಗೆ ಶಿಕ್ಷಣವನ್ನು ಕೊಡುವುದಕ್ಕೋಸ್ಕರವಾಗಿ ಮಾಡ್ತಾ ಇದ್ದಾರೆ. ಯಾರ್ಯಾರಿಗೂ ಜಗತ್ತಿನಲ್ಲಿ ಮೋಹಕವಾದ ರೀತಿಯಾಗಿ ಅನೇಕರು ಏನೇನೋ ನಮಗೆ ಒಂದು ಕೆಲಸವಾಗಬೇಕಾಗಿದೆ, ಅವರ ಹತ್ರ ಹೋದ್ವಿ ಕ್ಷಣ ಮಾತ್ರದಲ್ಲಿ ಆಯಿತು ಅಂತ ಹೇಳಿ ಅವರಿಗೇ ಸಮರ್ಪಣೆ ಅಂತ ಹೇಳಿ ಮಾಡುವಂತಹ ದುಸ್ಸಾಹಸ ಮಾಡಬೇಡಿ. ಸರ್ವೋತ್ತಮನಾದವನು ಭಗವಂತ ಮಾತ್ರ. ಮನುಷ್ಯರು ಯಾವುದೂ ಕೂಡ ದೇವರಾಗುವುದಕ್ಕೆ ಸಾಧ್ಯ ಇಲ್ಲ. ಅವರು ಒಂದೆರಡು ಕಾರ್ಯಗಳನ್ನು ಮಾಡಬಹುದು, ಏನೋ ಒಂದು ಶಕ್ತಿಯಿಂದವೋ, ಯಾವ ರೀತಿಯಾದಂತಹ ಶಕ್ತಿಯೋ ಅದು ಬೇರೆ. ಉದಾಹರಣೆಗೆ ಮ್ಯಾಜಿಕ್ಕನ್ನು ನೋಡ್ತೀವಿ. ಆ ಮ್ಯಾಜಿಕ್ಕನ್ನು ನೋಡಿದ ತಕ್ಷಣದಲ್ಲಿ ಅವನು ಮಾಡಿದವನು ಅವನು ಕಣ್ಣ ಮುಂದೆ ಇಲ್ಲದಂತೆ ಮಾಡಿದ, ಅಥವಾ ದುಡ್ಡು ಸಾವಿರಾರು ರೂಪಾಯಿ ಹೆಚ್ಚಾಗುವಂತೆ ಮಾಡಿದ ಅಂದ ತಕ್ಷಣ ಅವನು ದೇವರಾಗೋಕ್ಕೆ ಸಾಧ್ಯ ಇಲ್ಲ. ಅಥವಾ ಅವನ ಹತ್ರ ಅಷ್ಟು ದುಡ್ಡು ಇದ್ರೆ ಅವನು ಯಾಕೆ ಬಂದಿಲ್ಲಿ ಮ್ಯಾಜಿಕ್ ಮಾಡ್ತಾ ಕೊಡ್ತಾ ಇದ್ದ? ಆರಾಮಾಗಿ ಆ ದುಡ್ಡು ಬೆಳೆಸ್ಕೊಂತ ಕುಬೇರ ಅವನೇ ಆಗ್ಬಿಡ್ತಿದ್ದ. ಎಲ್ಲವೂ ಕೂಡ ನಮ್ಮ ಕಣ್ಣಿಗೆ ಕಾಣದಂತೆ ಮಾಡುವುದು. ಆ ಚಂದ್ರಕಾಂತ ಮಣಿ ಅಂತ ಇದೆ, ಆ ಮಣಿಯನ್ನ ಕೈಯಲ್ಲಿ ಹಿಡಿದುಕೊಂಡು ಅಗ್ನಿಯಲ್ಲಿ ನಮ್ಮ ಕೈ ಇಟ್ಟರೆ ನಮ್ಮ ಕೈ ಸುಡೋದೇ ಇಲ್ಲ. ಅಗ್ನಿಯ ಕೆಲಸ ಏನು? ಸುಡೋದು. ಕೈ ಇಟ್ಟು ಅಂದರೆ ಸುಟ್ಟೋಗ್ಬಿಡೋದು ತಕ್ಷಣದಲ್ಲಿ. ಆದರೆ ಚಂದ್ರಕಾಂತ ಮಣಿಯನ್ನು ಇಟ್ಟುಕೊಂಡು ನಾವು ಕೈಯನ್ನು ಅಗ್ನಿಯಲ್ಲಿ ಇಟ್ಟರೆ ನಮ್ಮ ಕೈಗೇನೂ ಆಗೋದಿಲ್ಲ. ಆ ಮಣಿ ಅಗ್ನಿಯನ್ನ, ದಾಹವನ್ನ ಪ್ರತಿಬಂಧಕ ಮಾಡುವಂತಹ ಶಕ್ತಿ ಇದೆ ಆ ಮಣಿಗೆ. ಹೀಗೆ ಒಂದೊಂದು ರೀತಿಯಾದಂತಹ ಶಕ್ತಿಗಳು. ಇದೆಲ್ಲವನ್ನೂ ಕೂಡ ಮನುಷ್ಯನೇನೇ ಎಲ್ಲ ಕಾರ್ಯಗಳನ್ನು ಮಾಡುವಾಗ ಈ ಮಂತ್ರವನ್ನ, ದ್ರವ್ಯವನ್ನ ಎಲ್ಲವನ್ನೂ ಸೃಷ್ಟಿ ಮಾಡಿದವನು ಭಗವಂತ. ಅವನು ಏನು ಬೇಕಾದರೂ ಕೂಡ ಮಾಡ್ತಾನೆ ಮಾಯಾದಿಗಳನ್ನ. ಆ ಭಗವಂತ ಮಾಯಾವಿ ಪರಮಾನಂದಂ ಅಂತ ಹೇಳಿದ್ರೆ ಅವನು ಪ್ರಧಾನವಾದಂಥ ಮಾಯಾವಿ, ಯಾರು ಕೂಡ ಅಲ್ಲ. ಯಾರೋ ಸಣ್ಣ ರೀತಿಯಾದಂಥ ಏನೋ ಒಂದು ರಸದಾಗಿ ಕಂಡ್ರು ಅಂದ ತಕ್ಷಣ ಅವರೇ ಸರ್ವೋತ್ತಮ, ಅವರೇ ದೇವರು ಅಂದ್ಕೊಂಡು ಹೋಗಬೇಡಿ ಎಂಬ ಸಂದೇಶ ಕೊಡುವುದಕ್ಕೋಸ್ಕರವಾಗಿ ಈ ಲೀಲೆಯನ್ನು ತೋರಿಸಿಕೊಟ್ಟಿದ್ದಾರೆ. ಅದೇ ಕ್ರಮದಲ್ಲಿ ಅವರು ಆ ಸರ್ವೋತ್ತಮ ಭಗವಂತ ಎಂಬುವಂತಹ ಸಂದೇಶ ನಮಗೆ ಇದರಿಂದಾಗಿ ವಿಶೇಷವಾಗಿ ಸ್ಪಷ್ಟವಾಗಿ ಅದನ್ನು ತಿಳಿಸಿಕೊಟ್ಟವರು ಯಾರು? ಮಹರ್ಷೀಣಾಂ ಭೃಗುರಹಂ ಅಂತ ಹೇಳಿದಂತೆ ಮಹರ್ಷಿಗಳಾದಂತಹಲ್ಲಿ ನನ್ನ ಭೃಗುವಿನ ಸನ್ನಿಧಾನ, ಸಾಕ್ಷಾತ್ ಭಗವಂತನ ಸನ್ನಿಧಾನಯುಕ್ತರಾದಂಥ ಭೃಗು ಋಷಿಗಳೇ ಹೋಗಿ ಈ ಕಾರ್ಯವನ್ನು ತಾವು ಮಾಡಿಕೊಂಡು ಬಂದಿದ್ದಾರೆ. ನೋಡಿ ಎಂತಹ ಅನುಗ್ರಹವನ್ನು ನಾರದರು ಮಾಡ್ತಾ ಇದ್ದಾರೆ. ಒಂದು ವೇಳೆ ಈ ಸಂದೇಶ ಬರದೇ ಇದ್ದರೆ ಎಷ್ಟು ಅಜ್ಞಾನ ನಮ್ಮಲ್ಲಿ ಕಾಡ್ತಾ ಇತ್ತು, ಏನೇನು ಆಗಿ ಪರಿಸ್ಥಿತಿಯಾಗಿ ಯಾರ್ಯಾರಿಗೆ ಸಮರ್ಪಣೆ ಆದಿಗಳು ನಡೀತಾ ಇತ್ತು ಅಂತ. ನಾರದರು ಮಾಡಿದಂಥ ಉಪಕಾರಗಳಿವೆಲ್ಲವೂ ಕೂಡ. ನಾರದರು ಅನೇಕ ಸಂದರ್ಭಗಳಲ್ಲಿ ನಮಗೆ ಅನುಗ್ರಹವನ್ನು ಮಾಡಿದ್ದಾರೆ. ಧ್ರುವರಾಜ ಸುಮ್ಮನೆ ತಪಸ್ಸಿಗೆ ಹೊರಟುಬಿಟ್ಟಿದ್ದ, ಏನು ಮಾಡಬೇಕು ಅಂತ ಗೊತ್ತಿಲ್ಲ, ವ್ಯರ್ಥವಾಗಿ ಏನೋ ಮಾಡ್ತಾ ಕುಳಿತುಕೊಂಡ್ಬಿಟ್ಟಿದ್ರೆ ಏನು ಮಾಡಬೇಕು, ಸಮಯ ವ್ಯರ್ಥ ಆಗ್ತಾ ಇತ್ತು. ಮತ್ತೆ ಅವನನ್ನು ಹಿಡಿದು ಉಪದೇಶವನ್ನು ಮಾಡಿ ವಾಸುದೇವ ಮಂತ್ರವನ್ನು ಉಪದೇಶವನ್ನು ಮಾಡಿಸಿ ಕೊಟ್ಟು
ಕೊನೆಯಲ್ಲಿ ಸಾಧನೆ ಆಯಿತು, ಭಗವಂತನ ದರ್ಶನ ಆಯಿತು ಅವರಿಗೆ. ಹೀಗೇನೆ ಅನೇಕ ಸಂದರ್ಭದಲ್ಲಿ ನಾರದರ ಉಪಕಾರವಂತೂ ಸ್ಮರೆಯೋದಕ್ಕೆ ಸಾಧ್ಯ ಇಲ್ಲ, ಅಷ್ಟು ಇದೆ. ಆದರೆ ನಾವು ಮಾಧ್ಯಮಗಳ ಮೂಲಕವಾಗಿ ನಾರದರನ್ನ ಅನೇಕ ವಿರುದ್ಧವಾದ ರೀತಿಯಾಗಿ ತಿಳ್ಕೊಂತಿದ್ದೇವೆ. ಫಿಟ್ಟಿಂಗ್ ಮಾಸ್ಟರು ಹೀಗೆ ಅನೇಕ ರೀತಿಯಾಗಿ ತೋರಿಸ್ಕೊಟ್ಬಿಟ್ಟಿದ್ದಾರೆ ನಾರದರನ್ನು. ಆದರೆ ನಾರದರು ನಮಗೆ ಮಾಡಿದಂಥ ಉಪಕಾರ ಅಂತ ನಮಗೆ ಎಣಿಸೋದಕ್ಕೂ ಸಾಧ್ಯ ಇಲ್ಲ. ಅಷ್ಟು ಉಪಕಾರಗಳನ್ನು ಮಾಡಿದ್ದಾರೆ. ಅದನ್ನೇ ಹೇಳ್ತಾ ಕೂತ್ರೆ ಒಂದು ದಿನಗಟ್ಟಲೆ ಹೇಳ್ಬೋದು, ಅಷ್ಟು ಉಪಕಾರವನ್ನ ನಾರದರು ಮಾಡಿದ್ದಾರೆ. ಅವರ ಹೇಗೆ ಅಂತಂದರೆ, ನಾರದರು ಯಾರು ಯೋಗ್ಯರಾಗಿರ್ತಾರೋ ಅವರಿಗೆ ಒಳ್ಳೆ ರೀತಿಯಾದಂಥ ಫಲಗಳನ್ನೇ ಕೊಡುವಂತೆ ಮಾಡ್ತಾರಂತೆ. ಅಯೋಗ್ಯರಿಗೆ ಏನು ಅಯೋಗ್ಯರಿಗೆ ಏನು ಕಾರ್ಯಗಳು ಆಗಬೇಕು ಆ ಕಾರ್ಯವನ್ನು ತಾವು ಮಾಡಿಸ್ತಾರಂತೆ. ಆ ಶಬ್ದವೇ ಹೇಳುತ್ತದೆ. ನಾರ ಶಬ್ದಕ್ಕೆ ಜ್ಞಾನ ಎಂಬುದಾಗಿ ಅರ್ಥ. ದದಾತಿ ಇತಿ, ಜ್ಞಾನವನ್ನು ಕೊಡುವವರು. ದುರ್ಜನರಿಗೆ ನಾರಂ ಜ್ಞಾನವನ್ನ ದ್ಯತಿ ಇತಿ, ಅದನ್ನು ನಾಶವನ್ನು ಮಾಡಿಬಿಡ್ತಾರೆ. ಅವರಿಗೆ ಮೋಹ ನೋಡಿಸ್ಬಿಡ್ತಾರೆ. ಅವರಿಗೆ ಹೌದಾ ಇದೇ ಸತ್ಯ ಅಂದ್ಬಿಡ್ಬೇಕು, ಅವರು ಕಾಣದೇ ಇದ್ದದ್ದನ್ನೇ ಸತ್ಯ ಅನ್ಕೊಂಡು ಕೊಡಬೇಕು. ಹಾಗೆ ದುರ್ಜನರಿಗೆ ಮೋಹವನ್ನು ಮಾಡುವುದಕ್ಕೂ ಕೂಡ ಗೊತ್ತು ನಾರದರಿಗೆ. ಯೋಗ್ಯರಾದವರಿಗೆ ಯೋಗ್ಯವಾದಂತಹ ಸ್ಥಾನವನ್ನು ಕೂಡ ಕೊಡಿಸುವುದು ಗೊತ್ತು ನಾರದರಿಗೆ. ಅಂತಹ ನಾರದರನ್ನ ಸದಾ ನಾವು ಸ್ಮರಣೆಯನ್ನು ಮಾಡಬೇಕು. ಹೀಗೆ ಇತ್ತ ಕಡೆಯಲ್ಲಿ ಅವರು ಸಂಪೂರ್ಣವಾಗಿ ಯಜ್ಞವನ್ನು ಮಾಡಿ ಪೂರ್ಣವನ್ನು ದೇವರಿಗೆ ಸಮರ್ಪಣೆಯನ್ನು ಮಾಡಿದ್ದಾರೆ. ಇಷ್ಟೆಲ್ಲವೂ ಕೂಡ ಇಲ್ಲಿ ನಡೆದರೆ, ಇಲ್ಲಿ ಲಕ್ಷ್ಮಿಯ ತಾಂಡವ ಶುರುವಾಗಿದೆ. ದುರ್ಗಾ ಅಷ್ಟಮಿ, ದುರ್ಗೆಯ ಲೀಲೆ ಶುರುವಾಗಿದೆ. ಶ್ರೀರಮೋವಾಚ ಗಚ್ಚಾಮಿ ದೇವದೇವೇಶ ತ್ಯಕ್ವಾ ತ್ವಾಂ ಜಗದೀಶ್ವರ ತಾಡಿತೋಸಿ ಜಗನ್ನಾಥ ಋಷೀಣಾಂ ವರಜನ್ಮನಾ ಋಷೀಣಾ ವರಜನ್ಮನಾ ಮದಾಲಿಂಗಸ್ಥಲೇ ದೇವ ಪಾದೇನೈವ ಜಗತ್ಪತೆ. ಅವಳು ಬ್ಯಾಗ್ ಎಲ್ಲ ರೆಡಿ ಮಾಡ್ಕೊಳ್ಳೋಕೆ ಶುರು ಮಾಡ್ಕೊಂಡ್ಳು. ಎಲ್ಲವನ್ನು ಕೂಡ ಹಾಕೊಂಡು ಹೋಗೋದಕ್ಕೋಸ್ಕರವಾಗಿ ಸಿದ್ಧಳಾಗ್ತಿದ್ದಾಳೆ. ಯಾಕೆ ಏನಾಯ್ತೆ ಅಂತ ಹೇಳಿದಾಗ ಅವಳು ಏನು ಮಾತನಾಡ್ತಿಲ್ಲ, ಸಿಟ್ಟಿಗೆದ್ದಿದ್ದಾಳೆ. ಆದ್ರೂ ಕೂಡ ಏನಾಯ್ತಮ್ಮ ಅಂತ ಪ್ರೀತಿಯಿಂದ ಮಾತನಾಡ್ತಾ ಇದ್ದಾನೆ. ಹಾಗೆ ಹೇಳ್ತಾಳೆ, ಕರವೀರಪುರಂ ದಿವ್ಯಂ ಗಚ್ಚಾಮಿ ಗರುಡಧ್ವಜ. ಕೊಲ್ಲಾಪುರ ಕ್ಷೇತ್ರಕ್ಕೆ ನಾವು ಹೋಗ್ತೇನೆ. ಸಿಟ್ಟಿಗೆದ್ಬಿಟ್ಟು ಹೇಳೋಳು, ಏನಾಯ್ತೆ? ಪಾದ ತೊಳೆದಿದ್ವಲ್ಲ, ಈಗಿನ್ನು ಏನಾಯ್ತೆ ಅಂತಂದ್ರೆ ನಿಮ್ಗೆ ಒದ್ದಿದ್ದಾರೆ ಅವಳು. ಸುಮ್ಮನೆ ಅವ್ರು ಒದ್ರು ಕೂಡ ನೀವು ಸುಮ್ಮನೆ ಒಡ್ಸ್ಕೊಂಡು ಕೂತೀರಾ, ನೀವು ಏನು ಮಾಡಿಲ್ಲ ಅವರಿಗೆ. ಎಲ್ಲವೂ ಕೂಡ ನಾಟಕೀಯವಾಗಿ ಮುಂದೆ ದೊಡ್ಡ ಕಾರ್ಯಗಳಾಗಬೇಕಾಗಿದೆ. ಮನೆಯಲ್ಲಿ ಆಗುವಂತ ಅನೇಕ ರೀತಿಯಾದಂಥ ಕಾರ್ಯಗಳ ಮಾತುಗಳು ನಡೀತಾ ಇರುತ್ತೆ. ಮತ್ತೆ ರಾತ್ರಿ ಸಮಯದಲ್ಲಿ ಜೊತೆಯಲ್ಲೇ ಇರುವಂತಹದ್ದು. ಯಾಕೆ ಗಂಡ ಹೆಂಡತಿ ಅಂದ್ರೆ ಒಂದು ಪ್ರೀತಿ ವಿಶ್ವಾಸ, ಅಭಿಮಾನ. ಹಾಗೇನೆ ಇವರಿಬ್ಬರು ಮಧ್ಯೆ ಒಂದು ಕಲಹ, ಪ್ರೇಮ ಕಲಹವನ್ನು ತೋರಿಸ್ತಾ ಇದ್ದಾರೆ. ಅದೇ ಹೇಳ್ತಾ ನೋಡಿ, ಇತಿ ಪ್ರೇಮ್ನಾಚ ಕಲಹಂ ಕೃತ್ವಾತು ಹರಿಣಾ ಸಹ. ಭಗವಂತನ ಪ್ರೇಮದರಿಂದಾಗಿ ಅವರಿಬ್ರು ಕೂಡ ಕಲಹವನ್ನು ಮಾಡ್ತಾ ಇದ್ದಾರಂತೆ. ನೋಡಿ, ಅವಳು ಅಲ್ಲಿ ಹೋಗುವುದಕ್ಕೆ ಒಂದು ಕಾರಣ ಏನು ಅಂತಂದ್ರೆ, ಕೊಲ್ಲ ಎಂಬುವಂತ ಅಸುರ ಇದ್ದ. ಆ ಅಸುರ ತಾನು ಅನೇಕ ರೀತಿಯಾದ ಒಂದು ದುಷ್ಟಕೃತ್ಯಗಳನ್ನು ಮಾಡ್ತಾ ಇದ್ದ. ಅವನು ಗೋಮಂತಕ ಪರ್ವತದಲ್ಲಿ ಈ ಕನ್ಯೆಯರನ್ನೆಲ್ಲವನ್ನು ಕೂಡ ಹಿಡಿದುಕೊಂಡು ಅವ್ರನ್ನ ಒಂದು ಕಡೆ ಹಿಡ್ಕೊಂಡು ಕೊಡ್ತಿದ್ದ. ಈಗ ಜರಾಸಂಧನ ಚರಿತ್ರೆಯಲ್ಲಿ ಕೇಳ್ತೀವಲ್ಲ, ಅದೇ ರೀತಿಯಾಗಿ ಕನ್ಯೆಯರನ್ನೆಲ್ಲ ಒಂದು ಗುಪ್ತವಾಗಿ ಎತ್ತಿಡ್ಕೊಂಡ್ಬಿಡೋದು. ಅವರೆಲ್ಲರೂ ಕೂಡ ಪ್ರಾರ್ಥನೆಯನ್ನು ಅಪಹರಣ ಮಾಡಿ ಅವ್ರನ್ನ ಗುಹೆ ಒಳಗಡೆ ಬಚ್ಚಿಡ್ತಾ ಇದ್ದ. ಈಗ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಒಮ್ಮೆ ಯಾವ ಅಗಸ್ತ್ಯರು, ಗೌತಮ ಋಷಿಗಳು ಅವ ಕ್ಷೇತ್ರಕ್ಕೆ ಬಂದಿದ್ದಾರೆ. ಬಂದಂತಹ ಅವರಲ್ಲಿ ವಿಶೇಷವಾಗಿ ಈ ಥರ ಎಲ್ಲ ನಮಗಾಗಿದೆ, ರಕ್ಷಣೆ ನೋಡಿ ಅಂತ ಕೇಳಿದಾಗ ಅವರು ಉಪದೇಶ ಮಾಡಿದ್ದಾರೆ. ವಿಶೇಷವಾಗಿ ದೇವರಲ್ಲಿ, ದೇವತೆಯಲ್ಲಿ, ಲಕ್ಷ್ಮಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಅಂತ ಕೇಳಿದಾಗ ಆಗ ಅವರು ವಿಶೇಷವಾಗಿ ಲಕ್ಷ್ಮಿಯನ್ನು ಪ್ರಾರ್ಥನೆಯನ್ನು ಮಾಡ್ಕೊಂಡಿದ್ದಾರೆ. ಆಗ ಆ ಲಕ್ಷ್ಮೀ ದೇವಿ ನಾನು ಬಂದು ಅವರನ್ನು ನಾಶವನ್ನು ಮಾಡ್ತೇನೆ ಅಂತೇಳಿ ಅನುಗ್ರಹವನ್ನು ಮಾಡಿದ್ದಾಳೆ. ಆ ಕಾರ್ಯವಾಗಬೇಕಾಗಿದೆ. ಭಗವಂತ ನಿಂಗೊಬ್ಬನಿಗೇನೋ ಫಾಲೋವರ್ಸು ನನಗೂ ಇದ್ದಾರೆ, ನನ್ನನ್ನು ಕೂಡ ಪ್ರಾರ್ಥನೆ ಮಾಡ್ಕೊಳ್ಳೋರು ಬೇಕಾಗ್ತಾನೆ ಇದ್ದಾರೆ, ನನಗೂ ಕೆಲಸ ಇದೆ, ನಾನು ಹೋಗ್ತೀನಿ ಅಂತ ಹೋಗಿ ಬರ್ತೀನಿ ಅಂತ ಲಕ್ಷ್ಮೀದೇವಿ ಬಂದಿದ್ದಾಳಂತ. ಹೀಗೆ ಅವಳು ಬಂದಿದ್ದಾಳೆ. ಲಕ್ಷ್ಮೀದೇವಿ ಕರವೀರಪುರಕ್ಕೆ, ಕೊಲ್ಲಾಪುರಕ್ಕೆ ಬಂದು ಆ ಕೊಲ್ಲ ಎಂಬ ಅಸುರನನ್ನ ನಾಶವನ್ನು ಮಾಡಿದ್ದಾಳೆ. ಇವರು ಎಲ್ಲರಿಗೂ ಕೂಡ ರಕ್ಷಣೆಯನ್ನು ಮಾಡಿ ಅನುಗ್ರಹವನ್ನು ಮಾಡಿದ್ದಾಳೆ. ಹೀಗೆ ಇತ್ತ ಕಡೆಯಲ್ಲಿ ಆ ಲಕ್ಷ್ಮೀದೇವಿ ತನ್ನ ಸ್ಥಾನವನ್ನು ಬಿಟ್ಟು ಹೊರಟಿದ್ದಾರೆ. ಇದಕ್ಕಿಂತ ಪೂರ್ವದಲ್ಲೇನೆ ನಾರದರಿಗೆ ಭಗವಂತ ಹೇಳಿ ಕಳಿಸಿದ್ನಂತೆ, ಸ್ವಲ್ಪ ದಿನಗಳ ಪರ್ಯಂತರವಾಗಿ ಬೇರೆ ಕಡೆ ನಾವು ಹೋಗಿರ್ಬೇಕಾಗಿದೆ, ಯೋಗ್ಯವಾದ ಸ್ಥಳವನ್ನು ನೋಡ್ಕೊಂಬಾ ಅಂತ ಹೇಳಿ. ಆಗ ನಾರದರು ನೋಡ್ಕೊಂಡ್ಬಂದು ವೆಂಕಟಾಚಲ ಪರ್ವತ ಅಂತ ಇದೆ, ಅದು ಅತ್ಯಂತ ಯೋಗ್ಯವಾದಂತಹ ಸ್ಥಳ. ಅನೇಕ ತೀರ್ಥಗಳ ಸನ್ನಿಧಾನ ಇದೆ. ಬಹಳ ದೇವಾನುದೇವತೆಗಳೆಲ್ಲರೂ ಕೂಡ ಸನ್ನಿಹಿತರಾಗಬೇಕು ಅಂತ ಕಾಯ್ತಾ ಇದ್ದಾರೆ. ಅಂತಹ ಯೋಗ್ಯವಾದಂತಹ ಸ್ಥಳ. ಆ ಸ್ಥಳ ನೀನು ಏಕಾಂತದಲ್ಲಿರುವುದಕ್ಕೆ ಅತ್ಯಂತ ಯೋಗ್ಯವಾದ ಸ್ಥಳ ಅಂತ ಹೇಳಿರ್ತಾರೆ. ಎಲ್ಲವೂ ಕೂಡ ಮ್ಯಾಚ್ ಫಿಕ್ಸ್ ಅಂತಾರಲ್ಲ, ಮುಂಚೆ ನೀ ಅರ್ಥಂಗೆ ಮಾಡೋ ನಾ ಹೊಡೆದಂಗೆ ಮಾಡ್ತೀನಿ ಅಂತ. ಹಾಗೆ ಎಲ್ಲವೂ ಕೂಡ ಮುಂಚೆನೆ ವಿಚಾರವನ್ನು ಮಾಡಿ ಈ ರೀತಿಯಾದಂಥ ಲೀಲೆಗಳನ್ನು
ತೋರಿಸ್ತಾ ಇದ್ದಾರೆ. ಇತಿ ಸಂಕಲ್ಪ್ಯ ಗೋವಿಂದೋ ಲೀಲಾಮಾನುಷ ವಿಗ್ರಹ. ಮಾಯಾವಿಯಾದಂತಹ ಭಗವಂತ ಮೋಹನಗೊಳಿಸುವುದಕ್ಕೋಸ್ಕರವಾಗಿಯೇ ತಾನೂ ಕೂಡ ಹೆಂಡತಿ ಮೇಲಿನ ಪ್ರೀತಿಯಿಂದ ಅಂತ ತೋರಿಸುವ ರೂಪದಲ್ಲಿ ವೈಕುಂಠವನ್ನು ಬಿಟ್ಟು ತಾನು ಗಂಗೆಯ ದಕ್ಷಿಣ ಭಾಗದಲ್ಲಿರುವಂತಹ ಸುವರ್ಣಮುಖರಿ ನದಿ ಅಲ್ಲಿ ಬಂದು ವಾಸ ಮಾಡುವುದಕ್ಕೆ ಸಿದ್ಧನಾಗಿದ್ದಾನೆ. ಅದರಲ್ಲಿ ಸಾಕ್ಷಾತ್ ಶೇಷಾವತಾರೋಸೌ ಸರ್ವಧಾತು ವಿರಾಜಿತ ವೈಕುಂಠ ಸದೃಶೋ ದಿವ್ಯೋ ನಾರಾಯಣ ಸಮಾಶ್ರಯ ಅಂತೇಳಿ ಸಾಕ್ಷಾತ್ ಶೇಷದೇವರಿಗೇನೆ ಆಜ್ಞೆಯನ್ನು ಮಾಡಿದರು, ನೀನು ಪರ್ವತ ರೂಪದಲ್ಲಿರು ಎಂಬುದಾಗಿ. ಅಂತಹ ಶೇಷದೇವರೇನೇ ಆ ವೈಕುಂಠ ಸದೃಶವಾದಂತಹ ಈ ಯಾವ ನಾರಾಯಣ ಸಮಾಶ್ರಯ, ನಾರಾಯಣನಿಗೆ ವಾಸಸ್ಥಾನಕ್ಕೆ ಅತ್ಯಂತ ಯೋಗ್ಯವಾದಂತಹ ವೈಕುಂಠದಂತೆ ಇರುವಂತಹ ರೀತಿಯಲ್ಲಿ ಶೇಷದೇವರೇನೇ ಪರ್ವತದ ರೂಪದಲ್ಲಿ ಇದ್ದಾರೆ. ಅದರಲ್ಲಿ ವದನಂ ವೆಂಕಟಗಿರಿ ನೃಸಿಂಹಾಚಲ ಮಧ್ಯಮ ಶ್ರೀಶೈಲ ಪುಚ್ಚಭಾಗಸ್ತು ಸರ್ವಕ್ಷೇತ್ರಮಯೋಗಿರಿ. ಬೃಹದಾಕಾರವಾದಂತಹ ಪರ್ವತ, ಮುಖ ವದನಂ ವೆಂಕಟಗಿರಿ ವೆಂಕಟಾಚಲ ಪರ್ವತ, ಹೃದಯ ಮಧ್ಯಭಾಗದಲ್ಲಿ ವಿಶೇಷವಾಗಿ ನೃಸಿಂಹಾಚಲ ಮಧ್ಯಮ, ನರಸಿಂಹದೇವರು ಹೃದಯ ಭಾಗದಲ್ಲಿದ್ದಾರೆ. ಹಾಗೆ ನಮ್ಮ ದೇವದಲ್ಲಿಯೂ ಕೂಡ ಸದಾ ನರಸಿಂಹದೇವರು ನಮ್ಮಲ್ಲಿ ಸನ್ನಿಹಿತರಾಗಿರಲಿ ಅಂತ ಪ್ರಾರ್ಥನೆ. ಶ್ರೀಶೈಲ ಪುಚ್ಚಭಾಗಸ್ತು, ಶ್ರೀಶೈಲ ಕ್ಷೇತ್ರ ಪುಚ್ಚಭಾಗದಲ್ಲಿ ಇದೆ. ಇಂತಹ ಪುಣ್ಯಕ್ಷೇತ್ರ ಇವು. ಈ ಕ್ಷೇತ್ರದಲ್ಲಿ ವಾಸವನ್ನು ಮಾಡಬೇಕು ಅಂತ ನಿಶ್ಚಯವನ್ನು ಮಾಡಿಕೊಂಡಿದ್ದಾನೆ ಭಗವಂತ. ಏವಂ ಮನೋರ ಶ್ರೀಮಾನ್ ಪರ್ವತ ಪುಣ್ಯಕಾನನಃ ತರವೋ ದೈವದಗಣಾಃ ಮೃಗಾಶ್ಚ ಋಷಿಪುಂಗವಾಃ ಪಿತರಃ ಭಕ್ಷಿಣಃ ಸರ್ವೇ ಪಾಷಾಣಾಃ ಯಕ್ಷಕಿನ್ನರಾಃ. ಹೀಗೆ ಭಗವಂತನೇ ಇಲ್ಲಿ ಬರಬೇಕು ಅಂತ ನಿಶ್ಚಯ ಮಾಡಿದ ಮೇಲೆ ನೀನು ಎಲ್ಲ ದೇವಾನುದೇವತೆಗಳೆಲ್ಲರೂ ಕೂಡ ಇಲ್ಲಿ ಬಂದು ಸನ್ನಿಹಿತರಾಗುವುದಕ್ಕೆ ನಿಶ್ಚಯ ಮಾಡಿದ್ದಾರೆ. ಎಲ್ಲರೂ ಕೂಡ ತಮ್ಮ ತಮ್ಮ ಮೂಲ ರೂಪವನ್ನು ಬಿಟ್ಟು ಮೃಗಗಳಾಗಿ, ಪಕ್ಷಿಗಳಾಗಿ, ಕಲ್ಲುಗಳಾಗಿ ಹೀಗೇನೆ ಅನೇಕ ರೀತಿಯಾದಂಥ ರೂಪವನ್ನು ತಾಳಿ ಭಗವಂತನ ಸೇವೆಯನ್ನು ಮಾಡುವುದಕ್ಕೋಸ್ಕರವಾಗಿ ಆ ವೆಂಕಟಾಚಲ ಪರ್ವತದಲ್ಲಿ ಸನ್ನಿಹಿತರಾಗಿದ್ದಾರೆ. ಏವಂ ಪ್ರಭಾವೋಸ್ಯ ಗಿರೀಂದ್ರ ಜನ್ಮನಃ ಶ್ರೀವೆಂಕಟೇಂದ್ರಸ್ತು ಹರೇಸ್ತಥೈವ ಜಾನಂತೇನ ಬ್ರಹ್ಮ ಶಿವೇಂದ್ರಪೂರ್ವಕಾಃ ಅತ್ಯಲ್ವ ವೀರ್ಯ ಮನುಜಾಸ್ತು ಕಿಂ ಪುನಃ ಅಂತ ಹೇಳಿದಂತೆ ಅತ್ಯಂತ ಪುಣ್ಯಕರವಾದಂತಹ ಅತ್ಯಂತ ಸುಂದರವಾದಂತಹ ಮರಗಳೇ ದೇವತೆಗಳು ರೂಪದಲ್ಲಿ ಇದ್ದಾರೆ, ಮೃಗಗಳೇ ಮುನಿಗಳ ರೀತಿಯಲ್ಲಿ ಇದ್ದಾರೆ, ಪಕ್ಷಿಗಳೇ ಪಿತೃದೇವತೆಗಳಾಗಿ ಇದ್ದಾರೆ. ಹೀಗೇನೆ ಅನೇಕ ರೀತಿಯಾದಂತಹ ತಮ್ಮ ತಮ್ಮ ಸೇವೆಯನ್ನು ಸಮರ್ಪಣೆ ಮಾಡುವುದಕ್ಕೋಸ್ಕರವಾಗಿ ಎಲ್ಲರೂ ಕೂಡ ಅಲ್ಲಿ ಸನ್ನಿಹಿತರಾಗಿದ್ದಾರೆ. ಅಂತಹ ಪರಮಮಂಗಳಕರವಾದಂತಹ ಕ್ಷೇತ್ರ ಈ ಯಾವ ವೆಂಕಟಾಚಲ ಕ್ಷೇತ್ರ. ಹೀಗೆ ಆ ಮಹತ್ವವನ್ನು ತಿಳಿಸಿ ಮುಂದೆ ಭಗವಂತ ಅಲ್ಲಿ ಸನ್ನಿಹಿತನಾಗುವುದಕ್ಕೋಸ್ಕರವಾಗಿಯೇ ಆರಿಸಿಕೊಂಡಂತಹ ಕ್ಷೇತ್ರ ಈ ವೆಂಕಟಾಚಲ ಕ್ಷೇತ್ರ. ಅದರಲ್ಲಿ ಸ್ವಾಮಿ ಪುಷ್ಕರಣಿ ನದಿ ತೀರದಲ್ಲಿ ಆರಿಸಿಕೊಂಡಿದ್ದಾನೆ. ಅದು ಇನ್ನೂ ಹೆಚ್ಚಿನ ಪುಣ್ಯವನ್ನು ಕೊಡುವಂತಹ ಪರಮಮಂಗಳಕರವಾದಂತಹ ತೀರ್ಥ. ಆ ತೀರ್ಥದಲ್ಲಿ ಸ್ನಾನ ಮಾಡುವುದರಿಂದ, ದರ್ಶನ ಮಾಡುವುದರಿಂದಲೇ ಸಕಲ ಅನಿಷ್ಟಗಳು ಕೂಡ ನಿವೃತ್ತಿಯಾಗ್ತದೆ. ಅಂತಹ ಶ್ರೇಷ್ಠವಾದದ್ದು ಈ ತೀರ್ಥ. ಅದನ್ನೆಲ್ಲವನ್ನು ಕೂಡ ತಿಳಿಸಿದರು. ಅವರು ಮುಂದೆ ಕಪಿಲ ತೀರ್ಥಾದಿಗಳಲ್ಲಿ ಸ್ನಾನವನ್ನು ಮಾಡಿದ್ದಾರೆ. ಚಕ್ರದಿಯ ಎಲ್ಲ ಸ್ನಾನಾದಿಗಳನ್ನು ಮಾಡಿ ಅದೇ ಕ್ರಮದಲ್ಲಿ ಮೇಲೆ ಬಂದಿದ್ದಾರೆ. ಬಂದು ವಿಶೇಷವಾಗಿ ಅಲ್ಲಿ 17 ತೀರ್ಥಗಳು ಇದೆ ಅಂತಲ್ಲಿ. ಯತ್ತೀರ್ಥಂ ಕಪಿಲಂ ಚಾಪಿ ಚಕ್ರತೀರ್ಥಂ ವಿದುರ್ಬುಧ ಇಂದ್ರಸ್ಯ ವಿಶ್ವಕ್ಸೇನಸ್ಯ ಶಕ್ರಾದೀನಾಂ ಚ ಪಂಚಕಂ ಅಂತ ಹೇಳಿದಂತೆ ಅಗ್ನಿತೀರ್ಥಂ ಚ ಬ್ರಹ್ಮತೀರ್ಥಂ ಸಪ್ತರ್ಷೀಣಂ ತಥೈವ ಚ ಅಂತ ಹೇಳಿ ಆ ತೀರ್ಥಗಳಿದೆ. ಆ ತೀರ್ಥಗಳೆಲ್ಲವೂ ಕೂಡ ಅತ್ಯಂತ ಯೋಗ್ಯವಾದಂತಹ ತೀರ್ಥಗಳು. ಚಕ್ರತೀರ್ಥ, ಆ ಚಕ್ರತೀರ್ಥದಲ್ಲಿ ಸ್ನಾನವನ್ನು ಮಾಡುವುದರಿಂದಲೇ ಅಹಲ್ಯಾದೇವಿ ಸಂಘದೋಷವನ್ನು ಪರಿಹಾರ ಮಾಡಿಕೊಂಡ್ಲು ಎಂಬುದಾಗಿ ತಿಳಿಸ್ತಾರೆ. ಅಂತಹ ಶ್ರೇಷ್ಠವಾದಂಥ ತೀರ್ಥ ವಿಶ್ವಕ್ಸೇನ ತೀರ್ಥ. ಆ ವಿಶ್ವಕ್ಸೇನ ತೀರ್ಥ ಹಾಗೇನೆ ಮುಂದೆ ಬರ್ತಾ ಭಗವಂತನ ಆಯುಧಗಳನ್ನು ಕೇಳ್ತೀವಲ್ಲ, ಹಾಗೆ ಶಂಖ, ಚಕ್ರ, ಗದ, ನಂದಕ, ಶಾಂಗ ತೀರ್ಥಗಳು, ಪಂಚ ಆಯುಧ ತೀರ್ಥಗಳು. ಹಾಗೇನೆ ಇನ್ನೂ ಮೇಲೆ ಬರ್ತಾ ಆಗ್ನೇಯ ತೀರ್ಥ, ಹಾಗೇನೋ ಮುಂದೆ ಬ್ರಹ್ಮತೀರ್ಥ, ಕಶ್ಯಪ ತೀರ್ಥ, ಸಪ್ತ ಋಷಿಗಳು. ಈ ತೀರ್ಥಗಳ ಹೆಸರುಗಳು ಕೇಳಿದ್ರೇ ನಮಗೆ ಪುಣ್ಯ ಪ್ರಾಪ್ತಿ ಆಗ್ತದೆ ಅಂತ. ಹಾಗೆಯೇ
ಕಶ್ಯಪ ತೀರ್ಥ, ಅತ್ರಿ ತೀರ್ಥ, ಭರದ್ವಾಜ ತೀರ್ಥ, ವಿಶ್ವಾಮಿತ್ರ ತೀರ್ಥ, ಗೌತಮ ತೀರ್ಥ, ವಸಿಷ್ಠ ತೀರ್ಥ, ಜಮದಗ್ನಿ ತೀರ್ಥ ಎಂದು ಸಪ್ತರ್ಷಿ ತೀರ್ಥಗಳು. ಹೀಗೆ ಉತ್ತರವುದು ಹೇಗಿದೆ ಅಂತಂದರೆ ಒಂದಕ್ಕಿಂತ ಒಂದು ದಶಾಧಿಕ ಫಲಂ ತೇಷಾಂ, ಒಂದೊಂದು ಕೂಡ 10 ಪಟ್ಟು ಪುಣ್ಯ ಜಾಸ್ತಿ ಮಾಡ್ತಾ ಹೋಗ್ತದಂತೆ. ಒಂದು ತೀರ್ಥದಲ್ಲಿ ಕಶ್ಯಪ ತೀರ್ಥದಲ್ಲಿ ಸ್ನಾನ ಮಾಡಿದಾಗ ಏನು ಪುಣ್ಯ ಬರ್ತದೋ ಅದು ಮೇಲಿಂದ ಅತ್ರಿ ತೀರ್ಥದಲ್ಲಿ ಹೀಗೇನೆ ಒಂದಕ್ಕಿಂತ ಒಂದು ಹೆಚ್ಚಾಗ್ತಾ ಹೋಗ್ತದಂತೆ. ಅಂತಹ ಶ್ರೇಷ್ಠವಾದಂತಹ ತೀರ್ಥ, ಅಂತಹ ಶ್ರೇಷ್ಠವಾದಂತಹ ತೀರ್ಥಾದಿಗಳಲ್ಲಿ ಸ್ನಾನವನ್ನು ಮಾಡಿ ಶುದ್ಧರಾಗಿ ತಾವು ನಂತರದಲ್ಲಿ ಅಗಸ್ತ್ಯರ ಶಿಷ್ಯರ ಜೊತೆ ಶುದ್ಧ ಅಂತೇಳಿ ಆ ವ್ಯಕ್ತಿಯ ಜೊತೆಯಲ್ಲಿ ತಾವು ಕೂಡ ಮುಂದೆ ಆ ಪರ್ವತವನ್ನು ಏರುವುದಕ್ಕೋಸ್ಕರ ಬಂದಿದ್ದಾರೆ. ಅದೇ ಕ್ರಮದಲ್ಲಿ ಏರ್ಕೊಂಡು ಬಂದಿದ್ದಾರೆ. 17 ತೀರ್ಥಗಳೆಲ್ಲ ಕೂಡ ಸ್ನಾನವನ್ನು ಮಾಡಿ ಮುಂದೆ ಸರ್ವತೀರ್ಥಗಳಲ್ಲಿಯೂ ಕೂಡ ಸ್ನಾನ ಮಾಡಿದ ದೊಡ್ಡ ಪುಣ್ಯ. ಈ 17 ತೀರ್ಥಗಳು ಏನು ಇದ್ದಾವಲ್ಲ, ಇಷ್ಟು ತೀರ್ಥದಲ್ಲಿ ಸ್ನಾನ ಮಾಡಿದಂದರೆ ಮುಗೀತು. ಎಲ್ಲ ತೀರ್ಥಗಳು ಜಗತ್ತ ಏನು ತೀರ್ಥಗಳಿದೆಯೋ ಎಲ್ಲ ತೀರ್ಥಗಳಲ್ಲಿಯೂ ಕೂಡ ಸ್ನಾನ ಮಾಡಿದಂತಹ ಪುಣ್ಯ ಎಂಬುದು ಬರ್ತದೆ. ಅಂತಹ ಶ್ರೇಷ್ಠವಾದದ್ದು. ಹೀಗೇನೆ ಮುಂದೆ ಆ ಸ್ವಾಮಿ ತೀರ್ಥದಲ್ಲಿ ಒಂದು ಮಂಗಲ ಸ್ನಾನವನ್ನು ಮಾಡಿ ವಿಶೇಷವಾಗಿ ಭೂವರಾಹ ರೂಪಿ ಭಗವಂತನ ದರ್ಶನವನ್ನು ಮಾಡಿ ವಿಶೇಷವಾಗಿ ಆ ಯಾವ ಶ್ರೀನಿವಾಸನನ್ನ ಸ್ತೋತ್ರವನ್ನು ಮಾಡಿದ್ದಾರೆ. ಪ್ರಸಿದ್ಧವಾದಂಥ ಸ್ತೋತ್ರ ನಾವೆಲ್ಲ ಕಡೆಗೂ ಕೂಡ ಕೇಳ್ತಾ ಇರ್ತೀವಿ. ವಿನಾ ವೆಂಕಟೇಶಂ ನನಾಥೋ ನನಾಥ ಸದಾ ವೆಂಕಟೇಶಂ ಸ್ಮರಾಮಿ ಸ್ಮರಾಮಿ ಹರೇ ವೆಂಕಟೇಶಂ ಪ್ರಸೀದ ಪ್ರಸೀದ ಪ್ರಿಯಂ ವೆಂಕಟೇಶಂ ಪ್ರಯಚ್ಛ ಪ್ರಯಚ್ಛ ಅಂತ ಹೇಳಿ ಅನನ್ಯ ಭಕ್ತಿಯಿಂದಾಗಿ ಮಾರ್ಕಂಡೇಯರು ಸ್ತೋತ್ರವನ್ನು ಮಾಡಿದ್ದಾರೆ. ಅಂತಹ ಪರಮ ಮಂಗಳಕರವಾದಂತಹ ತೀರ್ಥ ಈ 17 ತೀರ್ಥಗಳು. ಸ್ವಾಮಿ ಪುಷ್ಕರಣಿಯ ಸ್ನಾನ, ನಂತರದಲ್ಲಿ ವರಾಹ ದರ್ಶನ, ವೆಂಕಟೇಶ ದೇವರ ದರ್ಶನ, ಇದು ಮಾಡುವುದರಿಂದಲೇ ಸಂಪೂರ್ಣ ಪುನೀತರಾಗ್ತೀವಿ. ಸಕಲ ಕಷ್ಟಗಳು ಕೂಡ ಪೂರ್ಣವಾಗಿ ಪರಿಹಾರವಾಗಿ ವಿಶೇಷವಾಗಿ ಭಗವಂತನ ಪೂರ್ಣವಾದಂತಹ ಅನುಗ್ರಹ ಎಂಬುದಾಗ್ತದೆ. ವಿಶೇಷವಾಗಿ ಈ ರೀತಿಯಾದಂತಹ ಸತ್ಕರ್ಮಗಳನ್ನು ಎಷ್ಟು ಸಾಧ್ಯವೋ ಅಷ್ಟು ನಾವು ಮಾಡಿ ಪುಣ್ಯ ಸಂಪಾದನೆಯನ್ನು ಮಾಡಬೇಕು. ಮುಂದೆ ಅನೇಕ ರೀತಿಯಾದಂತಹ ಭಗವಂತ ಸ್ವಾಮಿ ಪುಷ್ಕರಣಿ ತೀರದಲ್ಲಿ ಅಲ್ಲಿ ಏನು ಬಂದು ವಲ್ಮೀಕದಲ್ಲಿ ತಾನು ಬಂದು ಸಹಿತರಾಗ್ತದೆ. ತಿಂತ್ರಿ ವೃಕ್ಷದ ಸಮೀಪದಲ್ಲಿ ಬಂದು ತಾನು ವಿಶೇಷವಾಗಿ 10,000 ವರ್ಷಗಳ ಪರ್ಯಂತರವಾಗಿ ಅಲ್ಲೇ ಇರ್ತಾನೆ. ಅಲ್ಲಿದ್ದು ವಿಶೇಷವಾಗಿ ತಾನು ಭಗವಂತ ಯಾಕೆ 10,000 ವರ್ಷಗಳು ಅಲ್ಲಿ ಇದ್ದ ಅಂತಂದರೆ ದ್ವಾಪರ ಯುಗ ಮುಗಿದು ಕಲಿಯುಗ ಪ್ರಾರಂಭವಾಗಬೇಕಾಗಿದೆ. ಅದಕ್ಕೋಸ್ಕರವಾಗಿ ಭಗವಂತ ತಾನು ಅಲ್ಲಿ ಸನ್ನಿಹಿತನಾಗಿದ್ದ. ಯಮ್ಯೇನಾಂ ಸೇವತೆ ನಿತ್ಯಂ ಸ್ವಾಮಿ ಪುಷ್ಕರಣೀಂ ಶುಭಾಂ ಸೋಪಿ ಮುಕ್ತಿಮವಾಪ್ನೋತಿ ಭುಕ್ತಿಂ ಚಾಪಿ ನ ಸಂಶಯ. ಯಾರು ಸ್ವಾಮಿ ಪುಷ್ಕರಣಿಯಲ್ಲಿ ನಿತ್ಯವೂ ಕೂಡ ಸ್ನಾನವನ್ನು ಮಾಡ್ತಾರೋ ಅವರಿಗೆ ಮುಕ್ತಿ ಎಂಬುದು ಹಾಗೇ ಆಗ್ತದೆ, ವಿಷಯದಲ್ಲಿ ಸಂಶಯವೇ ಬೇಡ ಎಂಬುದಾಗಿ ತಿಳಿಸ್ಕೊಡ್ತಾರೆ. ಹಾಗೆಯೇ ಈ ತೀರ್ಥದಲ್ಲಿ ಶ್ರಾದ್ದಾದಿಗಳನ್ನು ಮಾಡಿದರೆ ಅವರು ಪಿತೃಪಿತಾಮಹ ಪ್ರಪಿತಾಮಹ ಅವರೆಲ್ಲರೂ ಕೂಡ ನಿಶ್ಚಿತವಾಗಿಯೂ ಕೂಡ ಸದ್ಗತಿ ಹರಿಮಂದಿರದಲ್ಲಿ ಅವರಿಗೆ ವಿಶೇಷವಾದಂತಹ ಸ್ಥಾನ ಎಂಬುದು ಅವರಿಗೆ ಪ್ರಾಪ್ತಿಯಾಗ್ತದೆ. ಅಂತಹ ಶ್ರೇಷ್ಠವಾದದ್ದು. ಹೀಗೇನೆ ಅದರ ಬಗ್ಗೆ ವಿಶೇಷವಾಗಿ ತಿಳಿಸಿ ಮುಂದೆ ಆ ಭಗವಂತ ತಾನು ಬಂದು ಅಲ್ಲಿ ಸನ್ನಿಹಿತನಾಗಿದ್ದಾನೆ. ಇದಮೇವ ವರಂ ಸ್ಥಾನಂ ತತ್ರ ಲೀನೋ ಭವೇದ್ದರಿಹಿ ಏವಂ ದೇವಿ ಸ್ಥಿತೇ ತತ್ರ ವಿಗತಂ ವತ್ಸರಾಯಿತಂ. ಆ ಸ್ವಾಮಿ ಪುಷ್ಕರಣಿಯ ತೀರದಲ್ಲಿ ವಲ್ಮೀಕಂ ದುಷ್ಟವಾನ್ಮುದ ವಲ್ಮೀಕವನ್ನು ನೋಡಿದ. ತಿಂದ್ರಿಣಿ ವೃಕ್ಷ ಮೂಲಸ್ಥಿತಂ ತಿಂದ್ರಿಣಿ ವೃಕ್ಷದ ಮೂಲದಲ್ಲಿರುವಂತಹ ಸನ್ನಿಧಾನದಲ್ಲಿ ಆ ಭೂಗುಹಾದಲ್ಲಿ ತಾನು ಸನ್ನಿಹಿತನಾಗಿದ್ದಾನೆ. ಅತೇನು 28ನೇ ದ್ವಾಪರ ಯುಗ ಮುಗಿಬೇಕಾಗಿದೆ, ಅಲ್ಲಿಯವರೆಗೂ ಕೂಡ ಅವನಲ್ಲೇ ಕಾಯ್ತಾ ಕುಳಿತಿದ್ದಾನೆ. ಆದ ನಂತರದಲ್ಲಿ ತಾನು ಭಗವಂತ ಮೇಲೆ ಬರುವುದಕ್ಕೆ ಸಿದ್ಧನಾಗಿದ್ದಾನೆ. ಚೋಳರಾಜನ ಚರಿತ್ರೆಯಿಂದಾಗಿ ಪ್ರಾರಂಭವಾಗ್ತದೆ. ಅಲ್ಲಿ ಚೋಳರಾಜ ಒಬ್ಬ ಇದ್ದ. ಚೋಳರಾಜನಿಗೆ ಧನಂಜಯ ಎಂಬುವಂತಹ ನಾಗನ ಮಗಳು ನಾಗಕನ್ಯಾ ಒಬ್ಬಳು, ಅವಳನ್ನು ಮದುವೆ ಆಗಿದ್ದ. ಈಗೇನು ನಾವು ಕಥೆಯಲ್ಲಿ ಕೇಳ್ತೀವಿಯೋ ಅವನ ತಂದೆ ಇವನು. ಆ ಚೋಳರಾಜನ ಆ ಧನಂಜಯನ ಪುತ್ರಿಯನ್ನು ಕೊಟ್ಟು ಅವನು ಬಂದು ಕೇಳ್ಕೊತಾನೆ ಧನಂಜಯನ ಪುತ್ರಿಯನ್ನು, ನಾನು ನಿನ್ನನ್ನು ಮದುವೆ ಆಗಬೇಕು ಅಂದ್ಕೊಂಡಿದ್ದೀನಿ ಅಂತ ಅವಳು ಕೇಳ್ಕೊತಾನೆ. ಅವನು ಕೇಳಿದಾಗ ಅವಳು ಅದಕ್ಕೆ ಒಪ್ಪೋದಿಲ್ಲ. ಅವಳು ಹಿಂಗೆಲ್ಲ ಕೇಳಿದ್ರೆ ಹಂಗೆ ಅಂತೇಳಿ ಅವರು ಮನೆಗೆ ಹೋಗ್ಬಿಡ್ತಾಳೆ. ಅವಳು ಹೋದಾಗ ನಂತರದಲ್ಲಿ ಸುದ್ದಿ ಅವಳಿಗೆ ಗೊತ್ತಾಗುತ್ತದೆ, ಚೋಳರಾಜ ಈ ರೀತಿಯಾಗಿ ಕೇಳಿದ್ದಾನೆ ಅಂತ ಹೇಳಿ. ಆ ಸಮಯಕ್ಕೆ ಸರಿ ಅಂತ ಹೇಳಿ ಆ ವಿಷಯ ಅವನಿಗೆ ಗೊತ್ತಾದ ಕ್ಷಣದಲ್ಲಿ ರಾಜ ಕೇಳ್ತಾ ಇದ್ದಾನೆ ಅಂದರೆ ಎಂಥ ದೊಡ್ಡ ಸೌಭಾಗ್ಯ ಅಂತ ಹೇಳಿ ಅವನು ಒಪ್ಕೊತಾನೆ. ಅವರಿಗೆ ಮದುವೆಯನ್ನು ಮಾಡ್ಕೊತಾರೆ. ವಿಶೇಷವಾಗಿ ಯೋಗ್ಯವಾದಂಥ ವ್ಯಕ್ತಿ ಇರ್ತಾನೆ. ಅವನಿಗೆ ಚಕ್ರವರ್ತಿ ಅಂತ ಅವನಿಗೆ ನಾಮಕರಣವನ್ನು ಮಾಡ್ತಾನೆ. ಹೀಗೆ ಅಂತಂದರೆ ಇವನ ಮದುವೆ ಆಗತ್ತೆ. ಅವರು ಮೊದಲಿಗೆಲ್ಲ ಹೇಳ್ತಾನೆ, ಇಲ್ಲ ನಾವು ತಂದೆಯವರೆಲ್ಲ ಒಪ್ಪಬೇಕು ಅಂತ ಏನಿಲ್ಲ, ಗಾಂಧರ್ವ ವಿವಾಹ ಅಂತ ಒಂದಿದೆ,
ಅದನ್ನು ನಾವು ಮಾಡ್ಕೋಬೋದು, ಇಬ್ಬರು ಕೂಡ ಒಪ್ಕೊಂಡ್ರೆ ಸಾಕು, ಮನೆಯವರೆಲ್ಲ ಒಪ್ಕೋಬೇಕು ಅಂತ ನಿಯಮ ಇಲ್ಲ, ಅದೊಂದು ಗಾಂಧರ್ವ ವಿವಾಹ ಅಂತ ಇದೆ. ಈಗಿನ ಯುಗದೆಲ್ಲ ಆ ಥರ ಎಲ್ಲ ಇಲ್ಲ. ಏನು ಆಚಾರ್ಯ ಹೇಳಿದ್ರು ಅಂತೇಳಿ ಲವ್ ಮ್ಯಾರೇಜ್ ಮಾಡ್ಕೊಂಡು ಓಡೋಗ್ಬಿಟ್ರು, ತಂದೆ ತಾಯಿಗೆ ಯಾವುದು ಕೇಳದೆ ಓಡೋಗ್ಬಿಟ್ರೆ ಹೆಂಗೆ, ಹಂಗೆಲ್ಲ ಇಲ್ಲ. ಆಗಿನ ಕಾಲದಲ್ಲಿ ಒಂದಿಷ್ಟು ನಿಯಮಗಳನ್ನೆಲ್ಲ ಮಾಡಿಟ್ಟಿದ್ರು. ಹಾಗೆ ಅವರು ಅದನ್ನು ಪಾಲನೆಯನ್ನು ಮಾಡಿಕೊಂಡಿದ್ದಾರೆ. ಅವಳು ಹೇಳಿದ ಗಾಂಧರ್ವ ವಿವಾಹ ಆಗೋಣ ಅಂತಂದರೆ ಅವಳು ಒಪ್ಪಿರಲಿಲ್ಲ. ಆಗ ಕೊನೆಯಲ್ಲಿ ಅವರು ಕೂಡ ಒಪ್ಪದ ಮದುವೆಯನ್ನು ಮಾಡಿಕೊಂಡ್ರು. ಅವರಿಬ್ಬರು ಕೂಡ ಕೂಡಿದ್ರು. ನಂತರದಲ್ಲಿ ಅವನು ರಾಜ್ಯಕ್ಕೆ ಬಂದಿದ್ದಾನೆ, ಅವಳು ಮನೆಯಲ್ಲೇ ಇದ್ದಾಳೆ. ಆಗ ಇವಳು ದೊಡ್ಡವರಾಗಿದ್ದಾಳೆ. ದೊಡ್ಡವಳಾದ ಮೇಲೆ ಆ ಚಕ್ರವರ್ತಿ ಮಗನನ್ನು ತಂದೆ ನೋಡಬೇಕು, ನನ್ನ ಅಪ್ಪನ ನೋಡಬೇಕು ಅಂತ ಅವನು ಭಾಳ ಹಠ ಮಾಡೋದು ಪ್ರಾರಂಭ ಮಾಡ್ದ. ಅವನಿಗೆ ಚಕ್ರವರ್ತಿ ಅಂತ ನಾಮಕರಣವನ್ನು ಮಾಡಿದರು. ಅವನು ನೋಡಬೇಕು ಅಂತ ಸರಿ ಅಂತ ಹೇಳಿ ಕೊಟ್ಟು ಕಳಿಸಿದ್ದಾನೆ. ಅವನು ಬಂದರೆ ಅವನನ್ನು ತಗೊಳ್ಳೋದಿಲ್ಲ. ಅವರಪ್ಪ ಏನು ಚೋಳರಾಜ, ಏನು ಯಾರು ಅಂತಲೇ ಗೊತ್ತಿಲ್ಲ ನನಗೆ ಅಂತಂದು. ಆಗ ಆ ಸಮಯಕ್ಕೆ ಆಕಾಶವಾಣಿಯಾಗಿದೆ, ಇವನು ನಿನ್ನ ಮಗನೇ, ಸ್ವೀಕಾರ ಮಾಡು ಅಂತ ಹೇಳಿದಾಗ ಸರಿ ಅಂತ ಅವನನ್ನು ಸ್ವೀಕಾರವನ್ನು ಮಾಡಿದ್ದಾನೆ. ಕಾಲಾಂತರದಲ್ಲಿ ಇವನು ಕಾಲವಾದ ನಂತರದಲ್ಲಿ ಇವನಿಗೆ ರಾಜ್ಯವನ್ನೆಲ್ಲ ಒಪ್ಪಿಸಿದ್ದಾನೆ. ಅವನೇ ಈ ಚೋಳರಾಜ. ಚರಿತ್ರೆಯಲ್ಲಿ ನಾವು ಕೇಳ್ತೀವಲ್ಲ, ಆ ಚೋಳರಾಜ ಇವನೇ. ಆ ಚೋಳರಾಜನಿಂದ ಆ ಚರಿತ್ರೆಯನ್ನು ತಿಳಿಸಿಕೊಡ್ತಾರೆ. ಹೀಗೆ ಆ ಚೋಳರಾಜ ತಾನು ಇದ್ದಂಥ ಸಂದರ್ಭದಲ್ಲಿ ಲಕ್ಷ್ಮೀದೇವಿ ತಾನು ಹಸುವನ್ನು ಕಾಯುವಂತಹ ರೂಪವನ್ನು ತಾಳಿದ್ದಾಳೆ. ಬ್ರಹ್ಮದೇವರು, ರುದ್ರದೇವರು ಹಸು ಮತ್ತು ಕರುವಿನ ರೂಪವನ್ನು ತಾಳಿದ್ದಾರೆ. ಭಗವಂತನನ್ನು ಹುಡುಕಿಕೊಂಡು ಬಂದಿದ್ದಾರೆ. ಎಲ್ಲಿದ್ದಾರೆ ಭಗವಂತ ಅಂತೇಳಿ ಅದನ್ನು ಹೇಳ್ತಾರೆ. ಬ್ರಹ್ಮಾದೇನು ಶಿವೋ ವತ್ಸೋ ಗೋಪಾಲಿ ಕಮಲಾಲಯ ಪಶ್ಯಂತಿ ಬತಿಮಾರ್ಗಂತು ಚೋಳರಾಜಾನಮಭ್ಯಗಾತ್ ಅಂತ ಹೇಳಿ ಹುಡುಕಿಕೊಂಡು ಬಂದಿದ್ದಾರೆ. ಬಂದು ಮೊದಲಿಗೆ ಹಸುವನ್ನು ಇವರಿಗೆ ದಾನವನ್ನು ಮಾಡಿದ್ದಾರೆ. ಇದು ತಗೋ, ದುಡ್ಡು ಕೊಟ್ಟು ತಗೋ, ಇದು ಬಹಳ ಯೋಗ್ಯವಾದಂಥ ಹಸು ಇದು ಅಂತ ಹೇಳಿ ಅದನ್ನು ಕೊಟ್ಟಿದ್ದಾರೆ. ಹೇಗೆ ಅಂತಂದರೆ ಹೇಳ್ತಾಳೆ, ಬಹು ಕ್ಷೀರಪ್ರದಾಗಾವಹ, ಬಹಳ ಹಾಲು ಕೊಡುತ್ತೆ. ಸುಮ್ಮನೆ ಸಾಮಾನ್ಯ ಹಸುಗಳಂತೆಲ್ಲ ಇದು. ಈ ಹಸು ಅತ್ಯಂತ ಶ್ರೇಷ್ಠವಾದಂಥ ಹಸು ಇದು ಎಂಬುದಾಗಿ ಅದನ್ನು ಹೇಳಿ, ಆಗ ಸರಿ ಅಂತ ಹೇಳಿ ಅವನದನ್ನು ತಗೊಂಡು ಏನು ಮಾಡಬೇಕಾಯಿತು, ಒಳ್ಳೆಯ ಹಸು ಇದೆ ಇದು, ಇದನ್ನು ದೇವರಿಗೆ ಅಭಿಷೇಕಕ್ಕೋಸ್ಕರವಾಗಿ ನಾವು ಇಡೋಣ ಅಂತ ಇಡಬೇಕಾಯ್ತು ಅವನು. ಆದರೆ ಆ ಚೋಳರಾಜ ಆ ಕಾರ್ಯ ಮಾಡಲಿಲ್ಲ. ಅವನು ಇಷ್ಟು ಚೆನ್ನಾಗಿದೆ ಇದು, ಅವನಿಗೊಂದು ಮಗು ಇರ್ತಲ್ಲ ರಾಜನಿಗೆ, ಆ ಮಗುವಿಗೆ ಬೆಳೆಯುವುದಕ್ಕೆ ಯೋಗ್ಯವಾಗಿರ್ತದೆ, ಈ ಹಾಲು ಕೊಟ್ಟರೆ ದಷ್ಟಪುಷ್ಟವಾಗಿ ಮಕ್ಕಳು ಬೆಳೀತಾರೆ ಅಂತ ಹೇಳಿ ಹೆಂಡತಿಗೆ ಹೇಳ್ತಾನಂತೆ, ಇದು ಯೋಗ್ಯವಾದಂಥ ಹಸು ಇದು, ಈ ಹಸುವಿನ ಹಾಲನ್ನೇ ಮಕ್ಕಳಿಗೆ ಕೊಡು ನೀನು ಅಂತ ಹೇಳಿದ್ದಾನೆ. ಇತ್ತ ಕಡೆಯಲ್ಲಿ ನೋಡಿ, ದೇವರಿಗೆ ಅಭಿಷೇಕ ಮಾಡಬೇಕಾಗಿತ್ತು, ಅವನು ಅದನ್ನು ಮಾಡಲಿಲ್ಲ. ದೇವರಿಗೆ ಅಭಿಷೇಕ ಮಾಡುವುದನ್ನು ಬಿಟ್ಟು ತನ್ನ ಮಕ್ಕಳಿಗೋಸ್ಕರವಾಗಿ ಆ ಹಸುವನ್ನು ಸೀಮೆಯಾಗಿಟ್ಟ. ಹೀಗೆ ಆಗುವುದು ಪರಿಸ್ಥಿತಿ. ನಾವು ದೇವರಿಗೋಸ್ಕರವಾಗಿಯೇ ಮೊದಲು ಇಡಬೇಕು. ಹಿಂದಿನ ಕಾಲದಲ್ಲಿ ಮನೆಯಲ್ಲಿ ದುಡ್ಡು ಬಂತು, ಏನೋ ಅಕಸ್ಮಾತ್ ಏನೋ ಒಂದಿಷ್ಟು ಜಾಸ್ತಿ ದುಡ್ಡು ಬಂದುಬಿಡ್ತು ಅಂತಂದರೆ ಮನೆಯಲ್ಲಿ ಶ್ರಾದ್ದ ಮಾಡ್ತಾಯಿದ್ರಂತೆ. ಶ್ರಾದ್ದವನ್ನು ಮಾಡಿ ಸಮರ್ಪಣೆಯನ್ನು ಮಾಡ್ತಾಯಿದ್ರಂತೆ. ಹೀಗೇನೆ ಬೆಳೆ ಬಂತು ಅಂತಂದರೂ ಶ್ರಾದ್ದ ಮಾಡ್ತಾಯಿದ್ರಂತೆ. ಯಾಕೆಂದರೆ ನಮ್ಮ ಪೂರ್ವಜರ ಅನುಗ್ರಹದಿಂದ ನನಗೆ ಬಂದಿರುವುದು ಅಂತ ಹೇಳಿ, ದೈವೇ ಪಿತ್ರೇಚ ಕರ್ಮಣಿ, ಪಿತೃಕಾರ್ಯ ಎಂಬುದು ಬಹಳ ಶ್ರೇಷ್ಠವಾದದ್ದು, ಶೀಘ್ರ ಫಲ ಕೊಡುವಂತಹದ್ದು. ಆದ್ದರಿಂದಾಗಿ ದೈವ ಕಾರ್ಯಗಳನ್ನು ಕೂಡ ಮಾಡ್ತಾಯಿದ್ರು, ಪಿತೃಕಾರ್ಯಾದಿಗಳನ್ನು ಕೂಡ ಮಾಡ್ತಾಯಿದ್ರು. ಹಾಗೆ ಇವರು ದೇವರಿಗೆ ಅಭಿಷೇಕಕ್ಕೋಸ್ಕರವಾಗಿ ಇಡಬೇಕಾಯಿತು, ಆ ದೇವರಿಗೆ ಕ್ಷೀರಾಭಿಷೇಕಕ್ಕೋಸ್ಕರವಾಗಿ ಇಡಬೇಕಾಯಿತು. ಅದನ್ನು ಮಾಡದೇನೆ, ಅದನ್ನು ಬಿಟ್ಟು ಇವನು ತನ್ನ ಮಗನಿಗೋಸ್ಕರವಾಗಿ ಇಟ್ಟ. ಅದಕ್ಕೋಸ್ಕರವಾಗಿ ಆ ಹಸು ಹಾಲನ್ನು ಕೊಡುವುದನ್ನು ಬಿಡ್ತು. ದೇವರಿಗೋಸ್ಕರವಾಗಿ ಇಟ್ಟಿದ್ದೆ ನೀನು, ಸಾಲಿಗ್ರಾಮಕ್ಕೆ ಅಭಿಷೇಕಕ್ಕೋಸ್ಕರವಾಗಿ, ವಿಗ್ರಹದ ಅಭಿಷೇಕಕ್ಕೋಸ್ಕರವಾಗಿ ಇಟ್ಟಿದ್ದೆ ಅಂತಂದರೆ ಅದು ಸಂಪೂರ್ಣವಾಗಿ ಸಮೃದ್ಧಿಯಾಗಿ ಕೊಡ್ತದೆ. ಈಗೂ ಅಷ್ಟೇ ಕಾಲದಲ್ಲಿ ನಾವು ನೋಡ್ತಿರ್ತೇವೆ, ಹಸುಗಳೆಲ್ಲ ಹಾಲು ಕೊಡ್ತಾ ಇಲ್ಲ, ಭೂಮಿಯಲ್ಲಿ ಬೆಳೆ ಚೆನ್ನಾಗಿ ಬರ್ತಾ ಇಲ್ಲ ಅಂದರೆ ನಾವು ದೇವರಿಗೆ ಸಮರ್ಪಣೆ ಮಾಡ್ತಾ ಇಲ್ಲ ಅಂತ ಅರ್ಥ. ಸಮೃದ್ಧಿಯಾಗಿ ನಾವು ದೇವರಿಗೆ, ಹಿಂದಿನ ಕಾಲದಲ್ಲಿ ಯಾಕೆ ಸಮೃದ್ಧಿ ಇತ್ತು ಅಂತಂದರೆ ಆಗಿನ ಕಾಲದಲ್ಲಿ ಸಮೃದ್ಧಿಯಾಗಿ ದೇವರಿಗೆ ಸಮರ್ಪಣೆ ಮಾಡ್ತಾಯಿದ್ರು. ಹೀಗೇನೆ ದೇವರಿಗೆ ಸಮರ್ಪಣೆಯನ್ನು ಮಾಡಿದ ನಂತರದಲ್ಲಿ ತಾವು ಸ್ವೀಕಾರವನ್ನು ಮಾಡ್ತಾಯಿದ್ರು. ಆದರೆ ಆ ಕಾರ್ಯಗಳೆಲ್ಲವೂ ಕೂಡ ನಿಲ್ಲುವಂತಹ ಪರಿಸ್ಥಿತಿ ಬಂದಿದೆ. ತಮ್ಮ ಉದರದ ಪೂರಣಕ್ಕೋಸ್ಕರವಾಗಿ ಎಲ್ಲ ಕೆಲಸಗಳು ನಡೀತಾ ಇದೆ. ಆದ್ದರಿಂದಾಗಿ ಭೂಮಿಯು ಕೂಡ ಬೆಳೆ ಚೆನ್ನಾಗಿ ಕೊಡ್ತಾ ಇಲ್ಲ, ಹಸುಗಳು ಚೆನ್ನಾಗಿ ಹಾಲನ್ನು ಕೊಡ್ತಾ ಇಲ್ಲ. ನೋಡಿ, ಅದು ಕೊಡ್ತಾ ಇಲ್ಲ ಅಂಥೇಳಿ ಆ ಗೋಗಳನ್ನು ಸಂಹಾರ ಮಾಡುವಂತಹ ವ್ಯಕ್ತಿಗಳು ಕೂಡ ಜಗತ್ತಿನಲ್ಲಿ ಜಾಸ್ತಿ ಆಗಿಬಿಟ್ಟಿದ್ದಾರೆ, ಗೋಹತ್ಯಾದಿಗಳಲ್ಲೂ ಕೂಡ. ಅದಕ್ಕೆ ಮೂಲ ನಾವು ದೇವರಿಗೆ ಅಭಿಷೇಕವನ್ನು ಮಾಡದೇ ಇದ್ದದ್ರಿಂದ ಗೋ ಕೊಡ್ತಾ ಇಲ್ಲ ಎಂಬುವಂಥ ಚಿಂತನೆಯನ್ನು ಬಿಟ್ಟಿದ್ದೇವೆ, ಗೋವಿನ ರಕ್ಷಣೆಯನ್ನು ಬಿಟ್ಟಿದ್ದೇವೆ, ದೇವರನ್ನು ಮರೆತಿದ್ದೇವೆ. ಅದಕ್ಕೋಸ್ಕರವಾಗಿ ಗೋವನ್ನು ಭಕ್ಷಣೆ ಮಾಡುವಂತಹ ವ್ಯಕ್ತಿಗಳು ಕೂಡ ಹುಡ್ಕೊಂಡ್ಬಿಟ್ಟಿದ್ದಾರೆ. ನಮ್ಮ ದುರಾದೃಷ್ಟ ಇವೆಲ್ಲವೂ ಕೂಡ. ಹೀಗೆ ನಂತರದಲ್ಲಿ ಹಾಲು ಕೊಡ್ತಾ ಇಲ್ಲ, ಯಾಕೆ ಕೊಡ್ತಾ ಇಲ್ಲ ಅಂತ ವಿಚಾರವನ್ನು ಮಾಡಿದ್ದಾರೆ.
ಅವನಿಗೇನೆ ಬೈತಾ ಇದ್ದಾರೆ, ನೀನೇ ಆ ಹಸುವಿನ ಹಾಲೆಲ್ಲ ಕುಡಿತಾ ಇದ್ದೀಯ ಅಂತ ಹೇಳಿ. ಪಯೋಸ್ಯ ಕಿಂ ಕರೋಶಿರೇ ತ್ವಂ ಕಿಂ ಭುಂಕ್ಷೇತವಾ ವತ್ಸೋ ಭುಂಕ್ತೇವಾ ವದಭೋರುತಂ ಹೇಳುವಂಥ ಅವಳು ರಾಣಿ ಅವನಿಗೆ ಹೊಡೆಯೋದೆಲ್ಲ ಮಾಡಿದ್ದಾಳೆ. ಅವನಿಗೆ ಬಹಳ ಸಿಟ್ಟು ಬಂದ್ಬಿಟ್ಟಿದೆ. ನೀನೇ ಕುಡಿತಾ ಇದೆಯಾ, ಕರು ಕುಡಿತಾ ಇದೆಯಾ, ಏನು ಕತೆ ಸುದ್ದಿ ಏನು ಹೇಳು ಅಂತ ಎಲ್ಲ ಹೇಳ್ತಾ ಇದ್ದಾರೆ. ಹತ್ರ ಈ ಕಡೆ ಆ ಬ್ರಹ್ಮದೇವರು ಅದನ್ನು ಹುಡ್ಕೊಂಡು ಹೋಗಿ ಭಗವಂತ ಇರುವಂತಹ ಸನ್ನಿಧಾನದಲ್ಲಿ ವಿಶೇಷವಾಗಿ ಹಾಲನ್ನು ಕರಿತಾ ಇದೆ. ತತ್ರ ಗತ್ವಾ ವಿವಕ್ಷೈವ ವಲ್ಮೀಕೆ ಕ್ಷೀರಸೇಚನಂ ಜಗನ್ನಾಥಸ್ಯ ಪ್ರೀತ್ಯರ್ಥಂ ಧೇನುರೂಪಿ ಪಿತಾಮಹ. ಭಗವಂತ ಇರುವಂತಹ ಸನ್ನಿಧಾನಕ್ಕೆ ಹೋಗಿ ಹಾಲನ್ನು ಅದು ಸುರಿಸ್ತಾ ಇದೆ. ಭಗವಂತ ಹೇಗೆ ಅಂತಂದರೆ ದಯಾಮಯವನು. ಇತ್ತ ಕಡೆಯಲ್ಲಿ ಇವನು ಬಂದಿದ್ದಾನೆ, ಆ ಹಾಲು ಅಲ್ಲಿ ಸುರಿಸ್ತಾ ಇದೆ. ನೋಡಿ ಸಿಟ್ಟು ಬಂದುಬಿಟ್ಟಿದೆ ಅವನಿಗೆ. ಸಿಟ್ಟು ಬಂದಿದ್ದಕ್ಕೆ ಕೊಡಲಿಯನ್ನು ತೊಗೊಂಡು ಹೊಡಿಬೇಕು ಅಂತ ಸಿದ್ಧನಾಗಿದ್ದಾನೆ. ಭಗವಂತ ಮೇಲೆ ಬಂದು ತಡೆದಿದ್ದಾನೆ. ಯಾವುದೋ ಒಂದು ಸಣ್ಣ ಪದಾರ್ಥಗಳನ್ನು ಸಮರ್ಪಣೆ ಮಾಡಿದ್ರೇನೆ ದಯಾಮಯಿ ಭಗವಂತ ರಕ್ಷಣೆಯನ್ನು ಮಾಡ್ತಾನೆ. ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತ್ಯಾ ಪ್ರಯಚ್ಛತಿ. ಭಕ್ತಿಯಿಂದ ಪತ್ರವನ್ನು, ಪುಷ್ಪವನ್ನು, ಹಣ್ಣನ್ನು, ನೀರನ್ನು ಭಕ್ತಿಯಿಂದ ಸಮರ್ಪಣೆ ಮಾಡಿದ್ರೇ ಭಗವಂತ ರಕ್ಷಣೆ ಮಾಡ್ತಾನಂತೆ. ಅಷ್ಟು ಹಾಲಿಂದ ಅಭಿಷೇಕವನ್ನು ಮಾಡ್ತಾ ಇದ್ರೆ ಭಗವಂತ ಬಿಡ್ತಾನ. ಆ ಹಸುವನ್ನು ರಕ್ಷಣೆಯನ್ನು ಮಾಡಿ ತನ್ನ ತಲೆಯನ್ನು ಕೊಟ್ಟಿದ್ದಾನೆ. ಕೊಟ್ಟರೆ ಅದು ಭಗವಂತನ ತಲೆಗೆ ಬಿದ್ದಿದೆ. ಸಪ್ತತಾಲ ಸ್ಫೋಟಮಾನವಾಪನ್ನ ಕುಟಾರೇಣ ಸಿದಾರಿಣ ಸಪ್ತತಾಲ ಪ್ರಮಾಣೇನ ರಕ್ತಸ್ಫೂರ್ತಿರಭೂತ್ತದ. 7 ತಾಲ ವೃಕ್ಷದಷ್ಟು ಎತ್ತರದಲ್ಲಿ ಹಾರಿದಂತೆ ರಕ್ತ. ಅದನ್ನು ನೋಡಿದ ಕೂಡಲೇ ಅವನು ಮೂರ್ಛೆ ಬಿದ್ದುಬಿಟ್ಟೆ. ಇನ್ನೇನಾಗಬೇಕು ಅವನಿಗೆ? ಈ ರೀತಿ ವಿರುದ್ಧವಾದ ರೀತಿಯ ಜಗತ್ತಲ್ಲಿ ನಡೆದೇ ಇರೋದೆಲ್ಲ ನಡೆದುಬಿಟ್ರೆ ಏನಾಗಬೇಕು ನೋಡಿ. ಗಾಬರಿಯಾಗಿ ಹೋಗಿದೆ. ಆ ಸಮಯದಲ್ಲಿ ಆ ಹಸು ಕೂಡ ಬಂದು ಇಲ್ಲಿ ಅರಮನೆಯ ಮುಂದೆ ಜೋರಾಗಿ ರೋದನ ಮಾಡ್ತಾ ಇದೆ. ಏನಾಯಿತು ಅಂತ ಹೋಗಿ ಹುಡ್ಕೊಂಡು ಹೋದರೆ ರಾಜನು ಅಲ್ಲಿಗೆ ಬಂದಿದ್ದಾನೆ. ಇಲ್ಲಿ ರಕ್ತಪೂರಿತವಾಗಿರುವುದನ್ನು ನೋಡಿ ರಾಜನಿಗೆ ಗಾಬರಿಯಾಗಿದೆ. ಇದೇನಾಗಿ ಕೊನೆಯಲ್ಲಿ ರಾಜ ಬಂದಾಗ ಭಗವಂತ ಅವನಿಗೆ ಶಾಪವನ್ನೇ ಕೊಟ್ಟಿದ್ದಾನೆ. ಪಿಶಾಚೋ ಭವ ದುರ್ಬುದ್ಧೆ ಮದ್ದುಃಖ ದಾನ ಕರ್ಮಣ. ನಾನೇನು ಮಾಡಿದೆ ಸ್ವಾಮಿ, ನನಗೆ ಯಾಕೆ ಶಾಪ ಕೊಡ್ತಿದ್ದಾರೆ? ನಾನೇನು ಮಾಡಿದ್ದೇನೆ ಅಂತಂದರೆ, ರಾಜ್ಯವನ್ನು ನಡೆಸುವಂತಹ ಕಾರ್ಯ ನಿನ್ನದು. ಯಥಾ ರಾಜ ತಥಾ ಪ್ರಜಾ. ನೀನು ಸರಿಯಾಗಿದ್ದರೆ ಪ್ರಜೆಗಳು ಸರಿಯಾಗಿರ್ತಾರೆ. ನೀನು ಸರಿಯಾಗಿಲ್ಲ ಅಂದರೆ ಪ್ರಜೆಗಳು ಕೂಡ ಸರಿಯಾಗಿರೋದಿಲ್ಲ. ಎಚ್ಚರಿಕೆಯಿಂದ ನೀನಿರಬೇಕು. ನೀನು ಸತ್ಕರ್ಮಗಳನ್ನು ಯೋಗ್ಯವಾದ ರೀತಿಯಾಗಿ ಎಲ್ಲವನ್ನು ಕೂಡ ಚೆನ್ನಾಗಿ ನಡೆಸ್ತಾ ಇದ್ದೆ ಅಂದರೆ ಈ ಪರಿಸ್ಥಿತಿ ಇವತ್ತು ನನಗೆ ಬರ್ತಾ ಇರಲಿಲ್ಲ. ಇದು ನಿನ್ನಿಂದನೇ ಆಗಿರೋದು, ನೀನೇ ಸ್ವೀಕಾರ ಮಾಡಬೇಕು ಶಾಪವನ್ನು ಅಂತ ಹೇಳಿ ಕೊಟ್ಟಿದ್ದಾನೆ. ಅವನಿಗೆ ಬಹಳ ದುಃಖ ಆಯಿತು. ಏನು ಸ್ವಾಮಿ ಈ ರೀತಿ ಮಾಡಿಬಿಟ್ರಲ್ಲ, ನನಗೆ ಹೇಗಾದರೂ ಕೂಡ ಅನುಗ್ರಹವನ್ನು ಮಾಡಿ ಅಂತ ಹೇಳಿದಾಗ, ಈಗ ಹೊಡೆದ್ಬಿಟ್ಟಿದೆಯಾ, ಸರಿ ಆಯಿತು, ಮುಂದೆ ನನ್ನ ಮದುವೆ ಸಮಯದಲ್ಲಿ ಆಕಾಶರಾಜ ನನಗೆ ಒಂದು ಬಂಗಾರದ ಕಿರೀಟ ಕೊಡ್ತಾನೆ. ಅದನ್ನು ಶುಕ್ರವಾರದ ದಿನ ಮಾತ್ರ ಹಾಕೊಳ್ಳೋದು. ಯಾಕೆ ನೀವು ಹೊಡೆದಿದೆಯಾ, ನೀವು ಹೊಡೆದಿ ಅಂದರೆ ನಿನ್ನ ಶಿಷ್ಯ ಹೊಡೆದು ನೀವು ಹೊಡೆದಂಗೆ. ಹೊಡೆದಿದ್ದೀಯ, ಗಾಯ ಇನ್ನೂ ಹೋಗಿರಲ್ಲ, ಯಾವಾಗಲೂ ಆ ಕಿರೀಟ ನೋವ್ತಾ ಇರುತ್ತೆ ನನಗೆ. ಅದಕ್ಕೆ ಶುಕ್ರವಾರ ಮಾತ್ರ ಒಂದು ಮುಹೂರ್ತ ಅದನ್ನು ಹಾಕಿರ್ತಾರೆ. ಆ ಸಮಯದಲ್ಲಿ ನಿನಗೆ ಸಂತೋಷ ಆಗ್ತದೆ. ನೀನು ಪಿಶಾಚಿ ಆಗುವಂಥ ಶಾಪವನ್ನು ಕೊಟ್ಟರು, ಆದರೆ ಆ ಪಿಶಾಚಿ ಆದರೂ ಕೂಡ ಒಂದು ಮುಹೂರ್ತದ ಸಮಯದವರೆಗೂ ನಿನಗೆ ಸುಖವೆಂಬುದಾಗ್ತದೆ ಎಂಬುದಾಗಿ ಅವರನ್ನು ಕೊಟ್ಟರು ಎಂಬುದಾಗಿ ಇತ್ತಂ ಶಬ್ದೋ ನೃಪಶ್ರೇಷ್ಠ ಪಪಾದು ಭುವಿ ಮೂರ್ತಿದ ಮುಹೂರ್ತಾಂತೆ ಸ್ಮುತ್ತಾಯ ಪ್ರೋವಾಚ ಜಗದೀಶ್ವರಂ. ಹೀಗೆ ಭಗವಂತ ತೋಡೂರಿ ಎಲ್ಲವೂ ಕೂಡ ಲೀಲೆ. ಮುಂದಿನ ಕಾರ್ಯಗಳು ನಡೆಯುವುದಕ್ಕೋಸ್ಕರವಾಗಿ ಅಲ್ಲಿಂದ ಹೊರಗೆ ಬರಬೇಕಲ್ಲ. ಈಗ ಸುಮ್ಮನೆ ಚಿತ್ರಗಳಲ್ಲಿ ಫಿಲಮಲ್ಲೆಲ್ಲ ತೋರಿಸ್ತಿರ್ತಾರೆ, ಸುಮ್ಮನೆ ರಾಜ ಸುಮ್ಮನೆ ನಡ್ಕೊಂಡ್ಬಂದ ಹಿಂಗೆ ಬರೋದಿಲ್ಲ. ಅಂತ ದೊಡ್ಡ ಬೆಂಕಿ ಮಧ್ಯದಲ್ಲಿ ಎಲ್ಲೆಲ್ಲಿಂದಲೋ ಬರಂಗೆ ಮಾಡ್ತಾರೆ. ಹಾಗೆ ಈ ಸಾಮಾನ್ಯ ನಾಯಕರನ್ನೇ ಬರಬೇಕಾದ್ರೆ ಹಿಂಗೆಲ್ಲ ಬರೆಸ್ಬೇಕಾದ್ರೆ, ಇವನು ಜಗತ್ತಿಗೆ ನಾಯಕರಿಗೆ ನಾಯಕ, ಅವನು ಬರಬೇಕು ಸುಮ್ಮನೆ ಹಿಂಗೆ ರಕ್ತವನ್ನು ಚಿಮ್ಮಿಸಿ ಅವನು ಹರ್ಕೊಂಬಂದಂತೆ ಭಗವಂತ. ಹೀಗೆ ಅನೇಕ ರೀತಿಯಾದಂಥ ಲೀಲೆಯನ್ನು ತೋರಿಸ್ತಾನೆ. ಉದ್ದೇಶ ತಾನು ಯೋಗ್ಯವಾದ ರೀತಿಯಲ್ಲಿ ಏನೇನು ಸತ್ಕರ್ಮಗಳು ನಡಿಬೇಕೋ ಅವೆಲ್ಲವೂ ಕೂಡ ನಡಿಬೇಕಾದ್ರೆ, ಮುಂದಿನ ಕೆಲಸಗಳು ನಡಿಬೇಕಾಗಿದೆ. ಅದಕ್ಕೋಸ್ಕರವಾಗಿ ಈ ರೀತಿಯಾದಂಥ ಶಾಪ ವಿಶಾಪಗಳು, ಅನುಗ್ರಹ, ದಯ ಎಲ್ಲವೂ ಕೂಡ ಭಗವಂತ ಮಾಡ್ತಾನೆ ಎಂಬುದು ತಿಳಿತಾ ಮುಂದಿನ ವಿಷಯಗಳನ್ನೆಲ್ಲ ಭಗವಂತ ಪದ್ಮಾವತಿಯನ್ನು ವರಿಸುವಂಥ ವಿಷಯಗಳೆಲ್ಲವನ್ನು ಕೂಡ ಮತ್ತೆ ನಾಡದು ಹೀಗೆ ತಿಳಿಯೋಣ. ಶ್ರೀಕೃಷ್ಣಾರ್ಪಣಮಸ್ತು. ಕಾಯೇನ ವಾಚಾ ಮನಸೇಂದ್ರಿಯವ ಬುದ್ಧ್ಯಾತ್ಮನಾವನುಸೃತ ಸ್ವಭಾವಂ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ.